वंदे वंद्यं विलिभवमहेन्द्रादिवृन्दान्द्रैः व्यक्तं व्याप्तं स्वगुणगणतो देशतकालतश्च दूतावत्यं सुभचिरिमयैर्मङ्गलैर्युक्तमङ्गैः सानार्थ्यं नो विददधिकं ब्रह्मनारायणाख्यं पुरुषारत्नं भुवनवलयस्याखिलाश्चर्यरत्नं लीलारत्नं जलधिदेवतामूलिरत्नं चिन्तारत्नं जगति भजतां तत्सरोजद्युरत्नं कौसल्यायालसमरुन्मण्डले पुत्ररत्नं नमस्ते प्राणेश प्रणतविभवाय वनिमलाः नमस्तामिन् रामप्रियतमनुमन्दुर्गण नमस्तुभ्यं भीमप्रबलतमकृष्णेष्टभगवन् नमः श्रीमन्मद्भक्तविशसुदृशं नो जय जय आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ओम ईशानलीनमनसे यदि धर्मरताय च माधवार्याय गुरवे नमो वैराग्यशालिने तपस्वाध्याय शुश्रूषा कृष्णपूजारतं मुनिं विश्वेशमित्तरं वन्दे परिव्राट्चक्रवर्तिनं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः माधवतीर्थगुरुभ्यो नमः विश्वेशतीर्थगुरुभ्यो नमः विश्वप्रसन्नतीर्थगुरुभ्यो नमः। ಇನ್ನಿಯ ದಿವಸ ಭೀಮಸೇನ ದೇವರ ಒಂದು ಪರಾಕ್ರಮವನ್ನು ವ್ಯಾಸರು ನಮಗೆ ಆ ಮಹಾಭಾರತದಲ್ಲಿ ತಿಳಿಸಿದಂತೆ ನೋಡಿದ್ದೆವು. ಅಲ್ಲಿ ಆ ಏಕಚಕ್ರ ನಗರದಲ್ಲಿ ಆ ಒಂದು ಮಕನ ಅಟ್ಟಹಾಸದಿಂದ ಏನಾಗಿತ್ತು ಅಂತ ಹೇಳಿದರೆ ಇಡೀ ಏಕಚಕ್ರ ನಗರ ಒಂದು ಯಮನ ಪುರಿ ಅಂತ ಕಾಣಿಸ್ತಾ ಇತ್ತು ಅಂತ ಜನರಿಗೆಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಹಿಂಸೆ, ಯಾರಿಗೂ ಕೂಡ ಒಂದು ಸುಖವಾಗಿ ಯಾವ ಚಿಂತೆ ಇಲ್ಲದೆ ಜೀವನವನ್ನು ಮಾಡಲಿಕ್ಕಾಗ್ತಾ ಇರಲಿಲ್ಲ. ಅವರು ಸದಾ ಯಾವಾಗ ನಾವು ಸಾಯ್ತೇವೆ ಅನ್ನುವಂತಹ ಭಯದಿಂದಲೇ ಆ ಏಕಚಕ್ರ ನಗರದ ಜನರೆಲ್ಲರೂ ಕೂಡ ವಾಸವನ್ನು ಮಾಡ್ತಾ ಇದ್ದರು. ಹೀಗೆ ಇಂತಹ ಏಕಚಕ್ರ ಯಮಪುರಿಗೆ ಸದೃಶವಾದಂತಹ ಏಕಚಕ್ರ ನಗರವನ್ನು ಅಮರಾವತಿಯಂತೆ ಇಂದ್ರನ ನಗರದಂತೆ ಅವರು ಮಾಡಿದರು ಭೀಮಸೇನ ದೇವರು ಎಂಬುದನ್ನು ನಮಗೆ ವ್ಯಾಸ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದ್ರೌಪದಿಯ ಪ್ರಸಂಗವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದ್ರೌಪದಿ ಯಾರು ಅಂತ ಹೇಳಿದ್ರೆ ದ್ರುಪದ ರಾಜನ ಮಗಳು ದ್ರೌಪದಿ. ಈ ದ್ರುಪದ ರಾಜ ಹೇಗೆ ಅಂತ ಹೇಳಿದ್ರೆ ಆಗಿನ ಕಾಲದ ಒಳ್ಳೆಯ ಅನುಭವಶಾಲಿಯಾದಂತಹ ಒಳ್ಳೆಯ ಮಹಾ ದೊಡ್ಡ ಕ್ಷತ್ರಿಯನಾಗಿದ್ದ. ಆ ದ್ರುಪದ ಮತ್ತು ದ್ರೋಣಾಚಾರ್ಯರಿಬ್ಬರು ಕೂಡ ಏನು ಅಂತ ಹೇಳಿದ್ರೆ ಅವರು ಬಾಲ್ಯದಿಂದಲೇ ಇಬ್ಬರು ಸ್ನೇಹಿತರಾಗಿದ್ದರು. ಹೀಗೆ ಅವರಿಗೆ ಸ್ವಲ್ಪ ಪರಸ್ಪರ ವೈರ ಉಂಟಾಯಿತು. ಒಮ್ಮೆ ದ್ರೋಣಾಚಾರ್ಯರು ಏನು ಮಾಡಿದರು ಅಂತ ಹೇಳಿದರೆ ಮಗನಾದಂತಹ ಅಶ್ವತ್ಥಾಮನಿಗಾಗಿ ಅವನು ಏನು ಅಂತ ಹೇಳಿದರೆ ಯಾವತ್ತೂ ಕೂಡ ಅವನ ತಾಯಿ ಹಿಟ್ಟನ್ನು ನೀರಿನಲ್ಲಿ ಕಲಿಸಿ ಇದೇ ಹಸುವಿನ ಹಾಲು ಅಂತ ಕೊಡ್ತಾ ಇತ್ತು. ಪಾಪ ಆ ಮಗುವಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆದರೆ ಈ ಕೌರವರೆಲ್ಲರೂ ಕೂಡ ನಿಜವಾದ ಹಾಲಿನ ರುಚಿಯನ್ನು ತೋರಿಸಿದ ಮೇಲೆ ಆ ಮಗು ಕೇಳ್ತಾ ಇದೆ, ನನಗೆ ಯಾಕೆ ಮೋಸವನ್ನು ಮಾಡಿದ್ರಿ ನೀವು? ನನಗೆ ಹಸುವಿನ ಹಾಲನ್ನು ಹಿಟ್ಟಿನ ನೀರನ್ನೇ ಹಸುವಿನ ಹಾಲಂತ ಕುಡಿಸ್ತಾ ಇದ್ದೀರಿ ಅಂತ. ಆಗ ಮಗುವಿಗೆ ಆ ಹಸುವಿನ ಹಾಲು ಬೇಕು ಅಂತ ಹೇಳಿ ಆ ದ್ರೋಣಾಚಾರ್ಯರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದ್ರುಪದನ ಹತ್ರ ಹೋಗಿ ಒಂದು ಹಸುವನ್ನು ಕೇಳ್ತಾ ಇದ್ದಾರೆ. ನೋಡಿ ಎಂತಹ ಪ್ರಸಂಗ ಅಂತ ಹೇಳಿದರೆ ದ್ರೋಣಾಚಾರ್ಯರು ಕೌರವ ಪಾಂಡವರ ಗುರುಗಳಾಗಿದ್ದರು.
ಗುರುಗಳಾಗಿದ್ದರೆ ರಾಜರ ಗುರುಗಳು ಅಂತ ಹೇಳಿದ್ರೆ ಅವರಿಗೆ ಯಾವುದಕ್ಕೂ ಕಮ್ಮಿಯಾಗಿ ಇರುವುದಿಲ್ಲ. ಅವರಿಗೆ ಬೇಕಾದಷ್ಟು ಹೇರಳವಾಗಿ ಅವರಿಗೆ ಧನ ಸಂಪತ್ತಾಗಲಿ ಏನು ಬೇಕೋ ಬಯಸದ್ದನ್ನೆಲ್ಲ ಸಿಗುವಂತಹದ್ದು ಆ ಯೋಗ್ಯತೆ ಅವರಿಗಿತ್ತು ನೋಡಿ. ಆದರೂ ಕೂಡ ದ್ರೋಣಾಚಾರ್ಯರು ಹೇಗೆ ಜೀವನವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮುಂಚಾವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ರು. ಇದನ್ನೆಲ್ಲರೂ ಕೂಡ ನಮಗೆ ದೊಡ್ಡ ಪಾಠ ಇದೆ. ಅಂದರೆ ನಮಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಇಲ್ಲದಿದ್ದಾಗ ನಾವು ಹಾಗೆ ಇರುವುದು ಅದೊಂದು ಸಹಜವಾದ ಪ್ರಕ್ರಿಯೆ. ಮನೆಯಲ್ಲಿ ಎಲ್ಲ ಸಂಪತ್ತುಗಳು ಇದ್ದು ನಾವು ತಿನ್ನದೇ ಇದ್ದಾಗ ನಮ್ಮ ಮುಂದೆ ಅನೇಕ ಬಗೆಯಾದಂತಹ ಸ್ವೀಟ್ಗಳಿದ್ದು ತಿನ್ನಬೇಡ ಅಂತ ಹೇಳಿದ್ರೆ ನಮಗೆ ಸಾಧ್ಯ ಆಗತ್ತಾ? ಸಾಧ್ಯವೇ ಇಲ್ಲ. ಹಾಗೆ ದ್ರೋಣಾಚಾರ್ಯರಿಗೆ ಬೇಕಾದಷ್ಟು ಸಂಪತ್ತುಗಳು ಹೇರಳವಾಗಿ ತಂದು ಕೊಡ್ತಾ ಇದೆ. ಯಾಕಂದ್ರೆ ಅಂತಹ ಗುರುಗಳವರು. ಆ ಗುರುಗಳಿಗೆ ಆಗಿನ ಕಾಲದಲ್ಲಿ ಸಕಲ ವಿಧವಾದಂತಹ ವಿದ್ಯೆಯನ್ನು ಕಲಿಸುವಂತಹ ಗುರುಗಳು ಏಕೈಕ ಗುರುಗಳು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು. ಈಗ ನಾವು ಯಾರ್ಯಾರನ್ನು ಒಳ್ಳೊಳ್ಳೆ ಈ ಒಂದು ಮಹಾಭಾರತದಲ್ಲಿ ಆ ಒಳ್ಳೆಯ ಪ್ರವೀಣರು ಅಂತ ನೋಡ್ತೀವಿ, ಅವರೆಲ್ಲರೂ ಕೂಡ ದ್ರೋಣಾಚಾರ್ಯರ ಶಿಷ್ಯರು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಅವರು ಉಂಚವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಏನಿದು ಉಂಚವೃತ್ತಿ ಅಂತ ಹೇಳಿದರೆ ಈ ಹೊಲಗದ್ದೆಗಳಲ್ಲಿ ಬೆಳೆದ ಧಾನ್ಯಗಳಿದೆಯಲ್ವಾ, ಆ ಧಾನ್ಯಗಳನ್ನು ಕಟಾವು ಮಾಡಿದ ಮೇಲೆ ಅದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಟಾವು ಮಾಡಬೇಕಾದ್ರೆ ಕೆಲವು ಧಾನ್ಯಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಹೊಲಗದ್ದೆಗಳಲ್ಲಿ ಬಿದ್ದಿರುತ್ತೆ. ಬಿದ್ದಾಗ ಅದನ್ನೂ ಕೂಡ ಎರಡು ವೃತ್ತಿ ಇದೆ. ಅಲ್ಲಿ ಉಂಚವೃತ್ತಿ ಅಂತ ಹೇಳಿದರೆ ಶಿಲಾವೃತ್ತಿ ಅಂತ. ಬಿದ್ದಿರುವ ಧಾನ್ಯಗಳನ್ನು ತೆಗೆದುಕೊಂಡು ಬರುವುದು ಶಿಲಾವೃತ್ತಿ ಅಂತ. ಅಂದರೆ ಕಟಾವು ಮಾಡಿದಾಗ ಉಳಿದ ಧಾನ್ಯ ಕಾಳುಗಳು ಕೆಳಗಡೆಯಿಂದ ಬಿದ್ದಿರುತ್ತೆ, ಅದನ್ನು ಸಂಗ್ರಹ ಮಾಡಿಕೊಂಡು ಬಂದು ಅದರಿಂದ ಒಂದು ಹಿಟ್ಟನ್ನು ಮಾಡಿಕೊಂಡು ಅಥವಾ ನುಚ್ಚನ್ನು ಮಾಡಿಕೊಂಡು ಅದು ಎಷ್ಟು ಸಿಗುತ್ತೋ ಅಷ್ಟರಿಂದ ಜೀವನವನ್ನು ಮಾಡ್ತಕ್ಕಂಥದ್ದು. ಕೆಲವು ದಿವಸ ಸಿಗದೇ ಇರಬಹುದು. ಆದರೆ ಈ ಶಿಲಾವೃತ್ತಿಗಿಂತಲೂ ಕೂಡ ಕಷ್ಟವಾದಂತಹ ವೃತ್ತಿ ಅಂತ ಹೇಳಿದ್ರೆ ಉಂಚವೃತ್ತಿ ಅಂತ. ಉಂಚವೃತ್ತಿ ಅಂದರೆ ಕಟಾವು ಮಾಡಿದ ಮೇಲೆ ಕೆಳಗಡೆ ಬಿದ್ದ ಮೇಲೆ ಯಾವುದಾದ್ರೂ ಪಕ್ಷಿಗಳು ಅದನ್ನು ತಿನ್ನಲಿಕ್ಕೆ ಬರ್ತಾ ಇರ್ತವೆ. ಅವು ತಿನ್ನಲಿಕ್ಕೆ ಬರುವವರೆಗೆ ಕಾಯ್ದು ಅದಾದ ನಂತರ ಅವು ತಿಂದು ಬಿಟ್ಟಂತಹ ಏನಾದರೂ ಧಾನ್ಯ ಕಾಳುಗಳು ಉಳಿದಿದ್ರೆ ಅದನ್ನು ಎತ್ಕೊಂಡು ಬಂದು ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ ಅಂತ ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಂಥದ್ದು. ಹೀಗೆ ದ್ರೋಣಾಚಾರ್ಯರು ತಮ್ಮ ಜೀವನದಲ್ಲಿ ಬದುಕ್ತಾ ಇದ್ದಾರೆ. ಇದು ಅವರು ಮಾತ್ರ ಅಂತಲ್ಲ, ಹಿಂದಿನ ಕಾಲದಲ್ಲಿ ಹಾಗೆ ಬದುಕ್ತಾ ಇದ್ರು. ಇದೊಂದು ಮಹಾಭಾರತ ಒಂದು ಒಳ್ಳೆಯ ಪ್ರಸಂಗವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಹಿಂದೆ ಒಂದು ಈ ಎಲ್ಲ ಪಾಂಡವರವರು ರಾಜಸೂಯಾಗವನ್ನು ಮಾಡ್ತಾರೆ. ಮುಂದೆ ಬರುತ್ತೆ, ಅದರ ಪ್ರಸಂಗವನ್ನು ನೋಡೋಣ. ರಾಜಸೂಯಾಗವನ್ನು ಮಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮುಂಗಸಿ ಅಲ್ಲಿಗೆ ಬರುತ್ತೆ. ಆ ಮುಂಗಸಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರ ಅರ್ಧ ಮೈಬಣ್ಣ ಎಲ್ಲ ಬಂಗಾರದ ಮೈಬಣ್ಣವಾಗಿರುತ್ತೆ, ಇನ್ನು ಅರ್ಧ ದೇಹ ಸ್ವಾಭಾವಿಕವಾಗಿ ತನ್ನದು ಹೇಗಿದೆಯೋ ಹಾಗಿರುತ್ತೆ. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಾಜಸೂಯ ಆಗ ಹೇಗಿತ್ತು ಅಂತ ಹೇಳಿದ್ರೆ ಅವರು ಹಿಂದೆ 1000 ಕಿಲೋಮೀಟರ್ ತನಕ ಅವರು ಎಲ್ಲ ಯುದ್ಧವನ್ನು ಸಾರಿ ಎಲ್ಲ ರಾಜರಿಂದ ಒಪ್ಪಿಗೆಯನ್ನು ತಂದುಕೊಂಡು ಮಾಡುವಂತಹ ಯಾಗ ಇದೆ. ರಾಜಸೂಯ ಯಾಗ ಅಂತ ಒಂದು ನಿಯಮ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಆಗಿನ ಕಾಲದ ಭರತ ಭೂಮಿಯಲ್ಲಿ ಒಳ್ಳೊಳ್ಳೆ ದೊಡ್ಡ ರಾಜರಂತ ಯಾರಿದ್ದಾರೋ ಅವರೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವರಿಂದ ಕಪ್ಪ ಕಾಣಿಕೆಯನ್ನು ತಂದು ಮಾಡಬೇಕು ಅಂತ. ಯಾಕೆಂದರೆ ರಾಜಸೂಯ ಯಾಗ ಮಾಡಬೇಕಾದ್ರೆ ಹೇರಳವಾದಂತಹ ಸಂಪತ್ತು ಬೇಕು. ಯಾಕೆಂದರೆ ಯಾರ್ಯಾರು ಏನೇನು ಬಯಸ್ತಾರೋ ಎಲ್ಲವನ್ನು ಅಲ್ಲಿ ನೀಡಬೇಕಾಗ್ತಾ ಇತ್ತು. ಅಲ್ಲಿ 100 ದಿನಗಳ ರಾಜಸೂಯ ಯಾಗದಲ್ಲಿ ಒಂದು ದಿನಕ್ಕೆ ಲಕ್ಷಾಧಿಕವಾಗಿ ಯೋಜನೆ, ಅಂದರೆ ಕಿಲೋಮೀಟ್ರಿಗಿಂತಲೂ ಲಕ್ಷ ಅಂದರೆ ಒಂದು ಯೋಜನೆ ಅಂದರೆ ಸಾಮಾನ್ಯ 4 ಕಿಲೋಮೀಟರ್ ಅನ್ನುವಂತಹ ಅಳತೆ ಇದೆ. ಲಕ್ಷ ಯೋಜನೆ ಅಂದರೆ 4 ಲಕ್ಷ ಕಿಲೋಮೀಟರ್ ತನಕ ಜನಗಳು ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವಂತಹ ಪ್ರಕ್ರಿಯೆಗಳು ಅಂತ. ಅಂದರೆ ಅಷ್ಟು ಜನರು. ಆಮೇಲೆ ಆ ಯಾಗದಲ್ಲಿ ಇರುವಾಗ ದಾನ ಪ್ರಕ್ರಿಯೆ ಹೇಗಿತ್ತು ಅಂದರೆ ಯಾರ್ಯಾರು ದಾನ ಕೊಡೋದು ಸಹಜ. ಏನು ಅಂತ ಹೇಳಿದ್ರೆ ನಾವು ದಾನ ಕೊಡಬೇಕಾದ್ರೆ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಯಾವುದು ಸುಲಭವೋ ಅದನ್ನು ಕೊಡಲಿಕ್ಕೆ ಅಂತ. ಈ ಅಧಿಕ ಮಾಸದಲ್ಲಿ 33 ಅಂತ ನಿಯಮ ಇದೆ. 33 ಅಂತ ಹೇಳಿದಾಗ ಹುಡುಕ್ತೇವೆ ನಾವು ಯಾವುದು ಸುಲಭವಾಗುತ್ತೆ 33 ಅಂತ. ಮೊನ್ನೆ ನಮ್ಮ ಒಬ್ಬರು ಆಚಾರ್ಯ ಹೇಳ್ತಾ ಇದ್ರು, ಏನು 33 ದಾನ ಕೊಡಬೇಕು ಅಂದರೆ ಈ ಡೈಮಂಡ್ ಕಲ್ಸಕ್ಕೆ ಬರುತ್ತೆ, ಅದನ್ನು ಹುಡುಕಿ 33 ಡೈಮಂಡ್ ಕಲ್ಸಕ್ಕೆ ದಾನ ಕೊಡ್ತಾ ಇದ್ರು. ದಾನ ಅನ್ನೋದು ಹಾಗಲ್ಲ. ದಾನ ಅಂತ ಹೇಳಿದರೆ ರಾಜಸೂಯಾಗದಲ್ಲಿ ದಾನ ಹೇಗಿತ್ತು ಅಂತ ಹೇಳಿದ್ರೆ ಯಾವ ಮನುಷ್ಯ
ಏನೇನು ಬಯಸ್ತಾನೋ ಅದನ್ನು ಕೊಡ್ತಾ ಇದ್ರು. ಈಗ ಯಾರೋ ಒಬ್ಬ ಬಂದ, ನನಗೆ ಬಂಗಾರ ಬೇಕು, ಮಗಳ ಮದುವೆ ಮಾಡಲಿಕ್ಕೆ ಒಂದು 10 ಗ್ರಾಮ್ 15 ಗ್ರಾಮ್ 20 ಗ್ರಾಮ್ ಒಂದಿಷ್ಟು ಬಂಗಾರ ಬೇಕು ಅಂದರೆ ಅವರಿಗೆ ಬಂಗಾರವನ್ನೇ ಕೊಟ್ಟು ಕಳಿಸೋದು. ಯಾರಾದರೂ ಬಂದು ಮುತ್ತು ರತ್ನಗಳನ್ನು ಕೇಳಿದರೆ ಅವರಿಗೆ ಮುತ್ತು ರತ್ನಗಳನ್ನು ಕೇಳೋದು. ಯಾರಾದರೂ ಬಂದು ಭೂದಾನವನ್ನು ಬೇಕು, ನನಗೆ ಯಾವ ಜೀವ ವಾಸ ಮಾಡಲಿಕ್ಕೆ ಯಾವ ಭೂಮಿಯೂ ಕೊಡಿಲ್ಲ, ಭೂಮಿ ಕೇಳಿದರೆ ಭೂಮಿಯನ್ನು ದಾನ ಮಾಡೋದು. ಯಾವ ಒಬ್ಬ ರಾಜ ಬಂದ, ನನಗೆ ಸೈನಿಕರು ಬೇಕು, ನನಗೆ ಅಶ್ವ ದಳ ಮತ್ತು ರಥಗಳು ಬೇಕು, ಹಾಗೂ ನನಗೆ ಆನೆಗಳ ಸಂಗ್ರಹ ಬೇಕು ಅಂತ ಏನು ಕೇಳ್ತಾರೋ ಅದನ್ನೆಲ್ಲ ಕೊಡ್ತಕ್ಕಂತಹದ್ದು. ಹೀಗೆ ಅವ್ರದ್ದು ನಡೀತಾ ಇತ್ತು. ಆದರೆ ಅಲ್ಲಿ ಒಂದು ರಾಜಸೂಯಾಗದಲ್ಲಿ ಮುಂಗುಸಿ ಬಂದಿದೆ. ಮುಂಗುಸಿ ಬಂದಾಗ ಆ ಮುಂಗುಸಿ ಹೇಳ್ತಾ ಇದೆ, ಎಲ್ಲರನ್ನು ಕುರಿತು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಹೊಗಳ್ತಾ ಇದ್ದಾರೆ ರಾಜಸೂಯಾಗವನ್ನು. ಆದರೆ ಆ ಮುಂಗುಸಿ ಮಾತ್ರ ಹೇಳ್ತಾ ಇದೆ, ನಿನ್ನ ಈ ರಾಜಸೂಯ ಯಾಗ ಏನಿದೆಯೋ ಇದು ಬ್ರಾಹ್ಮಣನ ಮಾಡಿದಂತಹ ದಾನಕ್ಕೆ ಸಮವಿಲ್ಲ ಅಂತ ಹೇಳ್ಬಿಡ್ತಾರೆ ಆ ಮುಂಗುಸಿ. ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಮುಂಗುಸಿ ಮಾತಾಡ್ತಾ ಇದೆ, ಬಹಳ ನೋಡಲಿಕ್ಕೆ ಬಹಳ ವಿಲಕ್ಷಣವಾಗಿದೆ, ಒಳ್ಳೆಯ ಬಂಗಾರದಿಂದ ಬಣ್ಣದಿಂದ ಕೊಂಗಳಿಸ್ತಾ ಇದೆ. ಆಗ ಎಲ್ಲರೂ ಕೂಡ ಕೇಳಿದ್ರು, ಈ ರಾಜಸೂಯಾಗದಲ್ಲಿ ಏನು ಕಮ್ಮಿ ಆಯಿತು? ಎಲ್ಲವೂ ಚೆನ್ನಾಗಿದೆ, ಆದರೆ ನೀನು ಹೇಳುವಂತಹ ಆ ಬ್ರಾಹ್ಮಣನ ಯಾರು, ಅವನ ಕಥೆಯನ್ನು ನಮಗೆ ಕೇಳಬೇಕು ಅಂತ ಎಲ್ಲರಿಗೂ ಉತ್ಸಾಹ ಬಂತು. ಆಗ ಅವರು ಹೇಳ್ತಾ ಇದ್ರು, ಒಂದು ನಗರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವನ್ನು ಮಾಡ್ತಾ ಇದ್ದ. ಆ ಬ್ರಾಹ್ಮಣ ಹೇಗೆ ವಾಸವನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ತನ್ನ ಆ ಹೆಂಡತಿ ಮತ್ತು ಮಗ ಸೊಸೆಯ ಜೊತೆಗೆ ಅವನು ಜೀವನವನ್ನು ಮಾಡ್ತಾ ಇದ್ದ. ಆ ಬ್ರಾಹ್ಮಣ ಉಂಚವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ದ. ಹೀಗೆ ಏನಾಯಿತು ಅಂತ ಹೇಳಿದ್ರೆ, ಉಂಚವೃತ್ತಿಯಿಂದ ಜೀವನ ಮಾಡಬೇಕಾದ್ರೆ ಒಂದು ದಿವಸ ಆ ಊರಿಗೆ ಬರಗಾಲ ಬರುತ್ತೆ. ಬರಗಾಲ ಬಂದಾಗ ಯಾವ ರೀತಿಯಾದಂತಹ ಸಂಗ್ರಹದ ಬುದ್ಧಿ ಇಲ್ಲದಂತಹ ಈ ಬ್ರಾಹ್ಮಣ, ಅಂದರೆ ಮೊದಲಿಗೆ ಈಗಾಗಲೇ ನೀವು ಕೋವಿಡ್ ಬಂದು ಹೋದ್ಮೇಲೆ ಇನ್ನೂ ಹೆಚ್ಚಾಗ್ಬಿಟ್ಟಿದೆ ಸಂಗ್ರಹದ ಬುದ್ಧಿ. ಯಾಕಂತ ಹೇಳಿದರೆ ಕೋವಿಡ್ನಲ್ಲಿ ನಾವು ಅನುಭವಿಸಿದ್ದಿಲ್ಲ, ಏನಾದರೂ ಸಿಗುತ್ತೋ ಇಲ್ಲ, ಬೇಳೆ ಸಿಗುತ್ತೋ ಇಲ್ಲ, ನಾಳೆ ಊಟ ಮಾಡಲಿಕ್ಕೆ ಏನಾದರೂ ಸಿಗುತ್ತೋ ಇಲ್ಲ, ನಾವು ಬದುಕ್ತೀವೋ ಇಲ್ಲ ಅನ್ನೋಂಥ ಕಾರಣದಿಂದ ಕೋವಿಡ್ ಬಂದು ಹೋದ್ಮೇಲೆ ಏನಾದರೂ ಇರಲಿಯಪ್ಪ ಸ್ವಲ್ಪ ಸಂಗ್ರಹ ಮಾಡಿಕೊಳ್ಬೇಕು ಅನ್ನುವಂಥ ಬುದ್ಧಿ ನಮಗೆ ಬಂದಿದೆ. ಆದರೆ ಬ್ರಾಹ್ಮಣನಿಗೆ ಯಾವ ಬುದ್ಧಿಯೇ ಇಲ್ಲ. ಅವನು ಹೇಗೆ ಅಂದರೆ ಏನು ಸಿಗುತ್ತೋ ಅದರಿಂದ ಜೀವನವನ್ನು ಮಾಡ್ತಾ ಇದ್ದ. ಬರಗಾಲ ಬೇರೆ ಬಂತು ಅವನಿಗೆ. ಬರಗಾಲ ಬಂದಾಗ ಎಷ್ಟೋ ದಿವಸಗಳ ಕಾಲ ಅವನಿಗೆ ಉಪವಾಸ. ಎಲ್ಲರೂ ಕೂಡ ಎಷ್ಟೋ ದಿವಸಗಳ ನಂತರದಲ್ಲಿ ಹೀಗೆ ಮುಂಚವೃತ್ತಿ ಮಾಡುವಂತಹ ಬ್ರಾಹ್ಮಣ ಒಂದು ಗದ್ದೆಗೆ ಹೋದ. ನೋಡ್ತಾ ಇದ್ದ, ಪಕ್ಷಿಗಳೆಲ್ಲ ಬಂತು. ಆ ಧಾನ್ಯ ಕಾಳುಗಳನ್ನೆಲ್ಲ ತಗೊಂಡ. ಸರಿ, ಇನ್ಯಾವ ಪಕ್ಷಿಗಳು ಬರಲ್ಲ ಅಂತ ಯೋಚನೆ ಮಾಡಿ ಇರುವಂತಹ ಸ್ವಲ್ಪ ಧಾನ್ಯವನ್ನು ಮನೆಗೆ ತಂದು ಅದನ್ನೆಲ್ಲ ಆ ಹೊಟ್ಟನ್ನು ತೆಗೆದು ಆ ಕುಟ್ಟಿ ಪುಡಿಯನ್ನು ಮಾಡಿ ಹಿಟ್ಟನ್ನು ಮಾಡಿಕೊಂಡು ಅದನ್ನು ಏನು ಅಂತ ಹೇಳಿದ್ರೆ ಇರುವಂತಹ ಆ ಪ್ರಸಾದವನ್ನು ಭಗವಂತನಿಗೆ ಅರ್ಪಿಸಿ, ಇನ್ನೇನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಆ ಬಂದಿದ್ದಂತಹ ಸ್ವಲ್ಪ ಆಹಾರವನ್ನು 4 ಜನ ಸೇರಿ ತಿನ್ನಲಿಕ್ಕೆ ಇನ್ನೇನು ಕುಳಿತುಕೊಳ್ಬೇಕು. ಹೊರಗಡೆ ಭವತಿ ಭಿಕ್ಷಾಂದೇಹಿ ಅಂತ ಒಬ್ಬ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ಬಂದಾಗ ಎಷ್ಟೋ ದಿವಸಗಳ ಕಾಲ ಇವರು ಉಪವಾಸ ಇದ್ದಾರೆ, ಏನು ಇಲ್ಲವೇ ಇಲ್ಲ, ಹೊಟ್ಟೆಗಿರುವುದೇ ಸ್ವಲ್ಪ. ಭವತಿ ಭಿಕ್ಷಾಂದೇಹಿ ಅಂತ ಬ್ರಾಹ್ಮಣ ಬೇರೆ ಬಂದ್ಬಿಟ್ಟ. ಬಂದು ಅವರು ಯೋಚನೆಯೇ ಮಾಡಲಿಲ್ಲ. ಆ ಬ್ರಾಹ್ಮಣ ಬಂದಿರುವಂತಹ ಮನೆಯ ಹೊರಗಡೆ ಏನು ಬ್ರಾಹ್ಮಣ ಅತಿಥಿಗಳಿದ್ದಾರೋ ಅವರ ಸತ್ಕಾರ ಅನ್ನೋದು ಅದು ಭಗವಂತನ ಪೂಜೆ ಅಂತ ಅವರು ತಿಳ್ಕೊಂಡಿದ್ರು. ಹಾಗಾಗಿ ಅವರನ್ನು ಕರೆದು ಕೂಡಿಸಿ ಹೇಳಿದರು, ನಾವು ಬಹಳ ಬಡವರಾಗಿದ್ದೇವೆ, ನಮ್ಮ ಹತ್ರ ಏನೂ ಇಲ್ಲ, ನಾವು ತಿನ್ನಲಿಕ್ಕೆ ತಂದಿರತಕ್ಕಂತಹ ಆಹಾರವನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿ ಆ ಬ್ರಾಹ್ಮಣ ತನ್ನ ಪಾಲಿನದ್ದೇನಿದೆಯೋ ಆ ಬ್ರಾಹ್ಮಣನಿಗೆ ಬಡಿಸ್ತಾನೆ ಶ್ರದ್ಧೆಯಿಂದ. ಆದರೆ ಆ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬೋದೇ ಇಲ್ಲ. ಅವನ ಮುಖವಿಕಾರವನ್ನು ನೋಡ್ತಾರೆ. ಬ್ರಾಹ್ಮಣನಿಗೆ ಬಹಳ ಬೇಜಾರಾಗುತ್ತೆ. ಏನು ಅಂತ ಹೇಳಿದ್ರೆ, ಬಂದಿರುವಂತಹ ಬ್ರಾಹ್ಮಣನಿಗೆ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕಾಗೋದಷ್ಟು ನನ್ನಲ್ಲಿ ಅಶಕ್ತನಾಗಿದ್ದೇನೆ ಅಂತ ಬಹಳ ಅವನೊಂದು ಕೊರಗಿಬಿಟ್ಟ. ಕೊರಗಿದಾಗ ಏನಾಗೋಯ್ತು ಅಂತ ಹೇಳಿದ್ರೆ, ಆಗ ಹೆಂಡತಿ ಹೇಳ್ತಾ ಇದ್ದಾಳೆ, ಇದನ್ನು ನನ್ನ ಪಾಲಿದ್ದನ್ನು ಕೂಡ ಬ್ರಾಹ್ಮಣನಿಗೆ ಬಡಿಸಿ ಅಂತ. ಆಗ ಹೆಂಡತಿ ಹೇಳ್ತಾ ಇದ್ದಾನೆ, ಎಷ್ಟೋ ದಿವಸಗಳಾಗೋಗಿದೆ, ಒಂದು ಹೊತ್ತು ಊಟವೂ ಕೂಡ ಇಲ್ಲ, ಒಂದು ತುತ್ತು ಕೂಡ ತಿಂದಿಲ್ಲ, ನಿನ್ನಲ್ಲಿ ಅಶಕ್ತಿ ಉಂಟಾಗುತ್ತೆ, ಹೀಗೆ ಮಾಡಬಾರ್ದು ಅಂತ. ಆಗ ಆ ಹೆಂಡತಿ ಹೇಳ್ತಾಳೆ, ಹೆಂಡತಿಯ ಧರ್ಮ ಏನು ಅಂತ ಹೇಳಿದ್ರೆ, ಗಂಡ ಕಷ್ಟದಲ್ಲಿರುವಾಗಲೇ ಆಗಲಿ ಸುಖದಲ್ಲಿರುವಾಗಲಿ ಹೆಂಡತಿಯ ಸಹಧರ್ಮಿಣಿ ಅಂತ ಅವಳಿಗೆ ಕರೀತಾರೆ. ಅಂದರೆ ಕಷ್ಟ ಆಗಲಿ ಸುಖ ಬಂದಾಗಲಿ ಆ ಗಂಡನ ಜೊತೆಗಿರುವುದೇ ಹೆಂಡತಿಯ ಮುಖ್ಯ ಧರ್ಮ. ಈಗ ನನಗೆ ಯಾವುದೂ ಕೂಡ ತೊಂದರೆ ಇಲ್ಲ, ಆ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬಿಸಿ ಅಂತ ಹೇಳಿ ತನ್ನ ಪಾಲಿದ್ದನ್ನು ಕೊಡ್ತಾರೆ. ಆಗಲೂ ಬ್ರಾಹ್ಮಣನಿಗೆ ಹೊಟ್ಟೆ ಸಾಕಾಗುವುದೇ ಇಲ್ಲ, ಇನ್ನು ಹೊಟ್ಟೆ ತುಂಬುವುದೇ ಇಲ್ಲ. ಆಗ ಮಗ ಬರ್ತಾನೆ. ನೋಡಿ ತಂದೆ, ಒಬ್ಬ ತಂದೆಯ ನಿಜವಾದ ಮಗನ ಕರ್ತವ್ಯ ಏನು ಅಂತ ಹೇಳಿದ್ರೆ, ತಂದೆಯ ಧರ್ಮಕ್ಕೆ ಅನುಗುಣವಾಗಿ ನಡೆಯುವುದೇ ಮಗನ ಮುಖ್ಯ ಕರ್ತವ್ಯ ಅಂತ. ನಿನ್ನದು ಒಂದು ಒಳ್ಳೆಯ ಧರ್ಮ ನಡೆದಿದೆ, ನೀನು ಕಲಿಸಿರತಕ್ಕಂತಹ ಪಾಠ ನಮಗೆ ಒಳ್ಳೆಯದು.
ಹಾಗಾಗಿ ನಿನ್ನ ಧರ್ಮಕ್ಕೆ ಅನುಗುಣವಾಗಿ ನಡ್ತಕ್ಕಂತಹದ್ದು ನನ್ನದು. ಒಂದು ಹೊತ್ತು ಉಪವಾಸ ಇದ್ದರೆ ನಾನು ಏನು ಸಾಯುವುದಿಲ್ಲ, ನನ್ನದನ್ನು ಕುಡಿ ಅಂತ ಒಳಕೊಡ್ತಾರೆ. ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಬಹಳ ಸಂಕಟ ಆಗುತ್ತೆ. ಆದರೆ ಮಕ್ಕಳ ಹೆಂಡತಿಯ ಈ ಧರ್ಮವ ಪರಿಪಾಲನೆ ನೋಡಿ ಬಹಳ ಸಂತೋಷವಾಗುತ್ತೆ. ಆದರೂ ಕೂಡ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬುವುದೇ ಇಲ್ಲ. ಆಗ ಸೊಸೆ ಬರ್ತಾಳೆ. ಸೊಸೆ ಬಂದು ಹೇಳ್ತಾಳೆ, ಮಾವ, ಆ ಅತ್ತೆ ಹಾಗೂ ಗಂಡ, ನಿಮ್ಮ 3 ಜನರ ಒಂದು ಯೋಗಕ್ಷೇಮ ಪ್ರತಿಯೊಂದರಲ್ಲೂ ಭಾಗಿಯಾಗುವುದು, ಈ ಮನೆಯಲ್ಲಿ ಯಾವ ಧರ್ಮವನ್ನು ಆಚರಣೆ ಮಾಡ್ತೀರೋ ನೀವೆಲ್ಲ ಹೇಗಿರ್ತಾರೆ ಅದಕ್ಕನುಗುಣವಾಗಿ ಬದುಕುವುದೇ ಈ ಸೊಸೆಯ ಕರ್ತವ್ಯ ಅಂತ ಹೇಳಿದ್ರು. ನೋಡಿ, ಈ ಕುಟುಂಬದಲ್ಲಿರ್ತಕ್ಕಂತಹ ಪರಸ್ಪರ ಅನ್ಯೋನ್ಯ ಭಾವ, ಧರ್ಮದ ಆಚರಣೆ, ಅವರ ಸೂಕ್ಷ್ಮತೆಗಳನ್ನು ಗಮನಿಸಿ. ಅವಳು ಕೂಡ ಬಂದುಕೊಟ್ರು. ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ, ಆಗ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬಿದಾಗ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಅದು ಆ ಬ್ರಾಹ್ಮಣ ರೂಪಿ ಧರಿಸಿರ್ತಕ್ಕಂತಹ ದೇವತೆಗಳು ಬಂದು ಪರೀಕ್ಷೆಯನ್ನು ಮಾಡಿದಾಗ ಆ ಬ್ರಾಹ್ಮಣ ನೋಡಿ ಎಷ್ಟೋ ದಿವಸಗಳ ಕಾಲ ಆ ಉಪವಾಸ ಇದ್ದಂತಹ ಅವರು ಇರುವಂತಹ ಸ್ವಲ್ಪ ಅನ್ನವನ್ನೇ ಅವರು ಎಲ್ಲವನ್ನು ಯಾವ ಯೋಚನೆ ಇಲ್ಲದೇನೆ ಬಂದಿರತಕ್ಕಂತಹ ಅತಿಗಳಿಗೆ ಕೊಟ್ಟು ಸತ್ಕಾರವನ್ನು ಮಾಡಿದರು. ಆಗ ಆ ಬ್ರಾಹ್ಮಣ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ, ನೀನು ಈ ಲೋಕದಲ್ಲಿ ದೊಡ್ಡ ಶ್ರೇಷ್ಠಧಾನಿಯಾಗಿ ಬೆಳುತ್ತೀಯ. ಅಷ್ಟೇ ಅಲ್ಲ, ನೋಡು, ಆ ವಿಷ್ಣು ದೂತರು ಬಂದು ನಿಮ್ಮನ್ನು ಇಡೀ ಕುಟುಂಬ ಸಮೇತವಾಗಿ ವಿಮಾನದಲ್ಲಿ ಬಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವರ್ಗ ಲೋಕದಲ್ಲಿ ನಿಂತು ನಿನ್ನ ದಾನವನ್ನು ದೇವತೆಗಳೆಲ್ಲ ಕೊಂಡಾಡ್ತಾ ಇದ್ದಾರೆ ಅಂತ ಅವರಿಗೆ ಹೇಳಿದಾಗ ಈ ಒಂದು ಎಲ್ಲ ವೃತ್ತಾಂತವನ್ನು ಆ ಮುಂಗಸಿ ರಾಜಸೂಯಾಗದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇವರು ಹಿಟ್ಟಿನ ಚೂರ್ಣವನ್ನು ಮಾಡುವಾಗ ಹಿಟ್ಟು ನೆಲಕ್ಕೆ ಬಿದ್ದಿತ್ತು. ಬಿದ್ದಾಗ ಆ ಹಿಟ್ಟಿನಲ್ಲಿ ನಾನು ಹೊರಳಾಡಿದಾಗ ಏನಾಯಿತು ಅಂತ ಹೇಳಿದ್ರೆ, ನನ್ನ ಮೈ ಬಣ್ಣ ಎಲ್ಲವೂ ನನ್ನ ಮೈ ಅರ್ಧ ಬಂಗಾರಮಯವಾಯಿತು. ಇಂತಹ ಶ್ರೇಷ್ಠ ದಾನ ಎಲ್ಲಾದರೂ ಈ ಭೂಲೋಕದಲ್ಲಿ ಇದೆಯಾ ಅಂತ ನಾನು ಹುಡುಕಿಕೊಂಡು ಹೋಗ್ತಾ ಇದ್ದೇನೆ. ಆ ಬ್ರಾಹ್ಮಣನ ಶ್ರೇಷ್ಠ ದಾನಕ್ಕಿಂತಲೂ ಕೂಡ ಇಲ್ಲಿ ಯಾವುದೂ ನನಗೆ ಕಾಣಿಸ್ತಾ ಇಲ್ಲ ಅಂತ ಮುಂಗುಸಿ ಹೇಳ್ತಾ ಇದ್ದಾರೆ. ತಾತ್ಪರ್ಯ ರಾಜಸೂಯಾಗ ಸರಿಯಾಗಿ ನಡೆದಿದೆ ಅಂತ ಅಲ್ಲ. ರಾಜಸೂಯಾಗ ಬಹಳ ಚೆನ್ನಾಗಿ ನಡೆದಿದೆ, ಎಲ್ಲ ವೈಭವೋಪೇತವಾಗಿ ನಡೆದಿದೆ. ಆದರೆ ಈ ಬ್ರಾಹ್ಮಣನನ್ನ ಅವರು ಆ ಬ್ರಾಹ್ಮಣನ ಕಥೆಯನ್ನು ಇಡೀ ಜಗತ್ತಿಗೆ ಸಾರಬೇಕು. ಯಾಕಂತ ಹೇಳಿದ್ರೆ, ಅವನು ಮಾಡ್ತಿದ್ದೇ ಜೀವನ ಉಂಚವೃತ್ತಿಯಿಂದ. ಬರಗಾಲ ಬಂದಿದೆ, ಎಷ್ಟೋ ಸಾವಿರ ವರ್ಷಗಳ ಕಾಲ, ಎಷ್ಟೋ ದಿನಗಳ ಕಾಲ ಉಪವಾಸವಿದ್ದಾನೆ. ಆದರೂ ತನಗೆ ಸಿಕ್ಕಂತಹ ಒಂದು ಹೊತ್ತಿನ ಅನ್ನವನ್ನ ಯಾವ ಯೋಚನೆಯನ್ನ ಮಾಡದೇನೆ ದಾನವನ್ನ ಮಾಡಿದ್ರಲ್ವಾ, ಇಂತಹ ದಾನಕ್ಕೆ ಯಾವುದು ಕೂಡ ಸರಿಸಮಾನವಾದಂಥದ್ದು ಇಲ್ಲ ಅಂತ ನೋಡಿ. ಈ ಮಹಾಭಾರತಗಳನ್ನು ನಾವು ರಾಮಾಯಣವನ್ನು, ಪುರಾಣ, ಇತಿಹಾಸ, ಉಪನಿಷತ್ತುಗಳನ್ನು ಯಾಕೆ ಓದಬೇಕು ಅಂತ ಹೇಳಿದರೆ, ಇದರಿಂದ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನಮಗೆ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ, ಆದರೆ ನಾವು ದಾನ ಮಾಡಬೇಕಾದ್ರೆ ಯೋಚನೆಯನ್ನು ಮಾಡ್ತೇವೆ. ದೇವಸ್ಥಾನಕ್ಕೆ ದಾನವನ್ನು ಮಾಡಬೇಕಾದ್ರೆ ಇಷ್ಟು ಕೊಡಬೇಕಾ ಅಂತ ಯೋಚನೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಅದರಿಂದ ನಮಗೇನಾದರೂ ಪ್ರಯೋಜನನಾ ಅಂತ ಯೋಚನೆ ಮಾಡ್ತಾರೆ. ಆದರೆ ನಾವು ಯಾರಿಗಾದರೂ ಕೊಟ್ಟಂತಹ ದಾನವನ್ನು, ಅದು ಏನು ಅಂತ ಹೇಳಿದ್ರೆ, ಭಗವಂತ ಹೇಗೆ ಅಂತ ಹೇಳಿದರೆ, ಭಗವಂತನಲ್ಲಿ ಒಂದು ವಿಶೇಷ ಗುಣಗಳಿವೆ. ನಾವು ಬೇರೆ ಯಾರಿಗಾದರೂ ದಾನವನ್ನು ಕೊಟ್ಟರೆ ಅವರು ಪ್ರತ್ಯುಪಕಾರದ ಸ್ಮರಣೆಯನ್ನು ಮಾಡ್ಬೋದು, ಉಪಕಾರದ ಸ್ಮರಣೆಯನ್ನು ಮಾಡಬಹುದು, ಅದು ಪ್ರತಿಯಾಗಿ ಇನ್ನೇನಾದರೂ ಕೊಡಬಹುದು. ಭಗವಂತನಿಗೆ ದಾನ ಮಾಡುವಾಗ ಹೇಗಿರಬೇಕು ಅಂದರೆ, ನಮ್ಮ ಮನಸ್ಸು ಭಗವಂತನೂ ಹಾಗೇನೇ ಇದ್ದಾನೆ. ಭಗವಂತ ಯಾವುದರಲ್ಲೂ ಕೂಡ ಲೆಕ್ಕವನ್ನು ಚುತ್ತ ಮಾಡದೆ ಬಿಡುವುದೇ ಇಲ್ಲ. ಅವನು ಭಗವಂತ ಮಾಡುವಾಗ ಹೇಗೆ ಮಾಡ್ತಾನೆ ಅಂದರೆ 10 ಪಟ್ಟು ಮಾಡ್ತಾನೆ. ಭಗವಂತನಿಗೆ ದಾನ ಕೊಡಬೇಕಾದ್ರೆ, ಅಂದರೆ ದೇವಸ್ಥಾನಗಳಿಗಾಗಿ ಎಲ್ಲರೂ ದಾನ ಮಾಡಬೇಕು ಅಂದರೆ, ನಾವು ಕೊಟ್ಟದ್ದು 10 ರೂಪಾಯಿ ಆದರೆ ಭಗವಂತ ಹೇಳ್ತಾನೆ, ಶ್ರದ್ಧೆ ಭಕ್ತಿಯಿಂದ ದಾನ ಮಾಡಿದ್ದೀಯಾ, ನಿನಗೆ 10 ರೂಪಾಯಿಗೆ ನಾನು 100 ರೂಪಾಯಿ ಕೊಡ್ತೇನೆ ಅಂತ ಭಗವಂತ ಕೊಡ್ತಾನೆ. ನಮಗೆ ಎಲ್ಲವೂ ಇದೆ, ಆದರೆ ಕೊಡುವಂತಹ ಮನಸ್ಸಿಲ್ಲ. ಹಾಗಾಗಿ ಈ ಥರದ ಒಂದು ಪ್ರಸಂಗಗಳನ್ನೆಲ್ಲ ನಾವು ಆಗಾಗ ಮೆಲುಕು ಹಾಕ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವುದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಅದಾದಮೇಲೆ ಹೇಳ್ತಾ ಇತ್ತು. ಆಗ ಅವರೆಲ್ಲರೂ ಕೂಡ ಬಹಳ ಸಂತೋಷಗೊಂಡರು. ಇದು ನಾವು ಆ ವಂಶವೃತ್ತಿಯಿಂದ ಮಾಡ್ತಕ್ಕಂತಹ ಬ್ರಾಹ್ಮಣನ ಕಥೆ. ಇದು ಮಹಾಭಾರತದಲ್ಲಿ ಬರುವಂತಹ ಪ್ರಸಂಗ. ದ್ರೋಣಾಚಾರ್ಯರು ಹೀಗೆ ಬದುಕ್ತಾ ಇದ್ದರು. ಹೋಗಿ ಅವರೇನು ಮಾಡಿದರು ಅಂತ ಹೇಳಿದರೆ, ಆ ದ್ರುಪದನಲ್ಲಿ ಕೇಳಿದ್ರು ಒಂದು ಹಸುವನ್ನು, ದ್ರುಪದ ಅವಮಾನವನ್ನು ಮಾಡಿ ಅವನಿಗೆ ಕಳುಹಿಸಿದ್ರು. ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಅಹಂಕಾರ ಉಂಟಾದ್ದರಿಂದಾಗಿ ದ್ರೋಣರನ್ನು ಅವಮಾನಿಸಿದರು. ಅವಮಾನಿಸಿದಾಗ ಅವರು ದ್ರೋಣಾಚಾರ್ಯರು ಹೇಳಿದರು, ಅಂದ್ಕೊಂಡ್ರು ಮನಸ್ಸಲ್ಲಿ, ಇವನಿಗೊಂದು ನಾನು ಪ್ರತೀಕಾರವನ್ನು ಮಾಡಲೇಬೇಕು ಅಂತ ಹೇಳಿ ಆಗ ಪಣವನ್ನು ತೊಟ್ಟು ಅವರೇನು ಮಾಡಿದರು ಅಂತ ಹೇಳಿದ್ರೆ, ಪಾಂಡವರನ್ನು ಧನುರ್ವಿದ್ಯಾ ಪಾರಂಗತರನ್ನಾಗಿ ಮಾಡಿ ದ್ರುಪದನನ್ನು ಜೀವಂತವಾಗಿ ಸೆರೆ ಹಿಡ್ಕೊಂಡು ಬನ್ನಿ ಅಂತ
ಆಗಿನ ಕಾಲದಲ್ಲಿ ದ್ರುಪದನನ್ನು ಹೋಲಿಸುವಂತಹ ಯಾವ ರಥಿಕರು ಇರಲೇ ಇಲ್ಲ. ಅವರಿಗೋಸ್ಕರನೇ ವಿದ್ಯೆಯನ್ನು ಕಲಿಸಿಕೊಟ್ರು ದ್ರೋಣಾಚಾರ್ಯ. ನೋಡಿ ಅವ್ರ ಎಂಥ ಅವ್ರ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ. ಆಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೌರವರೆಲ್ಲರಿಗೂ ಕೂಡ ವಿದ್ಯೆಯನ್ನು ದಾನ ಎರಿದಾಗ ಕೌರವರೆಲ್ಲ ಹೋದರು. ಆ ದ್ರುಪದನನ್ನು ನಾವು ಹಿಡ್ಕೊಂಡು ಬರ್ತೇನೆ, ದುರ್ಯೋಧನಾದಿಗಳೆಲ್ಲರೂ ಹೋದರೆ ಅವರಿಗೆ ಏನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದ್ರುಪದನಿಂದಲೇ ಚೆನ್ನಾಗಿ ಒಲೆಗಳನ್ನು ತಿಂದ್ಕೊಂಡು ವಾಪಸ್ ಬಂದರು. ಅವ್ರು ಏನು ಮಾಡಲಿಕ್ಕೆ ಆಗಲೇ ಇಲ್ಲ. ಆಗ ಏನಾಯಿತು ಅಂತ ಹೇಳಿದ್ರೆ, ಪಾಂಡವರಲ್ಲಿ ಒಳ್ಳೆಯ ಸಾಹಸಿಗನಾಗಿರ್ತಕ್ಕಂತಹ ಆ ಅರ್ಜುನನನ್ನು ಕಳಿಸಿದರು. ಅರ್ಜುನ ಏನು ಮಾಡಿದ ಅಂತ ಹೇಳಿದ್ರೆ, ಅವನ ಚಾಣಾಕ್ಷಣತನದಿಂದ ಆ ವಿದ್ಯೆಯಿಂದ ಇವನೇನು ಮಾಡಿದ ಅಂತ ಹೇಳಿದ್ರೆ, ಆ ದ್ರುಪದನನ್ನು ಹೆಡೆಮುಡಿ ಕಟ್ಟಿ ಜೀವಂತವಾಗಿ ತಂದು ದ್ರೋಣರ ಪಾದಕ್ಕೆ ಒಪ್ಪಿಸಿದ ಮೇಲೆ ಅವಾಗ ಏನಾಗೋಯ್ತು ಅಂತ ಹೇಳಿದ್ರೆ, ದ್ರುಪದನಿಗೆ ಒಂದು ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಪಾಂಡವರಲ್ಲಿ ಈ ಅರ್ಜುನನ ಪರಾಕ್ರಮ ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ ಅವರು. ಇಂತಹ ಪರಾಕ್ರಮಿ ನಮಗೆ ಮುಂದೆ ಒಂದು ಯುದ್ಧದಲ್ಲಿ ಬಹಳ ಅನುಕೂಲವಾಗುತ್ತೆ ಅಂತ ಹೇಳಿ ಬಹಳ ಅವರು ನೋಡಿ ಅಷ್ಟು ಕಷ್ಟದಲ್ಲಿ ಇದ್ರೂ ಇನ್ನೊಬ್ಬರ ಒಂದು ಆ ವೀರ್ಯವನ್ನು ನೋಡಿ ಸಂತೋಷವನ್ನು ಪಟ್ಟಾಗ ಏನಾಯಿತು ಅಂತ ಹೇಳಿದ್ರೆ, ಅವತ್ತು ಸಂಕಲ್ಪವನ್ನು ಮಾಡಿದರು ದ್ರುಪದರಾಜರು. ಏನು ಅಂತ ಹೇಳಿದ್ರೆ, ನನಗೆ ಹೀಗೆ ಅವರ ಯಾರು ದ್ರೋಣಾಚಾರ್ಯರ ಅವಮಾನವನ್ನು ಮಾಡಿದ್ದಾರಲ್ಲ, ಇವರನ್ನು ಸಂಹರಿಸುವಂತಹ ನಾನು ಆ ಮಕ್ಕಳನ್ನು ಪಡಿಬೇಕು ಅಂತ ಹೇಳಿ ಅವರು ಒಂದು ಯಜ್ಞವನ್ನು ಕೈಗೊಂಡರು. ಆ ಯಜ್ಞವನ್ನು ಮಾಡ್ತಾ ಇರಬೇಕಾದ್ರೆ ಆ ಯಜ್ಞದಿಂದ ಏನಾಯಿತು ಅಂತ ಹೇಳಿದ್ರೆ, ಆ ಒಳ್ಳೆಯ ಒಂದು ಮಕ್ಕಳನ್ನು ಪಡೆದು ಅರ್ಜುನನಿಗೋಸ್ಕರನೇ ಒಂದು ಹೆಣ್ಣನ್ನು ನಾನು ಪಡಿತೇನೆ ಅಂತ ಹೇಳಿದರು. ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಜೊತೆಗೆ ಇನ್ನೊಂದು ಅವರು 2 ಸಂಕಲ್ಪವನ್ನು ಮಾಡಿದರು. ಅರ್ಜುನ, ನನ್ನನ್ನು ಹಿಡಿದು ತಂದವನು ಅರ್ಜುನ, ಇಂತಹ ಧನುರ್ಧಾರಿಗೆ ನಾನು ಒಂದು ಹೆಣ್ಣನ್ನು ಕೊಡಬೇಕು ಅಂತ, ಅವನು ನನ್ನ ಅಳಿಯನಾಗಬೇಕು ಅಂತ ಒಂದು. ಇನ್ನೊಂದು, ನನ್ನನ್ನು ಅವಮಾನಿಸಿದಂತಹ ಆ ದ್ರೋಣಾಚಾರ್ಯರನ್ನು ತಲೆ ಕಡಿಯುವಂತಹ ಒಬ್ಬ ಮಗನನ್ನು ಪಡಿಬೇಕು ಅಂತ ಹೇಳಿ ಅವರು ಮಾಡಿದರು. ಆ ದ್ರುಪದನ ಆ ಯಜ್ಞವನ್ನು ಮಾಡಿದ ಮೇಲೆ ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಯಾಜೋಪಯಾಜರು ಹವಿಶೇಷವನ್ನು ತಂದರು. ಆ ತಂದಾಗ ಏನಾಯಿತು ಅಂತ ಹೇಳಿದ್ರೆ, ಅವರು ಆ ಹವಿಸ್ಸನ್ನು ತಂದು ಇನ್ನೇನು ಆ ದ್ರುಪದನ ಹೆಂಡತಿಗೆ ಕೊಡಬೇಕು ಅಂತ ಇರಬೇಕಾದ್ರೆ ಅವಳು ತಡ ಮಾಡಿಬಿಟ್ಟು ಅದನ್ನು ಇಸ್ಕೊಳ್ಳೋದು. ಅವರೇನು ಮಾಡಿದರು ಅಂತ ಹೇಳಿದ್ರೆ, ಅವರು ತೆಗೆದುಕೊಂಡಿರ್ತಕ್ಕಂತಹ ಆ ತಂದಿರತಕ್ಕಂತಹ ಹವಿಸ್ಸನ್ನು ಇವಳು ತಡೆ ಮಾಡಿದ್ದರಿಂದಾಗಿ ಪುನಃ ಅವರು ಹೋಗಿ ಅಗ್ನಿದೇವರಿಗೆ ಕೊಟ್ಟರು. ಅಗ್ನಿದೇವರಿಗೆ ಕೊಟ್ಟಾಗ ಅಂತಹ ಆ ಬಹಳ ಕಾಂತಿಯುಕ್ತವಾದಂತಹ ಅಗ್ನಿದೇವನಿಂದ ಉದಯಿಸಿ ಬಂದವಳೇ ಈ ದ್ರೌಪದಿ. ಅವಳು ಅಯೋನಿಜೆ, ಅವಳು ಸಾಮಾನ್ಯವಾದಂತಹ ಜನನ ಅಲ್ಲ ಅವಳದು. ಹಾಗಾಗಿ ಅವಳು ಆ ಅಗ್ನಿದೇವರಿಂದ ಉದಯಿಸಿದಂತಹವಳು ದ್ರೌಪದಿ. ನಂತರದಲ್ಲಿ ಅವನ ದೃಷ್ಟದ್ಯುಮ್ನ ಎನ್ನುವಂತಹ ಒಬ್ಬ ಮಗನೂ ಕೂಡ ಅವನಿಗೆ ಜನಿಸ್ತಾನೆ. ಜನಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದ್ರೌಪದಿ ಏನು ಅಂತ ಹೇಳಿದ್ರೆ, ಈ ದ್ರೌಪದಿಯನ್ನು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ದ್ರೌಪದಿಗೋಸ್ಕರ ಒಂದು ದ್ರುಪದ ರಾಜ ಸ್ವಯಂವರವನ್ನು ಏರ್ಪಾಡು ಮಾಡ್ತಾರೆ. ಏರ್ಪಾಡು ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅವರು ಒಂದು ಒಳ್ಳೆಯ ಮಹಾಬಲಿಷ್ಠವಾದಂತಹ ಬಿಲ್ಲನ್ನು ತಂದಿರ್ತಾರೆ. ಹಿಂದಿನ ಕಾಲದಲ್ಲಿ ನಾವು ಸ್ವಯಂವರ ನೋಡಬೇಕಾದ್ರೆ ಹಾಗೆ ಯಾರಿಗೆ ಅವರಿಗೆ ಪೂರ್ವವಾಗಿ ಉದ್ದೇಶವಿರುತ್ತೋ, ಅಂದರೆ ಯಾರಿಗೆ ನನ್ನ ಮಗನನ್ನು ಕೊಡಬೇಕು ಅಂತ ಇರ್ತಾರೋ ಆ ರೀತಿಯಾಗಿ ಯೋಚನೆಯನ್ನು ಮಾಡಿ ಅಲ್ಲಿ ಬಿಲ್ವಿದ್ಯೆಯನ್ನು ಹೀಗೆ ಆ ಸ್ವಯಂವರವನ್ನು ಏರ್ಪಡಿಸಿರ್ತಾರೆ. ಅಲ್ಲೇನಾಗಿತ್ತು ಅಂತ ಹೇಳಿದರೆ, ಆ ದ್ರುಪದ ರಾಜ ರುದ್ರನಿಂದ ಒಂದು ಒಳ್ಳೆಯ ಬಿಲ್ಲನ್ನು ಅವನು ಪಡೆದುಕೊಂಡಿದ್ದ. ಆ ಬಿಲ್ಲಿನ ಹೆಸರು ಏನು ಅಂತ ಹೇಳಿದ್ರೆ ಕಿಂಧುರ ಅನ್ನುವಂತಹ ಬಿಲ್ಲು. ಆ ಬಿಲ್ಲು ಏನು ಅಂತ ಹೇಳಿದರೆ, ಅದಕ್ಕೆ ಕಬ್ಬಿಣದ ತಂತಿ, ನಾರ್ಮಲ್ ಹಗ್ಗದ ತಂತಿ ಅಲ್ಲ, ಅದು ಕಬ್ಬಿಣದ ತಂತಿ. ಆ ಬಿಲ್ಲನ್ನು ಪಡಿಬೇಕಾದ್ರೇ ರುದ್ರದೇವರು ಹೇಳಿದರು, ಇದನ್ನು ಅರ್ಜುನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಆ ವರವನ್ನು ಆಗಲೇ ಕೊಟ್ಬಿಟ್ಟಿದ್ರು. ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ, ಆ ಸಭೆಗೆ ಎಲ್ಲರೂ ಕೂಡ ಆಗಿನ ಕಾಲದ ಜರಾಸಂಧ ಮೊದಲಾದಂತಹ ಎಲ್ಲ ಶ್ರೇಷ್ಠ ರಾಜರು ಬಂದಿದ್ದಾರೆ. ಅಷ್ಟು ಹೊತ್ತಿಗಾಗಲೇ ದುರ್ಯೋಧನಾದಿಗಳಿಗೆ ಎಲ್ಲ ವಿವಾಹವಾದರೂ ಕೂಡ ಅವನು ದ್ರೌಪದಿಯ ಒಂದು ಆ ಸೌಂದರ್ಯವನ್ನು ಗಮನಿಸಿ ಒಂದಕ್ಕೆ ಇನ್ನೊಂದು ಕೂಡ ಜೊತೆಗೆ ಇರಲಿ ಅಂತ ಹೇಳಿ ದುರಾಲೋಚನೆಯನ್ನು ಮಾಡಿ ಆಗಲೇ ಅವನೇನು ಮಾಡಿದ ಅಂತ ಹೇಳಿದ್ರೆ, ಈ ಸ್ವಯಂವರಕ್ಕೆ ಆ ದುರ್ಯೋಧನಾದಿಗಳು ಕೂಡ ಬಂದಿದ್ರು. ಎಲ್ಲರೂ ಬಂದಿದ್ದರು. ಆಗ ದೃಷ್ಟದ್ಯುಮ್ನ ಸಭೆಯಲ್ಲಿ ಓಪನ್ ಅನೌನ್ಸ್ಮೆಂಟ್ ಮಾಡಿದವನು. ಏನು ಅಂತ ಹೇಳಿದ್ರೆ, ಇಲ್ಲಿ ಸೇರಿದಂತಹ ಎಲ್ಲ ವೀರರಿಗೆ ಒಂದು ಸೂಚನೆ ಇದೆ. ಏನು ಅಂತ ಹೇಳಿದ್ರೆ, ಈ ಲಕ್ಷ್ಯವನ್ನು ಈ ಬಿಲ್ಲಿನಿಂದ ಲಕ್ಷ್ಯವನ್ನು ಯಾರು ಭೇದಿಸ್ತಾರೋ ಅವರು ಯಾರು ಭೇದಿಸ್ತಾರೋ ಅವರಿಗೆ ಈ ದ್ರೌಪದಿಯನ್ನು ವಿವಾಹವನ್ನು ಮಾಡಿಸುವುದು ಅಂತ ಹೇಳಿದಾಗ ಇಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಬಂದಾಗ ಬ್ರಾಹ್ಮಣ ವೇಷವನ್ನು ಧರಿಸಿ ಪಾಂಡವರು ಬಂದಾಗ
ಅಲ್ಲಿ ಇರ್ತಕ್ಕಂಥ ಋಷಿಮನೆಗಳು ಉಳಿದವರೆಲ್ಲರೂ ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಇದು ಕೇವಲ ಕ್ಷತ್ರಿಯರಿಗೆ ಮಾತ್ರ ಇಲ್ಲ, ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಋಷಿಗಳಲ್ಲಿ ಅಲ್ಲಿ ಬ್ರಾಹ್ಮಣರಲ್ಲಿ 2 ಪಂಗಡ ಆಯಿತು. ಒಬ್ಬರು ನೀವು ಹೋಗಿ 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 ಅಂತ ಪಾಂಡವರಿಗೆ ಹುರಿದುಂಬಿಸ್ತಾ ಇದ್ದಾರೆ, ಇನ್ನೊಬ್ಬರು ಬೇಡ ಅಂತ. ಯಾಕೆ ಅಂದರೆ ಹೋದರೆ ಆ ಯುದ್ಧದಲ್ಲಿ ಆ ಒಂದು ಸ್ವಯಂವರದಲ್ಲಿ ಗೆಲ್ಲದೇ ಇದ್ದರೆ ಬ್ರಾಹ್ಮಣರಿಗೆ ಅವಮಾನ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವರ ಸಾಮರ್ಥ್ಯ ಇಲ್ಲ ಅಂತ ಬಂದರೆ ಅವರಿಗೆ ಅವಮಾನ ಆಗುತ್ತೆ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಹೋಗಿ ಏನಾದರೂ ಬ್ರಾಹ್ಮಣರು ಅಲ್ಲಿ ಜಯವನ್ನು ಸಾಧಿಸಿದರೆ ಬ್ರಾಹ್ಮಣ ಕುಲಕ್ಕೆ ಒಂದು ಒಳ್ಳೆಯ ಹೆಮ್ಮೆಯ ಸಂಗತಿ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ದುರ್ಯೋಧನಾದಿಗಳು ಅವರೆಲ್ಲರೂ ಕೂಡ ಬಹಳ ಪ್ರಯತ್ನವನ್ನು ಮಾಡಿದರೆ ಏನು ಮಾಡಿದರೂ ಅವ್ರ ಕೈಯಲ್ಲಿ ಆ ಹೆದೆಯನ್ನು ಎತ್ತಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಕರ್ಣ ಪ್ರಯತ್ನವನ್ನು ಮಾಡಿದ. ಕೇವಲ ಕೂದಲೆಲೆಯ ಅಂತರದಲ್ಲಿ ಅವನೇನು ಮಾಡಿದ ಅಂತ ಹೇಳಿದರೆ ಅದನ್ನು ಆ ಜಯವನ್ನು ತಪ್ಪಿಸಿಕೊಂಡಾಗ ಏನಾಗೋಯಿತು ಅಂತ ಹೇಳಿದ್ರೆ ಈಗ ಆ ಅರ್ಜುನ ಬಂದು ಅದನ್ನು ಲಕ್ಷ್ಯವನ್ನು ಭೇದಿಸಿದಾಗ ಅಲ್ಲಿ ಬಹಳ ಎಲ್ಲರಿಗೂ ಸಂತೋಷವಾಯಿತು. ಅಲ್ಲಿದ್ದಂತಹ ಬ್ರಾಹ್ಮಣರು ಎಷ್ಟು ಖುಷಿಪಟ್ಟರು ಅಂತ ಹೇಳಿದ್ರೆ ಅವರು ಬರುವಾಗ ತಮ್ಮ ಆಸನಗಳನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ರು. ಅವರು ಕೂತ್ಕೊಳ್ಳಿಕ್ಕೆ ಈ ಕೃಷ್ಣಾಜಿನವನ್ನು ಇಟ್ಕೊಂಡಿದ್ರು ತಮ್ಮ ಆಸನದ ಕೆಳಗಡೆ. ಅವರ ಸಂತೋಷ ಹೇಗಿತ್ತು ಅಂದರೆ ಆ ಬ್ರಾಹ್ಮಣನ ಮುಖಾಂತರ ಈ ಲಕ್ಷ್ಯ ಭೇದಿಸಿದಾಗ ಆ ಕೃಷ್ಣಾಂಜನವನ್ನೇ ಬಾವುಟ ಥರ ಹಾರಿಸ್ತಾ ಇದ್ರು. ಅವರು ಅಷ್ಟು ಸಂತೋಷವನ್ನು ಕುಪ್ಪಳಿಸ್ತಾ ಇದ್ರು ಬ್ರಾಹ್ಮಣರೆಲ್ಲರೂ ಕೂಡ. ಅಲ್ಲಿ ಏನಾಯಿತು ಅಂತ ಹೇಳಿದರೆ ಆಗ ಎಲ್ಲವನ್ನು ಲಕ್ಷ್ಯವನ್ನು ಭೇದಿಸಿದಾಗ ಏನಾಯಿತು ಅಂತ ಹೇಳಿದ್ರೆ ಅರ್ಜುನ ಅಲ್ಲಿ ಲಕ್ಷ್ಯವನ್ನು ಭೇದಿಸಿದ. ಇಲ್ಲಿ ನಮಗೊಂದು ಪ್ರಶ್ನೆಯಿಂದ ಬರುತ್ತೆ, ಯಾಕೆ ಭೀಮಸೇನ ದೇವರು ಭೇದಿಸಲಿಲ್ಲ ಅಂತ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ದ್ರುಪದ ತನ್ನ ಮಗಳನ್ನು ಪಡೆದುಕೊಂಡಿದ್ದದ್ದು ಯಾಕೆ ಅಂತ ಹೇಳಿದರೆ ಅವನು ಅರ್ಜುನನಿಗಾಗಿ ಒಂದು ಒಳ್ಳೆಯ ಕನ್ಯೆಯನ್ನು ಕೊಡಬೇಕು ಅಂತ. ಹಾಗಾಗಿ ಭೀಮಸೇನ ದೇವರು ಸುಮ್ಮನೆ ಇದ್ರ ಅಂತ ಹೇಳಿದ್ರೆ ಇಲ್ಲ, ಯಾಕಂದರೆ ಇಡೀ ಪಂಚಪಾಂಡವರಿಗೂ ಕೂಡ ಇವಳ ಹೆಂಡತಿಯಾದವರು. ಹಾಗಾಗಿ ಅವನು ಯಾಕೆ ಸುಮ್ಮನೆ ಇದ್ದ ಭೀಮ ಅಂತ ಹೇಳಿದರೆ ಇದಕ್ಕೆ ಮಹಾಭಾರತದಲ್ಲಿ ವ್ಯಾಸರು ತುಂಬ ಚೆನ್ನಾಗಿ ಭೀಮಸೇನ ದೇವರ ಒಂದು ಔದಾರ್ಯವನ್ನು ಅವರ ಒಂದು ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಕೃಷ್ಣ ಭಕ್ತಸ್ಯ ಪಾರ್ಥಸ್ಯ ಕೀರ್ತ್ಯರ್ಥಂ ದ್ರುಪದಾಲಯೇ ಶಕ್ತೋಪಿ ತದ್ದನುರ್ಧರ್ತುಂ ನೋದತಿಷ್ಠತ್ ಮೃಗೋದರಃ ಅಂತ. ಅಂದರೆ ಕೃಷ್ಣ ಭಕ್ತಸ್ಯ ಪಾರ್ಥಸ್ಯ ಕೀರ್ತ್ಯರ್ಥಂ ದ್ರುಪದಾಲಯೇ ಅಂತ. ಆ ಕೃಷ್ಣ ಭಕ್ತನಾಗಿರ್ತಕ್ಕಂತಹ ಪಾರ್ಥನ ಕೀರ್ತಿಯನ್ನು ಲೋಕಕ್ಕೆ ತೋರಿಸಿಕೊಡಬೇಕಾಗಿತ್ತು. ಹಾಗಾಗಿ ದ್ರುಪದಾಲಯ ಆ ದ್ರುಪದನ ಮನೆಯಲ್ಲಿ ಶಕ್ತೋಪಿ ತದ್ದನು ಧರ್ತುಂ ಅಂದರೆ ತಾನು ಆ ಧನಸ್ಸನ್ನು ಧರಿಸಲಿಕ್ಕೆ ಶಕ್ತನಾಗಿದ್ರೂ ಕೂಡ ನೋ ಅಧಿಷ್ಠತ್ ಮೃಗೋದರಃ ಅಂತ ಅದನ್ನು ಅವನು ಅಲ್ಲಿಗೆ ಮುಂದುವರಿಲಿಲ್ಲ. ಹಾಗಾಗಿ ಏನಾಯಿತು ಅಂತ ಹೇಳಿದರೆ ಇವರು ಆ ಅರ್ಜುನನಿಗೆ ಅವನು ಆ ಸಂದರ್ಭದಲ್ಲಿ ತ್ಯಾಗವನ್ನು ಮಾಡ್ತಾನೆ. ಇದು ಕೃಷ್ಣ ಜೊತೆಗೆ ಅವನು ನೋಡಿ ಆ ಭೀಮಸೇನನ ಒಂದು ಚಿಂತನೆ ಹೇಗಿತ್ತು ಅಂತ ಹೇಳಿದರೆ ಇದು ಕೃಷ್ಣನ ಸೇವೆ, ಇದು ಕೃಷ್ಣನ ಪೂಜೆ. ಹಾಗಾಗಿ ಕೃಷ್ಣ ಭಕ್ತನಾಗಿರ್ತಕ್ಕಂತಹ ಆ ಅರ್ಜುನನೇ ಇದನ್ನು ಮಾಡಬೇಕು ಅನ್ನುವಂತಹ ಕೃಷ್ಣನ ಸಂಕಲ್ಪವೂ ಅದಾಗಿದೆ. ಹಾಗಾಗಿ ಈ ಕೆಲಸಕ್ಕೆ ನಾನು ಮುಂದುವರಿಯಲ್ಲ ಅಂತ ಹೇಳಿದ ಹೊರತು ಭೀಮನಿಗೆ ಸಾಮರ್ಥ್ಯ ಇರಲಿಲ್ಲ ಅನ್ನುವುದ ಪ್ರಶ್ನೆ ಅಲ್ಲ. ಅಲ್ಲಿ ಹೀಗೆ ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದರೆ ಮುಂದೆ ಅವರು ದ್ರೌಪದಿಯನ್ನು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಮನೆಯ ಹೊರಗಡೆ ಕುಂಬಾರನ ಮನೆಗೆ ಹೊರಗಡೆ ನಿಂತುಕೊಂಡು ಆ ತಾಯಿಗೆ ಹೊರಗಡೆಯಿಂದಲೇ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ತಾಯಿ ಭಿಕ್ಷೆ ಬಂದಿದೆ ಅಂತ. ತಾಯಿ ಒಳಗಡೆಯಿಂದ ಯೋಚನೆಯನ್ನೇ ಮಾಡುವುದೇ ಇಲ್ಲ. ಯಾಕೆ ಯೋಚನೆಯನ್ನು ಮಾಡಲ್ಲ ಅಂತ ಹೇಳಿದ್ರೆ ಭಿಕ್ಷೆ ಬಂದಿದ್ದನ್ನು ಮೊದಲಿಂದಲೂ ಅದೇ ಕ್ರಮ, ಏನೇ ಬಂದ್ರೂ ಅದನ್ನು ಸಮವಾಗಿ ಹಂಚಿಕೊಂಡು ನೀವು ಸ್ವೀಕಾರ ಮಾಡಿ ಅಂತ. ಅವಳು ಹಾಗೆ ಹೇಳಿಬಿಟ್ಟು ಬಂದಿರುವಂತಹ ಭಿಕ್ಷೆಯನ್ನು ಹಂಚಿಕೊಂಡು ತಿನ್ನಿ ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಏನಿದು ಯಾವ ಭಿಕ್ಷೆ ಅಂತ ನೋಡಲಿಲ್ಲ. ಆಮೇಲೆ ಒಳಗಡೆ ಬಂದಾಗ ಕುಂತಿ ಹೇಳಿದ್ದಾಳೆ ಅಂತ ಹೇಳಿದಾಗ ಅಲ್ಲಿ ಎಲ್ಲರೂ ಏನೇನೋ ಯೋಚನೆ ಮಾಡಿದರು. ಭೀಮಸೇನ ದೇವರು ಒಂದೇ ಒಂದು ಯೋಚನೆ ಮಾಡಿದ್ರು, ತಾಯಿ ಹೇಳಿದ್ದಾಳೆ ಅನ್ನೋದಕ್ಕೆ ಸರಿಯಾದ ಅರ್ಥವೇ ಇರುತ್ತೆ ಇದಕ್ಕೆ ಅಂತ. ಆಗ ಕುಂತಿ ಹೇಳ್ತಾ ಇದ್ದಾಳೆ ಅಲ್ಲಿ ಏನು ಅಂತ ಹೇಳಿದ್ರೆ ಧರ್ಮರಾಜನಿಗೆ ಎಲ್ಲರಿಗೂ ಕೂಡ ಹೇಳಿದ್ದು, ದ್ರೌಪದಿ ಸಾಮಾನ್ಯವಾದಂತಹ ಹೆಣ್ಣು ಅಲ್ಲ. ನಾವು ಈ ಮಹಾಭಾರತದಲ್ಲಾಗಲಿ ಅನೇಕ ಉಳಿದ ಎಲ್ಲ ಅವತಾರಗಳಲ್ಲಾಗಲಿ ನೋಡ್ತಾ ಇದ್ದೇವೆ, ಎಲ್ಲದಕ್ಕಿಂತಲೂ ವಿಲಕ್ಷಣವಾದಂತಹ ಅವತಾರ ದ್ರೌಪದಿ. ಕಾರಣ ಏನು ಅಂತ ಹೇಳಿದ್ರೆ ದ್ರೌಪದಿಯಲ್ಲಿ ಅನೇಕ ದೇವತೆಗಳ ಸನ್ನಿಧಾನ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಈ ದೇವತೆಗಳಿಗೆ ಶಾಪ ಬಂದಿತ್ತು.
ದೇವತೆಗಳೆಲ್ಲರಿಗೂ ಶಾಪ ಬಂದಾಗ ಆ ಶಾಪದ ವಿಮೋಚನೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿದಾಗ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆಗ ಆ ಭಾರತೀ ದೇವಿಯನ್ನು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೇಳಿಕೊಂಡಾಗ ಆ ಭಾರತೀ ದೇವಿಯಲ್ಲಿ ಉಳಿದ ಎಲ್ಲರೂ ಕೂಡ, ಅಂದರೆ ಯಾವ ಯಾವ ದೇವತೆಗಳಂದರೆ ಇಂದ್ರನ ಪತ್ನಿಯಾದಂತಹ ಶಚಿ, ಧರ್ಮನ ಪತ್ನಿಯಾದಂತಹ ಶ್ಯಾಮಲೆ, ಹಾಗೂ ಅಶ್ವಿನಿ ದೇವತೆಗಳ ಪತ್ನಿಯಾಗಿರ್ತಕ್ಕಂತಹ ಹುಷೆ, ಹೀಗೆ ಅನೇಕ ದೇವತೆಗಳಿಗೆ ಶಾಪ ಬಂದಾಗ ಅವರ ಶಾಪ ವಿಮೋಚನೆಗೋಸ್ಕರ ಭಾರತೀಯಲ್ಲಿ ನಿಂತುಕೊಂಡು ಅವರು ದ್ರೌಪದಿಯಾಗಿ ಮುಂದೆ ಜನಿಸಿದಾಗ ಅವರ ಶಾಪ ವಿಮೋಚನೆ ಎನ್ನುವಂತಹದ್ದು ಇರ್ತಾ ಇತ್ತು. ಹಾಗಾಗಿ ಕುಂತಿ ಹೇಳಿದ ಮೇಲೆ ಕುಂತಿ ಹೇಳಿದ್ದು ಇವಳು ಸಾಮಾನ್ಯವಾದಂತಹ ಹೆಣ್ಣು ಅಲ್ಲ, ಇವಳಲ್ಲಿ ಉಳಿದ ದೇವತೆಗಳ ಅಂದರೆ ಆ ಯಮಧರ್ಮನ ಪತ್ನಿಯಾದಂತಹ ಶ್ಯಾಮಲೆಯೂ ಕೂಡ ಇದ್ದಾಳೆ. ಅಷ್ಟೇ ಅಲ್ಲ, ಭಾರತಿಯು ವಾಯುದೇವರ ಪತ್ನಿಯಾಗಿರ್ತಕ್ಕಂತಹ ಭಾರತಿ ಇದ್ದಾಳೆ. ಹಾಗೂ ಏನು ಅಂತ ಹೇಳಿದ್ರೆ ಆ ಇಂದ್ರನ ಪತ್ನಿಯಾಗಿರ್ತಕ್ಕಂತಹ ಶಚಿ ಇದ್ದಾಳೆ. ಅಶ್ವಿನಿ ದೇವತೆಗಳ ಪತ್ನಿಯಾಗಿರ್ತಕ್ಕಂತಹ ಉಷೆಯು ಕೂಡ ಇದ್ದಾಳೆ. ಹಾಗಾಗಿ ನೀವೆಲ್ಲರೂ ಕೂಡ ಇವಳನ್ನು ಸ್ವೀಕಾರ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಯುಧಿಷ್ಠಿರನಿಗೆ ಸಮಾಧಾನ ಆಗ್ತಾ ಇಲ್ಲ. ಆಗ ವೇದವ್ಯಾಸರು ಬಂದು ಹೇಳ್ತಾ ಇದ್ದಾರೆ, ಇದು ಅವಳಲ್ಲಿ ಇರ್ತಕ್ಕಂತಹ ಒಂದು ವಿಶೇಷ ದೇವತೆಗಳ ಸನ್ನಿಧಾನ, ಇದನ್ನು ನೀವೆಲ್ಲರೂ ಕೂಡ ಹೀಗೆ ತಾಯಿ ಹೇಳಿದ ಹಾಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಆಗ ಅವರೆಲ್ಲರೂ ಕೂಡ ವೇದವ್ಯಾಸರ ಮಾತಿಗೆ ಸ್ವೀಕಾರವನ್ನು ಮಾಡ್ತಾರೆ. ಮಾಡಿದಾಗ ಆಗ ಒಂದು ಏನು ಅಂತ ಹೇಳಿದರೆ ಆ ದುರ್ಯೋಧನಾದಿಗಳಿಗೆ ಮಾತ್ಸರ್ಯ ಉಂಟಾಗಿದೆ. ಯಾಕೆ ಅಂತ ಹೇಳಿದರೆ, ಯಾರಿಗೂ ಸಿಗಲಾದಂತಹ ಸುಂದರವಾದಂತಹ ಹೆಣ್ಣು ಈ ಪಾಂಡವರಿಗೆ, ಕುರುವಂಶಕ್ಕೆ, ದೊಡ್ಡ ಮನೆತನಕ್ಕೆ ಅವಳು ಕನ್ನಿಯಾಗಿದ್ದಾಳೆ ಅಂತ ಹೇಳಿ ಎಲ್ಲರಿಗೂ ವಿಷಯ ಹರಡ್ತಾ ಇದೆ. ವಿಷಯ ಹರಡ್ತಾ ಇರಬೇಕಾದ್ರೆ ಆಗ ಗಾಂಧಾರಿ ಬಂದು ಅವಳು ಹೇಳ್ತಾ ಇದ್ದಾಳೆ, ಕುಂತಿಗೆ ಹೇಳ್ತಾ ಇದ್ದಾಳೆ, ತನ್ನ ಮಗನ ಬುದ್ಧಿ ಗಾಂಧಾರಿಗೆ ಗೊತ್ತು. ಗಾಂಧಾರಿ ಹೇಳಿದ್ದು, ಈ ದುರ್ಯೋಧನ ಇದ್ದಾನಲ್ವಾ, ಅವನಿಗೆ ಮೊದಲೇ ಒಂದು ನಿಮ್ಮ ಮೇಲೆ ಈಗಾಗಲೇ ದ್ವೇಷ ರೋಷ ಎಲ್ಲ ಉಕ್ಕಿ ಹರಿತಾ ಇದೆ. ಇಂತಹ ಸುಂದರ ಸ್ತ್ರೀ ಅವಳು ಈಗ ಪಾಂಡವರ ಪತ್ನಿಯಾಗಿದ್ದಾಳೆ ಅನ್ನೋದೇ ಅವನಿಗೆ ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ಮಗನ ಬುದ್ಧಿ ಬಹಳ ಕೆಟ್ಟದ್ದಾಗಿದೆ. ಹಾಗಾಗಿ ಅವಳ ಮೇಲೆ ಏನಾದರೂ ಕೂಡ ಉಪಾಯಗಳನ್ನು ಮಾಡಿ ಅವಳನ್ನು ಮೋಹಿಸಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನೀನೇನು ಅಂತ ಹೇಳಿದ್ರೆ ಆ ದುರ್ಯೋಧನಾದಿಗಳಿಂದ ದೂರ ಇಟ್ಟು ಬಿಡು ಅವಳನ್ನು, ದ್ರೌಪದಿಯನ್ನು ಅಂತ ಹೇಳಿ ಗಾಂಧಾರಿ ಆಗಲೇ ಬಂದು ಅವಳ ಕುಂತಿ ಹತ್ರ ಹೇಗೆ ಎಲ್ಲ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪ್ರಾರ್ಥನೆಯನ್ನು ಮಾಡಿದಾಗ ನಂತರದಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂದ್ರಪ್ರಸ್ಥದಲ್ಲಿ ಹೀಗೆ ವಾಸವನ್ನು ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಇದು ದ್ರೌಪದಿಯ ಪ್ರಸಂಗ. ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಮಯ ಒಂದು ಒಳ್ಳೆಯ ಸಭಾಭವನವನ್ನು ನಿರ್ಮಾಣವನ್ನು ಮಾಡಿಕೊಡ್ತಾನೆ. ಇದು ಏನು ಅಂತ ಹೇಳಿದ್ರೆ ಈ ಮಯನಿಂದ ನಿರ್ಮಿತವಾದಂತಹ ಸಭಾಭವನ ಏನಿದೆಯೋ ಈ ಸಭಾಭವನವೂ ಒಂದು ಮುಖ್ಯ ಕಾರಣವಾಗುತ್ತೆ. ಯಾವುದು ಅಂತ ಹೇಳಿದ್ರೆ ಕೃಷ್ಣಾಯ ನಮಃ. ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಈ ಖಾಂಡವವನವನ್ನು ಕೃಷ್ಣನ ಒಂದು ಆದೇಶದಂತೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅರ್ಜುನ ಖಾಂಡವವನವನ್ನು ಅವನು ದಹಿಸಲಿಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮಯ ಅವರ ಕುಟುಂಬದವರೆಲ್ಲ ಮಯ ಬಂದು ಕೇಳ್ತಾ ಇದ್ದಾನೆ, ಈ ಖಾಂಡವವನದಲ್ಲಿ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರಲಿ ಅಂತ ಕೇಳಿದಾಗ ಆಗ ಆ ಅರ್ಜುನ ಅವನ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಮಾಡದೇ ಇದ್ದಾಗ ಆ ಖಾಂಡವವನ ದಹಿಸಿದರೂ ಕೂಡ ಮಯನ ಒಂದು ಕುಟುಂಬಕ್ಕೆ ಯಾವ ತೊಂದರೆ ಆಗದೇ ಇದ್ದಾಗ ಆಗ ಮಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಧರ್ಮರಾಜನಲ್ಲಿ ಬಂದು ಕೇಳ್ತಾ ಇದ್ದಾನೆ, ನನ್ನಿಂದ ನಿಮಗೇನಾದರೂ ಒಂದು ಸಹಕಾರ ಬೇಕಾ ಅಂತ. ನೋಡಿ, ಆ ಸಂದರ್ಭದಲ್ಲೂ ಕೂಡ ಧರ್ಮರಾಜ ಹೇಳುವಂಥ ಮಾತು ಕೃಷ್ಣನಲ್ಲಿ ಕೇಳಿ ಅಂತ ಹೇಳ್ತಾನೆ. ಅವನು ಯಾವುದನ್ನು ಕೂಡ ಬೇಡೋದೇ ಇಲ್ಲ. ಕೃಷ್ಣನಲ್ಲಿ ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಪರಮಾತ್ಮ ಅವರಿಗೆ ಒಂದು ಸುಂದರವಾದಂತಹ ಭವನವನ್ನು ನಿರ್ಮಾಣವನ್ನು ಮಾಡಿಕೊಡು ಅಂತ. ಇದು ಯಾರಿಗೂ ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂತಹ ಒಂದು ಸುಂದರವಾದಂತಹ ಭವನ. ಮಯ ಏನು ಮಾಡಿದ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಇಂದ್ರನೀಲಮಣಿ ಪುಷ್ಪರಾಗ ಅನ್ನುವಂತಹ ದೊಡ್ಡ ದೊಡ್ಡ ಪರ್ವತಗಳಿಂದ ಆ ಎಲ್ಲ ಪರ್ವತಗಳ ಶಿಲೆಗಳನ್ನು ತಂದು ಅವರಿಗೆ ಸುಂದರವಾದಂತಹ ಭವನವನ್ನು ಅವರು ನಿರ್ಮಾಣ ಮಾಡಿಕೊಡ್ತಾರೆ. ನಿರ್ಮಾಣ ಮಾಡಿಕೊಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಇಂದ್ರಪ್ರಸ್ಥದಲ್ಲಿ ಅವರೇನು ಅಂತ ಹೇಳಿದ್ರೆ ಈ ಧರ್ಮರಾಜರ ಎಲ್ಲರೂ ಕೂಡ ಆಡಳಿತವನ್ನು ಮಾಡ್ತಾ ಇರಬೇಕಾದ್ರೆ ಒಮ್ಮೆ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನಿಮ್ಮ ತಂದೆಯಾಗಿರ್ತಕ್ಕಂತಹ ಪಾಂಡುರಾಜ ಸ್ವರ್ಗದಲ್ಲಿ ಏನಾಗಿದ್ದಾರೆ ಅಂತ ಹೇಳಿದ್ರೆ ಹರಿಶ್ಚಂದ್ರ ಮೊದಲಾದವರಕ್ಕಿಂತಲೂ ಕೂಡ ಪಂಕ್ತಿಯಲ್ಲಿ ಕೆಳಗಿದ್ದಾರೆ ಅಂತ ಹೇಳ್ತಾರೆ.
ಆಗ ಅವರಿಗೆ ಪಾಂಡವರಿಗೆ ತುಂಬ ಬೇಸರ ಆಗುತ್ತೆ. ಯಾಕಂದರೆ ನಮ್ಮ ತಂದೆ ಹರಿಶ್ಚಂದ್ರ ಮೊದಲಾದಂತಹ ರಾಜರ ಪಂಕ್ತಿಗಿಂತಲೂ ಕಡಿಮೆಯಾಗಿದ್ದಾರೆ ಅಂತ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ತಂದೆಯ ಉದ್ದೇಶವಾಗಿ ನೀವೊಂದು ರಾಜಸೂಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ರಾಜಸೂಯಾಗವನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ಆ ರಾಜಸೂಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಇವರು ಪಂಕ್ತಿಯಲ್ಲಿ ಕೆಳಗಾಗಿದ್ದರು ಅಂತ ಹೇಳಿದರೆ ಅದನ್ನು ನಾರದರು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ ತಂದೆ ಮೂಲ ರೂಪದಲ್ಲಿ ಏನು ಅಂತ ಹೇಳಿದ್ರೆ ಮರುತ್ತಗಳಲ್ಲಿ ಒಬ್ಬರಾಗಿರ್ತಕ್ಕಂತಹದ್ದು ಪರಾವಹ ಅಂತ. ಆ ಪರಾವಹ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಮ್ಮೆ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ದೇವೇಂದ್ರ ಬರ್ತಾನೆ, ಅಲ್ಲಿಗೆ ಬಂದರೂ ಕೂಡ ಎದ್ದು ನಿಲ್ಲದೇನೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವಮಾನವನ್ನಾಗುತ್ತೆ. ಹಾಗಾಗಿ ಅವರು ಶಾಪವನ್ನು ಕೊಡ್ತಾರೆ. ದೇವೇಂದ್ರ ಆ ಪರಾವಹನಿಗೆ ಶಾಪವನ್ನು ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ನೀನು ಮನುಷ್ಯ ಜನ್ಮವನ್ನು ಹೊಂದು ಪುನಃ ಆಮೇಲೆ ಸ್ವರ್ಗಕ್ಕೆ ಹೋಗು, ಸ್ವರ್ಗಕ್ಕೆ ಹೋದರೂ ಕೂಡ ನಿನ್ನ ಮೂಲ ರೂಪವನ್ನು ನೀನು ಪ್ರವೇಶ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ. ಆಗ ಅವರು ಪರಾವಹ ಹೋಗಿ ಆ ಇಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಹೇಳ್ತಾ ಇದ್ದಾರೆ, ರಾಜಸೂಯ ಯಾಗದಿಂದ ಹರಿಶ್ಚಂದ್ರ ಮೊದಲಾದಂತಹ ಸ್ಥಾನ ಏನಿದೆಯೋ ಆ ಸ್ಥಾನ ನಿನಗೆ ಸಿಗುತ್ತೆ, ಮೂಲ ರೂಪವನ್ನು ನೀನು ಹೊಂದ್ತಿ ಅಂತ ಹೇಳಿದಾಗ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆಗಲೇ ಹೇಳಿದ ಹಾಗೆ ರಾಜಸೂಯ ಒಂದೊಂದು ಯಾಗಗಳು ಅನೇಕ ನಿಯಮಗಳಿತ್ತು. ಆ ನಿಯಮಗಳೆಲ್ಲವೂ ಕೂಡ ಅವರು ಆ ನಿಯಮದಲ್ಲಿ ವಿಜಯರಾದ ಮೇಲೆ ಆ ರಾಜಸೂಯ ಯಾಗವನ್ನು ಮಾಡ್ತಕ್ಕಂತಹದ್ದು. ಹೀಗೆ ಒಮ್ಮೆ ಏನಾಯಿತು ಅಂತ ಹೇಳಿದ್ರೆ, ಇದೇ ಪ್ರಸಂಗದಲ್ಲಿ ಅಲ್ಲಿ ಏನು ಅಂತ ಹೇಳಿದ್ರೆ ಜರಾಸಂಧನ ಮಗಧ ದೇಶದಲ್ಲಿ ಒಬ್ಬ ಇಂದ್ರಸೇನಂತಹ ದೂತ ಇರ್ತಾನೆ. ಆ ದೂತ ಬಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಧರ್ಮರಾಜನ ಬಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಜರಾಸಂಧನ ಒಂದು ಸೆರೆಯಲ್ಲಿ 22,800 ರಾಜಕುಮಾರರು ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಸೆರೆಯಲ್ಲಿ ಇಟ್ಕೊಂಡಿದ್ದಾನೆ. ಜರಾಸಂಧ ಏನು ಮಾಡಿದ ಅಂತ ಹೇಳಿದ್ರೆ ದೊಡ್ಡ ಮಹಾಬಲಿಷ್ಠನಾಗಿರ್ತಕ್ಕಂತಹ ರಾಜ. ಆ ಜರಾಸಂಧ ಬಹಳ ಪರಾಕ್ರಮಿಯಾಗಿದ್ದ. ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂದರೆ 22,800 ರಾಜರುಗಳು ಅವನಲ್ಲಿ ಬಂಧಿತರಾಗಿದ್ದಾರೆ. ಹಾಗಾಗಿ ಆ ಇಂದ್ರಸೇನ ಎಂಬಂತಹ ದೂತ ಬಂದು ಕೇಳಿಕೊಂಡ, ಅವರನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಬೇಕು ಅಂತ. ಈ ಜರಾಸಂಧ ಯಾರು ಅಂತ ಹೇಳಿದ್ರೆ ವಿಪ್ರಚಿತ್ತಿ ಅನ್ನುವಂತಹ ದೈತ್ಯ ಈ ಜರಾಸಂಧ. ಆಗಿನ ಕಾಲದ ಕಲಿ ಎನ್ನುವಂತಹ ದೈತ್ಯನನ್ನು ಬಿಟ್ಟರೆ ಕಲಿ ಅಂದರೆ ದುರ್ಯೋಧನನ್ನು ಬಿಟ್ಟರೆ ಇವನೇ ಮಹಾಬಲಶಾಲಿಯಾಗಿದ್ದ. ಅವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಇವನದು ಒಂದು ವಿಚಿತ್ರವಾದಂತಹ ಸಂಕಲ್ಪ ಇತ್ತು. ಏನು ಸಂಕಲ್ಪ ಅಂತ ಹೇಳಿದ್ರೆ ರುದ್ರದೇವರನ್ನು ಕುರಿತು ಯಾಗವನ್ನು ಮಾಡ್ತಾ ಇದ್ದ. ಯಾಗ ಮಾಡಬೇಕಾದ್ರೆ ಆ ಯಜ್ಞ ವೇದಿಕೆಯಲ್ಲಿ ರಾಜಕುಮಾರರ ತಲೆಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ ಆಹುತಿಗಳಲ್ಲಿ ಅಂತ, ಯಜ್ಞಗಳಲ್ಲಿ ರಾಜಕುಮಾರರ ತಲೆಗಳನ್ನು ಸಮರ್ಪಣೆ ಮಾಡ್ತೇನೆ ಅಂತ ಇಂತಹ ಒಂದು ವಿಚಿತ್ರವಾದಂತಹ ಸಂಕಲ್ಪ ಉಂಟು. ಹಾಗಾಗಿ ಅವನಿಗೆ ಕ್ಷತ್ರಿಯರು ಅಂತ ಹೇಳಿದ್ರೆ ಬಹಳ ದ್ವೇಷ. ಅವನಿಗೆ 22,800 ಕ್ಷತ್ರಿಯರನ್ನು ಇಟ್ಟುಕೊಂಡು ಯಾಗವನ್ನು ಮುನ್ನಡೆಸ್ತಾ ಇದ್ದವನು. ಅಂದರೆ ಒಂದೊಂದು ಸಂದರ್ಭದಲ್ಲಿ ಆ ಯಜ್ಞದ ಸಂದರ್ಭದಲ್ಲಿ ಸಮರ್ಪಣೆ, ಅವರ ತಲೆಗಳನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂತಹದ್ದು. ಹೀಗೆ ಇವನು 22,800 ಆ ರಾಜಕುಮಾರರನ್ನ ಇಟ್ಕೊಂಡಿದ್ನಲ್ವಾ, ಇವರಲ್ಲಿ ಆ 16,108 ಏನು ಆ ರಾಜಕುಮಾರಿಯರಿದ್ರು ಅವರನ್ನೆಲ್ಲರೂ ಕೂಡ ಈ ನರಕಾಸುರ ಬಂಧನದಲ್ಲಿ ಇದ್ದ. ಯಾಕಂದ್ರೆ ಹೇಳಿದ್ರೆ ಇವರು ಬಂಧನದಲ್ಲಿದ್ದಾಗ ಅವರೆಲ್ಲರೂ ಕೂಡ ಅಬಲೆಯರಾಗ್ಬಿಟ್ಟಿದ್ರು. ಅವರನ್ನು ನೋಡ್ಕೊಳ್ಳುವಂತಹವ್ರು ಯಾರು ಇರಲಿಲ್ಲ. ಹಾಗಾಗಿ ನರಕಾಸುರ ಅವ್ರನ್ನ ಎಲ್ಲರನ್ನೂ ಕೂಡ ಇಟ್ಕೊಂಡಿದ್ದ. ಹೀಗೆ ಏನು ಮಾಡಿದ ಅಂತ ಕೃಷ್ಣ ಅವನ ಮೇಲೆ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಯುದ್ಧಕ್ಕಾಗಿ ಹೋಗ್ತಾ ಇದ್ದ. 14 ಬಾರಿ ಯುದ್ಧವನ್ನು ಮಾಡಿದ ಕೃಷ್ಣ. ಮಾಡಿದರೂ ಕೂಡ ಕೃಷ್ಣ ಅಲ್ಲಿಂದ ಅವನನ್ನು ಹೀಗೆ ಆ ಕಡೆ ಈ ಕಡೆ ಎಲ್ಲವನ್ನು ಓಡಾಡಿಸಿ ಅವನನ್ನು ಸುಸ್ತು ಮಾಡಿ ವಾಪಸ್ ಕಳಿಸ್ತಾ ಇದ್ದ ಕೃಷ್ಣ. ಯಾಕೆ ಅಂತ ಹೇಳಿದರೆ ಕೃಷ್ಣನಿಗೆ ಆ ಜರಾಸಂಧನವನ್ನು ಹೆದರಿಸುವಂತಹ ಶಕ್ತಿ ಇರಲಿಲ್ಲ ಅಂತ ಹೇಳಿದ್ರೆ ಅದು ಅಲ್ಲ ವಿಷಯ. ಅಂದರೆ ಕೃಷ್ಣ ಪರಮಾತ್ಮ ನಮಗೆ ಒಂದು ಸಂದೇಶವನ್ನು ಕೊಟ್ಟ. ಯಾರಾದರೂ ನಮಗಿಂತ ಪರ ಆ ರಾಜರು ಕೂಡ ಏನಾದರೂ ಸೈನ್ಯದಲ್ಲಿ ಬಲಿಷ್ಠರಾಗಿದ್ದರೆ ಯಾವ ಯಾವ ಉಪಾಯಗಳಿಂದ ಅವರನ್ನು ಸೋಲಿಸಬೇಕು ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಆ ರಾಜಧರ್ಮವನ್ನು ತಿಳಿಸ್ಲಿಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಹೀಗೆಲ್ಲ ಮಾಡ್ತಾ ಇದ್ದ. ಜರಾಸಂಧನದ್ದೇನಾಗಿತ್ತು ಅಂತ ಹೇಳಿದ್ರೆ ಆ ಜರಾಸಂಧನ ಆ ಒಂದು ಪರಾಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಜರಾಸಂಧ ವಧೋಪಾಯ ಚಿಂತ್ಯತಾಂ ಭರತ ಶುಭ ತಸ್ಮಿನ್ ಹಿತೆ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಯಾರ್ಯಾರು ಆಗಿನ ಕಾಲದ ಶ್ರೇಷ್ಠ ರಾಜರು ಅಂತ ಇದ್ರೋ ಎಲ್ಲ ರಾಜರ ಬಲ ಅವರಿಗೆ ಇತ್ತು. ಹಾಗಾಗಿ ಈ ಥರ ಅಂದರೆ ರಾಜಸೂಯಾಗವನ್ನು ಮಾಡಬೇಕು ಅಂತ ಆದ್ರೆ ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ರಾಜರ ಒಪ್ಪಿಗೆ ಇರಬೇಕು ಅಂತ. ಅಂದರೆ ಅಲ್ಲಿ ಮೊದಲು ಹೋಗಿ ನಾವು ಇಂತಹ ರಾಜಸೂಯಾಗವನ್ನು ಮಾಡ್ತಾ ಇದ್ದೇವೆ, ನಿಮ್ಮ ಒಪ್ಪಿಗೆ ಬೇಕು ಅಂತ ಕೇಳ್ತಾ ಇದ್ರು. ಅವರ ಒಪ್ಪಿಗೆ ಕೊಡದೇ ಇದ್ದಾಗ
ಅವರ ವಿರುದ್ಧ ಯುದ್ಧವನ್ನ ಮಾಡಿ ಅವರಿಂದ ಆ ಕಪ್ಪ ಕಾಣಿಕೆಯನ್ನು ಸಂಗ್ರಹ ಮಾಡಿಕೊಂಡು ಬರಬೇಕಾಗಿತ್ತು. ಹಾಗಾಗಿ ರಾಜಸೂಯಾಗ ಎಲ್ರಿಗೂ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೇ ಬಲಿಷ್ಠನಾಗಿದ್ರು ಇಡೀ ಭೂಮಂಡಲವನ್ನು ಗೆಲ್ಲಬೇಕಾಗ್ತಾ ಇತ್ತು. ಇದಾಗ ಜರಾಸಂಧನ ಪರಾಕ್ರಮವನ್ನು ಕೇಳಿ ಆ ಧರ್ಮರಾಜನೇ ಬಹಳ ಚಿಂತೆಗೆ ಒಳಗಾಗಿರ್ತಾನೆ. ಅವನು ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ, ಅವನ ಧರ್ಮರಾಜನಿಗೆ ಬಹಳ ಭಯವಾಗಿತ್ತು. ಆಗ ಕೃಷ್ಣ ಪರಮಾತ್ಮ ಹೇಳಿದ, ನೀನು ಕೇವಲ ರಾಜನಾಗಬೇಕಾ, ನೀನು ಸಾಮ್ರಾಟನಾಗಬೇಕಾ ಅಂತ. ನೀನು ಕೇವಲ ರಾಜನಾಗಬೇಕು ಅಂತ ಹೇಳಿದ್ರೆ ಉಳಿದ ರಾಜರುಗಳನ್ನ ಗೆದ್ರೆ ರಾಜನಾಗ್ತೀಯ. ನೀನು ಜರಾಸಂಧನಂತ ಮಹಾಬಲಿಷ್ಠನನ್ನ ಗೆದ್ರೆ ನೀನು ಇಡೀ ಲೋಕಕ್ಕೆ ಸಾಮ್ರಾಟನಾಗ್ತೀಯ. ಹಾಗಾಗಿ ನೀನು ಸಾಮ್ರಾಟನಾಗಬೇಕು, ರಾಜನಾಗಬೇಕು ಅಂತ ಕೃಷ್ಣ ಪರಮಾತ್ಮ ಕೇಳ್ತಾನೆ. ಆಗ ಧರ್ಮರಾಜ ಅವನಿಗೆ ಈ ಜರಾಸಂಧನ ಬಗ್ಗೆ ಬಹಳ ಭಯವಿತ್ತು. ಹಾಗಾಗಿ ಅವನು ಹೇಳಿದ, ನಾನು ಕೇವಲ ರಾಜನಾಗಿದ್ದರೂ ಪರವಾಗಿಲ್ಲ, ನನಗೆ ಸಾಮ್ರಾಟದ ಒಂದು ಆಸೆ ನನಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಸೋಲನ್ನು ಒಪ್ಕೊಳ್ತಾನೆ, ಈ ರಾಜಸೂಯಾಗದ ಸಂಕಲ್ಪವನ್ನೇ ನಾನು ಬಿಟ್ಟು ಬಿಡೋಣ ಅಂತ ಅವನು ಹೇಳ್ತಾನೆ. ನೋಡಿ, ಈ ಪ್ರಸಂಗವನ್ನ ತಿಳಿಸುವಾಗ ಇಲ್ಲಿ ಮುಖ್ಯ ಪಾತ್ರ ಯಾರದ್ದು ಅಂತ ಹೇಳಿದ್ರೆ ಭೀಮ ಬರ್ತಾ ಇದ್ದಾನೆ. ಈಗ ಧರ್ಮರಾಜನೇ ಹಾಗೆ ಹೇಳಿದ ಮೇಲೆ ಅರ್ಜುನ ನಕಲು ಸಹದೇವರು ಏನು ಮಾತಾಡ್ತಾರೆ? ಯಾಕಂದ್ರೆ ಹಿರಿಯನಾದಂತಹ ಅಣ್ಣನಿಗೆ ಈ ಭಯ ಇರಬೇಕಾದ್ರೆ ಉಳಿದವರಿಗೆ ಏನು? ಆದರೆ ಅಣ್ಣ ಎಷ್ಟೇ ಭಯಭೀತನಾಗಿದ್ರು ಕೂಡ ಆಗ ಆ ಭೀಮಸೇನದವರು ಹೇಳ್ತಾ ಇದ್ದಾರೆ, ಕೃಷ್ಣೇ ನಯೋ ಮಹಿಬಲಂ ಜಯಪಾರ್ಥೆ ಧನುರ್ಧರೆ ಮಾಗದಂ ಸಾಧಯಿಷ್ಯಾಮಃ ಇಷ್ಟಿಂ ತ್ರಯ ಇವಾಸ್ನಯ ಅಂತ. ಅವನು ಭೀಮಸೇನದೇವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಧರ್ಮರಾಜ ನೀನು ಹೆದರಬೇಡ. ಅವನು ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ, ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ಒಂದು ಯಾಗವನ್ನ ಏನಾದರೂ ಮಾಡಬೇಕು ಅಂತ ಆದರೆ ಅಗ್ನಿಗಳು 49 ಅಗ್ನಿಗಳಿದೆ. ಆ ಭಾಗವತದಲ್ಲಿ ಅಗ್ನಿಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಒಂದೊಂದು ಹೋಮಗಳನ್ನು ಮಾಡುವಾಗ ಒಂದೊಂದು ಅಗ್ನಿಗಳನ್ನ ಆ ಅಗ್ನಿ ದೇವತೆಗಳು ಬರ್ತಾರೆ. ಒಂದು ಹೋಮವನ್ನ ಮಾಡಬೇಕು ಅಂತ ಅಂದ್ರೆ ರಾಜಸೂಯ ಯಾಗವನ್ನ ನಾವು ಮಾಡಬೇಕು ಅಂತ ಆದ್ರೆ 3 ಅಗ್ನಿಗಳು ಬೇಕು. ಅಲ್ಲಿ ಯಾವ ಅಗ್ನಿಗಳು ಅಂತ ಹೇಳಿದ್ರೆ, ಗಾರ್ಹಪತ್ಯ ಅನ್ನುವಂತಹ ಅಗ್ನಿ, ಆವಹನೀಯ ಅನ್ನುವಂತಹ ಅಗ್ನಿ, ಅನ್ಮಹಾರ್ಯ ಪಚನ ಎನ್ನುವಂತಹ ಅಗ್ನಿ. ಈ 3 ಅಗ್ನಿಗಳು ಬೇಕು. ಆದರೆ ಈ ಮಗಧ ದೇಶದ ರಾಜನಾಗಿರ್ತಕ್ಕಂತಹ ಜರಾಸಂಧ ಎನ್ನುವಂತಹ ಅವನ ವಧೆ ಎನ್ನುವಂತಹ ಯಜ್ಞವನ್ನ ಮಾಡಬೇಕು ಅಂತಾದ್ರೆ ಇಲ್ಲೂ 3 ಅಗ್ನಿ ಬೇಕು ಅಂತ ಭೀಮಸೇನ ದೇವರು ಹೇಳಿದರು. ಯಾವ ಅಗ್ನಿಗಳು ಅಂತ ಹೇಳಿದ್ರೆ, ಈ ನೀತಿ ಎನ್ನುವಂತಹ ಕೃಷ್ಣ ಅದು ಒಂದು ಅಗ್ನಿ, ಹಾಗೆ ಬಲ ಅನ್ನುವಂತಹ ಭೀಮಸೇನ ದೇವರು ಇದೊಂದು ಅಗ್ನಿ, ಹಾಗೂ ಜಯ ಎನ್ನುವಂತಹ ಅರ್ಜುನ ಈ ಅನ್ನುವಂತಹ ಅಗ್ನಿ. ಈ 3 ಅಗ್ನಿಗಳಿದ್ರೆ ಸಾಕು. ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಹ ಜರಾಸಂಧ ಒಬ್ಬರಲ್ಲ 1000 ಬಂದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿಜಯಶೀಲರಾಗ್ತೇವೆ ಅಂತ ಹೇಳಿ ಭೀಮ ಹೇಳ್ತಾ ಇದ್ದಾನೆ. ಭೀಮ ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮನಿಗೆ ಬಹಳ ಸಂತೋಷವಾಗ್ತಾ ಇದೆ. ಅಲ್ಲಿ ಭೀಮ ಇನ್ನೂ ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ನಿಜಾನುಭಾವ ವರ್ಜಿತ ಹರೇರನುಗ್ರಹೋಜ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಗುರುನ್ನತಿ ಅಂತ. ನೋಡಿ, ಭೀಮಸೇನ ದೇವರು ನಮ್ಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟು, ಮನುಷ್ಯ ಏನು ಮಾಡಬೇಕು ಅಂತ ಹೇಳಿದ್ರೆ, ಮನುಷ್ಯನಿಗೆ ಒಂದು ಸ್ವಾಭಾವಿಕದ ಬಲ ಇರಬೇಕು. ಅಂದರೆ ನಿಜಾನುಭಾವ ವರ್ಜಿತ, ಅವನಿಗೆ ಸ್ವಾಭಾವಿಕದ ಬಲ ಮನುಷ್ಯನಿಗೆ ಇರಬೇಕು. ನೋಡಿ, ಮನುಷ್ಯನಿಗೆ ಸ್ವಾಭಾವಿಕದ ಬಲ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನಂತ ಹೇಳಿದ್ರೆ ಹರೇರ ಅನುಗ್ರಹೋಜ್ಜಿತ ಅಂತ, ಹರಿಯ ಅನುಗ್ರಹವನ್ನು ಸಂಪಾದಿಸಬೇಕು. ಅದನ್ನು ಕೂಡ ಸಂಪಾದಿಸಲಿಲ್ಲ ಅಂತ ಆದರೆ ಅವಾಗ ಮಹಾಪ್ರಯತ್ನ ವರ್ಜಿತ ಅಂತ, ಅಂದರೆ ಪ್ರಯತ್ನವನ್ನು ಜೀವನದಲ್ಲೇ ಮಾಡಲೇ ಇಲ್ಲ ಅಂತ ಆದರೆ ಜನಾನ ಜಗ್ಗುರುನ್ನತಿ, ಅಂತಹ ಜನರು ಯಾವತ್ತಿಗೂ ಕೂಡ ಉನ್ನತಿಯನ್ನು ಹೊಂದುವುದೇ ಇಲ್ಲ ಅಂತ. ಅಂದರೆ ಅವನು ಹೇಳ್ತಾ ಇದ್ದಾನೆ, ನಮಗೆ ಪೂರ್ವ ಜನ್ಮದಿಂದ ಏನಾದರೂ ಒಂದು ಶಕ್ತಿ ಸಂಪಾದನೆ ಅಥವಾ ಒಳ್ಳೆಯ ಜ್ಞಾನ ಬುದ್ಧಿ ಏನಾದರೂ ಈಗ ಜ್ಞಾನಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅಥವಾ ನಮ್ಮ ಪೂರ್ವಜರು ಮಾಡಿರ್ತಕ್ಕಂತಹ ಒಂದು ಪುಣ್ಯದಿಂದ ನಾವು ಒಳ್ಳೆಯವರಾಗಿರ್ತೇವೆ, ಧನಿಕರಾಗಿರ್ತೇವೆ, ಜ್ಞಾನರಾಗಿರ್ತೇವೆ. ಇದು ಒಂದು ಪ್ರಕ್ರಿಯೆ. ಇದು ನಮ್ಮಲ್ಲಿ ಇಲ್ಲ ಅಂತ ಆದರೆ ಆಗ ನಾವೇನು ಮಾಡಬೇಕು ಅಂದರೆ ಒಂದು ಹರಿಯ ಅನುಗ್ರಹವನ್ನು ನಾವು ಸಂಪಾದನೆಯನ್ನು ಮಾಡಿಕೊಳ್ಬೇಕು. ಹರಿಯ ಅನುಗ್ರಹವನ್ನು ಸಂಪಾದನೆಯನ್ನು ಮಾಡಿ ಪ್ರಯತ್ನವನ್ನು ಮಾಡಬೇಕು. ಜೀವನದಲ್ಲಿ ಪ್ರಯತ್ನವೇ ಇಲ್ಲ, ನಾವು ಸದಾಕಾಲ ಸೋಮಾರಿಗಳಾಗಿದ್ದೇವೆ ಅಂತ ಹೇಳಿದ್ರೆ ಅಂತಹ ಜನರು ಯಾವತ್ತೂ ಉನ್ನತಿಯನ್ನು ಪಡೆಯುವುದಿಲ್ಲ. ಯಾರ್ಯಾರು ಅಂತ ಹೇಳಿದ್ರೆ ಸ್ವಾಭಾವಿಕದ ಬಲ ಇಲ್ಲದಂತಹ, ಜ್ಞಾನವಿಲ್ಲದಂತಹ ವ್ಯಕ್ತಿಗಳು, ಹರಿಯ ಅನುಗ್ರಹವಿಲ್ಲದಂತಹ ವ್ಯಕ್ತಿಗಳು, ಪ್ರಯತ್ನವೇ ಮಾಡದಿರ್ತಕ್ಕಂತಹ ವ್ಯಕ್ತಿಗಳು ಯಾವತ್ತೂ ಕೂಡ ಉನ್ನತಿಯನ್ನು ಹೊಂದುವುದಿಲ್ಲ ಅಂತ ಹೇಳಿದ. ಹಾಗಾಗಿ ನಾನು ಸ್ಥಿರೋನುಭಾವ ಏವಮೇ ಮಹಾನ
ಅನುಗ್ರಹೋ ಹರೇಹೇ ಪ್ರಯತ್ನಮೇಕಗ್ರತೋ ನಿಧಾಯ ಭೂತಿ ಮಾಪ್ನುಯುಹಂ ಅಂತ ಹೇಳ್ತಾ ಇದ್ದಾನೆ. ನನ್ನಲ್ಲಿ ಸ್ಥಿರವಾದಂತಹ ಬಲ ಇದೆ, ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ನನ್ನ ಹತ್ರ ಇದೆ. ಆದರೆ ಮಾಡಬೇಕಾಗಿರೋದು ಒಂದೇ ಒಂದು ಪ್ರಯತ್ನ. ಆ ಪ್ರಯತ್ನದಿಂದ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಆ ಎಲ್ಲವನ್ನು ಸಂಪಾದನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹೇಳಿದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮನಿಗೆ ಬಹಳ ಸಂತೋಷವಾಗಿ ಅವನಿಗೆ ಹುರಿದುಂಬಿಸ್ತಾ ಇದ್ದಾನೆ. ಭೀಮನಿಗೆ ಒಳ್ಳೆಯ ಮಾತನ್ನ ನೀನು ಹೇಳಿದೀಯಾ, ಆಗಲಿ ನಿನ್ನ ಆ ಚಿಂತನೆಗಳು ಮುನ್ನಡೆಯಲಿ ಅಂತ ಹೇಳಿದಾಗ ಆಗ ಮತ್ತೆ ಯಾರು ಅಂತ ಹೇಳಿದ್ರೆ ಧರ್ಮರಾಜ ಕೇಳ್ತಾ ಇದ್ದಾನೆ, ಹಾಗಾದರೆ ನಿನ್ನ ಜೊತೆಗೆ ಯಾರನ್ನ ಕಳಿಸ್ಕೊಡ್ಬೇಕು ನಾನು ಅಂತ. ಆಗ ಆ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ನನ್ನ ಜೊತೆಗೆ ಆ ಭೀಮಾರ್ಜುನರನ್ನು ನನಗೆ ಕಳಿಸಿಕೊಡು ಅಂತ. ಆಗಲೇ ಹಿಂದೆ ಹೇಳಿದ ಹಾಗೆ ಈ ಜರಾಸಂಧ ವಧೆ ಎನ್ನುವಂತಹ ಯಜ್ಞವನ್ನು ಪರಿಸಮಾಪ್ತಿ ಮಾಡಬೇಕು ಅಂತಾದರೆ ಇಲ್ಲಿ 3 ಅಗ್ನಿಗಳು ಬೇಕು. ಯಾವುದು ನೀತಿ ಎನ್ನುವಂತಹ ಕೃಷ್ಣ ಅಗ್ನಿ, ಬಲ ಎನ್ನುವಂತಹ ಭೀಮ ಅಗ್ನಿ, ಜೊತೆಗೆ ಜಯ ಎನ್ನುವಂತಹ ಅರ್ಜುನ ಅಗ್ನಿ ಬೇಕು. ಈ 3 ಇದ್ದರೆ ಆ ಭೀಮಸೇನ ಖಂಡಿತವಾಗಿ ಏನಂತಂದರೆ ಭೀಮಾರ್ಜುನೌ ಉಭೌ ನೇತ್ರೆ ಮನೋಮನ್ಯೆ ಜನಾರ್ದನಂ ಮನಶ್ಚಕ್ಷುರ್ವಿಹೀನಸ್ಯ ಈದೃಶಂ ಜೀವಿತಂ ಭವೇತ. ಈ ಭೀಮಾರ್ಜುನರನ್ನ ಕಳಿಸಿಕೊಡು ಅಂತ ಹೇಳಿದ ತಕ್ಷಣವೇ ಆ ಧರ್ಮರಾಜ ಕೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ, ಭೀಮಾರ್ಜುನವು ಉಭೌ ನೇತ್ರೆ, ಮನುಷ್ಯನಿಗೆ ಮುಖ್ಯವಾದದ್ದು 2 ಕಣ್ಣುಗಳು. 2 ಕಣ್ಣುಗಳಲ್ಲಿ ಏನಂತ ಹೇಳಿದ್ರೆ, ಒಂದು ಕಣ್ಣಿಗೆ ಏನಾದರೂ ಹಾನಿ ಹೇಳಿದ್ರೆ ನಾನು ಹೇಗೆ ಜೀವನವನ್ನು ಮಾಡಲಿ? ಅವರಿಬ್ಬರು 2 ಕಣ್ಣು ಇದ್ದ ಹಾಗೆ ನೀನು ನನ್ನ ಆತ್ಮ. ಅವ್ರು ಹೇಳ್ತಾ ಇರ್ತಕ್ಕಂತಹ ಮಾತು ಯಾರು? ಧರ್ಮರಾಜ. ನೀನು ನನ್ನ ಆತ್ಮ, ಜೊತೆಗೆ ಇವರಿಬ್ಬರು 2 ಕಣ್ಣು ಇದ್ದ ಹಾಗೆ. ಹಾಗಾಗಿ ನಾನೇನು ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಳಿಸುವುದು ಹೇಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯಾವುದು ಯೋಚನೆಯನ್ನು ಮಾಡಬೇಡ. ಯಾಕೆ ಅಂತ ಹೇಳಿದರೆ ಅವನ ಜೊತೆಗೆ ವಿಜಯ ಅನ್ನೋದು ನಮಗೆ ಕಟ್ಟಿತ್ತಂತಹ ಬುದ್ಧಿ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಹೇಳಿದ ಯೋಚನೆ ಮಾಡಬೇಡ, ಆ ಜರಾಸಂಧ ಯುದ್ಧ ಬರುವುದು ಯಾರ ಜೊತೆಗೆ ಅಂತ ಹೇಳಿದ್ರೆ ನಾವು ಇಬ್ಬರು ಹೋದರೂ ಕೂಡ ಅವನು ಅಂದ್ಕೊಂಡಿದ್ದಾನೆ ಏನು ಅಂತ ಹೇಳಿದರೆ, ನಾನು 100 ಬಾರಿ 18 ಬಾರಿ ಯುದ್ಧವನ್ನು ಮಾಡಲಿಕ್ಕೆ ಹೋದಾಗ ಪಲಾಯನವನ್ನು ಮಾಡ್ತಾ ಇದ್ದೆ. ಹಾಗಾಗಿ ಅವನೇನು ಹೇಳ್ಕೊಳ್ತಾನೆ ಅಂತ ಹೇಳಿದರೆ, ಆ ಪಲಾಯನ ಮಾಡಿದಂತಹ ನನ್ನ ಜೊತೆಗೆ ಅವನು ಯುದ್ಧಕ್ಕೆ ಬರೋದೇ ಇಲ್ಲ. ಅವನು ಯಾರು ಅಂತ ಹೇಳಿದ್ರೆ ಆ ಜರಾಸಂಧ ಬರೋದೇ ಇಲ್ಲ. ಇನ್ನೂ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅರ್ಜುನನ ಜೊತೆಗೂ ಯುದ್ಧಕ್ಕೂ ಬರೋದೇ ಇಲ್ಲ ಅವನು. ಯಾಕೆ ಅಂತ ಹೇಳಿದರೆ ಅರ್ಜುನನ ಜೊತೆಗೆ ಅವನೇನಾದರೂ ಸೋತ್ರೆ ಅಯ್ಯೋ ಚಿಕ್ಕ ಆ ಅರ್ಜುನನ ಬಾಲಕನ ಜೊತೆಗೆ ಅವನು ಸೋತಲ್ಲ ಅನ್ನುವಂತಹ ಅಪಕೀರ್ತಿ ನನಗೆ ಬರುತ್ತೆ. ಗೆದ್ದರೂ ಕೂಡ ಜನ ಏನು ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತನ್ನುವ ರೀತಿಯಲ್ಲಿ ನನ್ನ ಜೊತೆಗೆ ನನ್ನ ವಿರುದ್ಧವಾಗಿ ಮಾತಾಡ್ಕೊಳ್ತಾರೆ. ಯಾವಾಗಲೂ ಅವನು ಹೇಳುವಂತಹ ಮಾತೇನು ಅಂತ ಹೇಳಿದರೆ, ಯಾವಾಗಲೂ ಯುದ್ಧವನ್ನು ಮಾಡಬೇಕು ಅಂದರೆ ಸಿಂಹದ ಜೊತೆಗೆ ಯುದ್ಧವನ್ನು ಮಾಡಬೇಕು. ಹಾಗಾಗಿ ನಾನೇನು ಅಂತ ಹೇಳಿದ್ರೆ ಅವನ ಜೊತೆಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿ ಅವನು ಒಪ್ಕೊಳ್ತಾ ಇದ್ದಾನೆ. ಒಪ್ಕೊಂಡಾಗ ಏನಾಯಿತು ಅಂತ ಹೇಳಿದ್ರೆ, ಜೊತೆಗೆ ಅವನು ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಆದ್ರೂ ಅವನಿಗೆ ಸಂಶಯ, ಯಾರಿಗೆ? ಧರ್ಮರಾಜನಿಗೆ ನಂಬಿಕೆ ಬರ್ತಾ ಇಲ್ಲ. ಅದಕ್ಕೆ ಅವನು ಹೇಳುವಂತಹ ಮಾತು ಏನು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯದಿಮೇ ಹೃದಯಂ ವೇತ್ಸಿ ಯದಿತೆ ಪ್ರತ್ಯಯೋಮಯಿ ಭೀಮಾರ್ಜುನ ಉಭೌ ಶೀಘ್ರಂ ನ್ಯಾಸಭೂತೌ ಪ್ರದೇಹಿ ಅಂತ. ನನ್ನ ಮೇಲೆ ನಿನಗೇನಾದರೂ ವಿಶ್ವಾಸ ಇದ್ದರೆ, ನನ್ನ ಬಗ್ಗೆ ನಿನಗೆ ಗೊತ್ತಿದ್ದರೆ, ನನ್ನ ಮೇಲೆ ನಂಬಿಕೆ ಇದ್ದರೆ ನೀನೇನು ಮಾಡು ಅಂತ ಹೇಳಿದ್ರೆ ಭೀಮಾರ್ಜುನರನ್ನು ನನ್ನ ಜೊತೆಗೆ ಕಳಿಸಿಕೊಡು ಅಂತ ಹೇಳ್ತಾ ಇದ್ರೆ, ಕಳಿಸಿಕೊಡು. ಒಂದು ವೇಳೆ ನೀನು ಕಳಿಸಿಕೊಡಲ್ಲ ಅಂತ ಹೇಳಿದ್ರೆ ನಾನೇ ಇಲ್ಲಿಂದ ಹೊರಟು ಬಿಡ್ತೀನಿ ಅಂತ ಹೇಳಿ ಅವನ ಕಠೋರವಾಗಿ ಹೇಳಿಬಿಡ್ತಾನೆ. ಹೇಳಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಯಥಾ ವದಸಿ ಗೋವಿಂದ ಅಂತ ಹೇಳಿ, ಗೋವಿಂದ ಹೇಗೆ ಹೇಳ್ತಾನೋ ಹಾಗೆ ಆಗಲಿ ಅಂತ ಧೈರ್ಯ ಮಾಡಿ ಅವನ್ನ ಕಳಿಸಿಕೊಡ್ತಾನೆ. ಕಳಿಸಿಕೊಡಿದಾಗ 23 ಅಕ್ಷೌಹಿಣಿ ಸಮೇತನಾಗಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಜರಾಸಂಧ ಬಂದಾಗ 18 ಬಾರಿ ಯುದ್ಧ ಮಾಡಿದ್ರು ಕೃಷ್ಣ ಪರಮಾತ್ಮ ಗೆಲ್ಲಿಲ್ಲ ಅಂತ ಹೇಳಿ ಅವನ ಜೊತೆಗೆ ಬಿಟ್ಟು ಇವನು ಭೀಮಸೇನನನ್ನು ಆಯ್ಕೆಯನ್ನು ಮಾಡಿಕೊಳ್ತಾನೆ. ಆಯ್ಕೆ ಮಾಡಿಕೊಂಡಾಗ ನೋಡಿ ಇಲ್ಲೇನಾಗುತ್ತೆ, ಇವತ್ತು ಎಷ್ಟು ತನಕ ಮಾಡ್ಬೋದು ಆಚಾರ್ಯ? ಲೇಟಾಗಿ ಶುರುವಾಗಿದೆ, 8:30 ತನಕ ಮಾಡ್ಬೋದಲ್ಲ? ಸರಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಿರಿವ್ರಜಕ್ಕೆ ಬರ್ತಾ ಇದ್ದಾರೆ. ಗಿರಿವ್ರಜ ಅಂತ ಹೇಳಿದರೆ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಜರಾಸಂಧನ ಒಂದು ಆರಾಧ್ಯ ಭೂಮಿಯಾಗಿತ್ತು. ಅದು ಲಿಂಗಾಕಾರವಾಗಿತ್ತು. ಅವನಿಗೆ ಹರನ ಮೇಲೆ ಬಹಳ ಅಪಾರವಾದಂಥ ಭಕ್ತಿ ಅವನಿಗೆ, ಶಿವನ ಮೇಲೆ, ಜರಾಸಂಧನಿಗೆ. ಅವನು ಹೇಗೆ ಅಂತ ಹೇಳಿದರೆ, ಅವನ ಪರ್ವತ ವೈಹಾರ, ವಾರಾಹ, ವೃಷಭ, ಋಷಿ, ಚೈತಕ ಎನ್ನುವಂತಹ ಅನೇಕ ಬೆಟ್ಟಗಳಿಂದ ಕೂಡಿ ಬಹಳ ಸುಂದರವಾಗಿತ್ತು. ಯಾರಿಗೂ ಕೂಡ ಅಷ್ಟು ಸಾಮಾನ್ಯವಾಗಿ ಅದನ್ನು ಭೇದಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಒಂದು ಅತ್ಯುತ್ತಮವಾದಂತಹ ಲಿಂಗಾಕಾರವಾದಂತಹ ಗಿರಿವ್ರಜ
ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಎಂಟ್ರಿಯಲ್ಲೇ ಒಂದು ಏನು ದೊಡ್ಡ 3 ನಗಾರಿಗಳಿದ್ವಲ್ಲಿ. ಅದು ಯಾವ ನಗಾರಿ ಅಂತ ಹೇಳಿದ್ರೆ, ಒಬ್ಬ ಮಾಷ ಎನ್ನುವಂತಹ ಹೆಸರಿನ ಒಬ್ಬ ಅಸುರನಿದ್ದ. ಅವನು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದ. ತೊಂದರೆ ಕೊಡ್ತಾ ಇರಬೇಕಾದ್ರೆ ಯಾರು ಅಂತ ಹೇಳಿದ್ರೆ ಈ ಜರಾಸಂಧನ ತಂದೆ ಬೃಹದ್ರಥ ರಾಜ ಏನು ಮಾಡಿದ ಅಂತ ಹೇಳಿದ್ರೆ ಅವರ ಋಷಭರೂಪ ಅಂದ್ರೆ ಎತ್ತಿನ ತರ ಇರುವಂತಹ ಅಸುರರ ಅವನನ್ನ ಸಂಹಾರ ಮಾಡಿ ಅವನ ಕೊಂಬುಗಳು ಅವನ ಕಂಠನಾಳಗಳನ್ನ ತೆಗೆದುಕೊಂಡು ಅದರಿಂದಲೇ 3 ನಗಾರಿಗಳನ್ನ ಮಾಡಿದ್ರು. ಆ 3 ನಗಾರಿಗಳನ್ನ ಒಂದು ಬಾರಿ ಆ ನಗಾರಿ ಏನಾದ್ರೂ ಬಾರಿಸಿದ್ರೆ 1 ತಿಂಗಳ ಪರ್ಯಂತ ಅದರ ಧ್ವನಿ ಕೇಳಿಸ್ತಾ ಇತ್ತು ಅಂತ. ಅಂತಹ ಭಾರಿ ಭಯಂಕರವಾದಂತಹ ನಗಾರಿ. ಆ ನಗಾರಿಗಳು ಹೇಗಿತ್ತು ಅಂತ ಹೇಳಿದ್ರೆ, ಆ ನಗಾರಿಯನ್ನ ಬಾರಿಸಿದ್ರೆ ಸಾಕು ಆ ಜರಾಸಂಧನ ಪ್ರಜೆಗಳಿಗೆ ಇಡೀ ತುಂಬ ಬಲ, ಪುಷ್ಟಿ, ಹುಮ್ಮಸ್ಸು ಬರ್ತಾ ಇತ್ತು ಅವರ ನಗಾರಿಗಳನ್ನ ಇದು ಮಾಡಿ. ಆದರೆ ಅವರ ತಂದೆಯನ್ನು ತಯಾರಿಸಿದಂತಹ ನಗಾರಿಯನ್ನ ಜರಾಸಂಧ ಏನು ಮಾಡಿದ್ದ ಅಂತ ಹೇಳಿದ್ರೆ ಅವನ ಆಸ್ಥಾನದಲ್ಲಿ ಇಟ್ಕೊಂಡಿದ್ದ. ಅವನಿಗೆ ಯಾಕೆ ಇಟ್ಕೊಂಡಿದ್ದ ಅಂದ್ರೆ ಕಾರಣ ಅವನಿಗೆ ಇನ್ನೊಂದು ರೀತಿಯಾದಂತಹ ದೀಕ್ಷೆ ಇತ್ತು. ಏನು ದೀಕ್ಷೆ ಅಂತ ಹೇಳಿದ್ರೆ, ಅವನು ಪರಮ ವಿಷ್ಣುವಿನ ವಿರೋಧಿಯಾಗಿದ್ದ. ಅವನು ಎಷ್ಟು ವಿರೋಧ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ತನ್ನ ಊರಿನಲ್ಲಿ ಆ ನಗಾರಿಯನ್ನ ನಿರಂತರ ಯಾವಾಗಲೂ ನಗಾರಿಯನ್ನ ಬಾರಿಸ್ತಾ ಇದ್ದ. ಯಾಕೆಂದ್ರೆ ಆ ಮಗಧ ದೇಶ ಗಂಗಾ ನದಿಯ ತಟದಲ್ಲಿ ಇತ್ತು. ಆ ಗಂಗಾ ನದಿ ಏನು ಅಂತ ಹೇಳಿದ್ರೆ, ಆ ಗಂಗಾ ನದಿಯ ಹರಿಬೇಕಾದ್ರೆ ಅದು ಹರಿಯ ಶ್ರವಣವನ್ನು, ಹರಿಯ ನಾಮ ಸಂಕೀರ್ತನೆಯನ್ನು ಮಾಡುತ್ತಂತೆ ಗಂಗಾ ನದಿ. ಅದಕ್ಕೆ ಆ ಗಂಗಾ ನದಿ ಜುಳು ಜುಳು ಹರಿಯುವ ನದಿ ಅದು ಹರಿಯ ನಾಮ ಸ್ಮರಣೆ ಮಾಡುತ್ತೆ. ಅವನಿಗೆ ಹರಿಯ ನಾಮ ಸ್ಮರಣೆ ತರ ಕೇಳಿಸ್ತಾ ಇತ್ತು ಅಂತೆ. ಹಾಗಾಗಿ ಅದರ ಧ್ವನಿ ಕೇಳಿಸಬಾರ್ದು ಅಂತ ಹೇಳಿ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ಇವನ 3 ನಗಾರಿಗಳ ನಿರಂತರವನ್ನು ಬಾರಿಸ್ತಾ ಇದ್ದಂತ. ಇರಿಟೇಷನ್ ಆಗ್ತಾ ಇತ್ತು ಅವನಿಗೆ, ಕಿರಿಕಿರಿ ಆಗ್ತಾ ಇತ್ತು. ಆದ್ರೂ ಆ ಹರಿಯ ನಾಮನ ಕೇಳಿಸಬಾರ್ದು ಅಂತೇಳಿ ಅದನ್ನು ಸಹಿಸಿಕೊಳ್ಳೋದಿದ್ನ ಹೊರತು ಗಂಗಾ ನದಿಯ ಶ್ರವಣ, ಆ ನದಿಯ ಹರಿಯ ಶ್ರವಣವನ್ನು ಮಾಡ್ತಾ ಇರಲಿಲ್ಲ. ಹೀಗೆ ಅವನ ದೈತ್ಯಾಕಾರದ ದೊಡ್ಡ ನಗಾರಿಯನ್ನ ಅಲ್ಲಿ ಇರಬೇಕಾದ್ರೆ ಏನು ಮಾಡಿದ ಅಂತ ಹೇಳಿದ್ರೆ, ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಂತಹ ಆ ವಿಷ್ಣುವಿನ ವಿರೋಧಿ ಯಾರು ಅಂತ ಹೇಳಿದ್ರೆ ಜರಾಸಂಧ. ಇಂತಹ ವಿರೋಧಿಯನ್ನ ಒಮ್ಮೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಭೀಮಸೇನ ದೇವರು ಒಮ್ಮೆ ಹಿಂದೆ ಕಾಳಿಕಾದೇವಿ ಸ್ವಯಂವರ ಇರುತ್ತೆ. ಸ್ವಯಂವರ ಇರಬೇಕಾದ್ರೆ ಅಲ್ಲಿ ಜರಾಸಂಧ ಮೊದಲಾದ ಎಲ್ಲರೂ ಕೂಡ ಬಂದಿರ್ತಾರೆ. ಆ ಸ್ವಯಂವರದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಪಣವನ್ನ ಗೆಲ್ತಾನೆ. ಗೆದ್ದು ಕಾಳಿಕಾದೇವಿಯನ್ನ ಆ ಭೀಮಸೇನ ದೇವರು ಸ್ವೀಕಾರವನ್ನ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಈ ಜರಾಸಂಧ ಮೊದಲಾದವರೆಲ್ಲರೂ ಪರಾಜಯವನ್ನು ಹೊಂದ್ಬಿಡ್ತಾರೆ. ಜರಾಸಂಧನಿಗೆ ಕೋಪ ಬರುತ್ತೆ, ಭೀಮನ ಬಳಿಗೆ ಯುದ್ಧಕ್ಕೆ ಬರ್ತಾನೆ. ಭೀಮಸೇನ ದೇವರು ಯೋಚನೆ ಮಾಡ್ತಾರೆ, ಇಂತಹ ಶುಭ ಸಂದರ್ಭದಲ್ಲಿ ಯುದ್ಧ ಯಾಕೆ ಅಂತ ಯೋಚನೆಯನ್ನ ಮಾಡಿ ಅವರಿಗೆ ಗೊತ್ತಿರುತ್ತೆ ಇವನ ವೀಕ್ನೆಸ್ ಏನು ಅಂತ ಹೇಳಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಏನು ಮಾಡಲ್ಲ, ಅವನ ಕಾಲುಗಳನ್ನು ಹಿಡ್ಕೊಳ್ತಾರೆ. ಕಾಲುಗಳನ್ನು ಹಿಡಿದುಕೊಂಡು ಗಂಗಾ ನದಿ ತಟಕ್ಕೆ ಹೋಗ್ತಾರೆ. ನಿನಗೆ ಯಾವುದು ಅಲರ್ಜಿಯೋ ಅದನ್ನೇ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಗಂಗಾ ನದಿ ತಟಕ್ಕೆ ಹೋಗಿ ಅವನಿಗೆ ಯಾವತ್ತೂ ಕೂಡ ಗಂಗಾ ನದಿಯ ಶಬ್ದವನ್ನೇ ಕೇಳ್ತಾ ಇರಲಿಲ್ಲ ಅವನು, ಯಾರೋ ಜರಾಸಂಧ. ಆದರೆ ಗಂಗಾ ನದಿಯಲ್ಲಿ ಸ್ನಾನ ಎಲ್ಲಿ ಮಾಡ್ತಾನೆ ಅವನು? ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಗಂಗಾ ನದಿಯಲ್ಲಿ ಅವನು ಯಾವತ್ತೂ ಸ್ನಾನವನ್ನ ಮಾಡಲೇ ಇಲ್ಲ. ಗಂಗೆ ಮಾತ್ರ ಅಲ್ಲ, ಅವನೇನು ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ನೀರನ್ನೇ ಮುಟ್ತಾ ಇರಲಿಲ್ಲ ಅಂತ ಜರಾಸಂಧ. ಇದು ಮಹಾಭಾರತದಲ್ಲಿ ಹೇಳ್ತಾರೆ. ಕಾರಣ ಏನು ಅಂತ ನೋಡಿ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು. ಸೂರ್ಯೋದಯ ಪೂರ್ವದಲ್ಲಿ ಅವನಿಗೆ ಗೊತ್ತಿತ್ತು, ಅವನಿಗೆ ಬಹಳ ಜ್ಞಾನ ಇದೆ ಜರಾಸಂಧನಿಗೆ. ಯಾವುದನ್ನ ವಿರೋಧ ಮಾಡ್ತಾ ಇದ್ನೋ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆಯಿಂದಲೇ ವಿರೋಧ ಮಾಡ್ತಾ ಇದ್ದ ಅವನು. ಸೂರ್ಯೋದಯ ಪೂರ್ವದಲ್ಲಿ ನೀರನ್ನೇ ಮುಟ್ತಾ ಇರಲಿಲ್ಲ, ಗಂಗಾ ನದಿ ಬೇಡ, ನೀರನ್ನೇ ಮುಟ್ತಾ ಇರಲಿಲ್ಲ. ಯಾಕೆಂದ್ರೆ ಸೂರ್ಯೋದಯ ಪೂರ್ವದಲ್ಲಿ ಪ್ರತಿಯೊಂದು ನೀರಿನಲ್ಲಿ ಗಂಗೆಯ ಸನ್ನಿಧಾನ ವಿಶೇಷವಾಗಿರುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಸೂರ್ಯೋದಯ ಪೂರ್ವದಲ್ಲಿ ಅವನು ಮುಟ್ತಾ ಇರಲಿಲ್ಲ. ಹಾಗಾದ್ರೆ ಈಗ ಯೋಚನೆ ಮಾಡಿ, ಸ್ನಾನ ಯಾವಾಗ ಮಾಡಬೇಕು ಅಂದ್ರೆ ಸೂರ್ಯೋದಯ ಆದ ಮೇಲೆ ಅಲ್ಲ, ಸೂರ್ಯೋದಯ ಪೂರ್ವದಲ್ಲಿ ಗಂಗೆಯ ವಿಶೇಷ ಸನ್ನಿಧಾನ ಆ ನೀರಿನಲ್ಲಿ ಇರುತ್ತೆ. ಹಾಗಾಗಿ ಸೂರ್ಯೋದಯ ಪೂರ್ವಕ್ಕೂ ಕೂಡ ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಆ ನೀರನ್ನೇ ಮುಟ್ತಾ ಇರಲಿಲ್ಲ. ಇಷ್ಟು ವಿರೋಧ ಮಾಡ್ತಕ್ಕಂತಹ ಆ ಜರಾಸಂಧನನ್ನ ಕಾಲನ್ನ ಹಿಡಿದುಕೊಂಡು ಅವನೇನು ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಏನು ಮಾಡಿದ ಅಂತ ಹೇಳಿದ್ರೆ ವಿಷ್ಣುಪಾದೋದಕದಲ್ಲಿ ಮುಳುಗಿಸಿದ. ವಿಷ್ಣುಪಾದೋದಕಂ ಮತ್ವ ಯಸ್ನಾತುಂ ಶಂಕತೆ ಕುದೀಹಿ ಅಮಜ್ಜಯ ಜರಾಸಂಧಂ ಬಲಾತ್ತಂ ಜಾಹ್ನವೀ ಜಲೆ ಅಂತ ಅವನೇನು ಮಾಡಿದ ಅಂತ ಹೇಳಿದ್ರೆ ಆ ವಿಷ್ಣುಪಾದವನ್ನ, ಗಂಗೋದಕವನ್ನ, ವಿಷ್ಣುವನ್ನ ದ್ವೇಷ ಮಾಡ್ತಕ್ಕಂತಹ ಅವನನ್ನ ಕಾಲುಗಳನ್ನ ಹಿಡಿದು ನೀರಿನಲ್ಲಿ ಮುಳುಗಿಸ್ತಾ ಇದ್ದಾನೆ. ಅವನು ನೋಡಿ ಎಷ್ಟು ಹಠಮಾರಿ ಅಂತ ಹೇಳಿದ್ರೆ, ನೀರಿನಲ್ಲಿ ಮುಳುಗಿಸಿರು ಉಸಿರುಗಟ್ಟಿ ಹಿಡಿದುಕೊಳ್ತಾ ಇದ್ದಾನೆ ಹೊರತು ಆ ನೀರನ್ನು ಒಳಗಡೆ ತಗೊಳ್ತಾ ಇಲ್ಲ ಅವನು. ಜರಾಸಂಧ ಇಂತಹ ಹಠಮಾರಿ ಅವನು.
ಅವನಿಗಿಂತ ಹಠಮಾರಿ ಭೀಮಸೇನ ದೇವರು. ಅವನೇನ್ ಮಾಡಿದ್ರ, ಎಷ್ಟೊತ್ತು ಉಸಿರುಗಟ್ಟಿ ಹೇಳ್ಕೊಳ್ತಾನೋ ಹುಡ್ಕೊಳ್ಳಿ ಅಂತ ಹೇಳಿ ನೀರಿನಲ್ಲಿ, ಹಾಗೆ ನೀರು ಕುಡಿಯೋ ತನಕನೂ ಕೂಡ ನೀರಿನಲ್ಲಿ ಮುಳುಗಿಸಿದ್ದಾರೆ. ಅವನ ಅನಿವಾರ್ಯ ಕಾರಣದಿಂದ ಬದುಕಿದ್ರೆ ಸಾಕು, ಏನಾದ್ರೂ ನಾನು ಹೇಗಾದ್ರೂ ಬದುಕ್ತೇನೆ ಅಂತ ಹೇಳಿ ಅವನೇನು ಮಾಡಿದ ಅಂತ ಹೇಳಿದ್ರೆ ಆ ನೀರನ್ನ ಪಾನವನ್ನ ಮಾಡ್ತಾನೆ. ಹೀಗೆ ಆ ಜರಾಸಂಧನನ್ನ ಅವನ ಅಷ್ಟು ಸುಲಭವಾಗಿ ಆ ಭೀಮಸೇನ ದೇವರು ಹೀಗೆ ಅವನನ್ನ ಆ ಗಂಗಾಜಲದಲ್ಲಿ ಮುಳುಗಿಸ್ತಾರೆ. ಬಹಳ ಅವಮಾನವಾಗುತ್ತೆ ಅವನಿಗೆ. ಹೀಗೆ ಜರಾಸಂಧನಿಗೆ ಏನಾಯ್ತು ಅಂತ ಹೇಳಿದ್ರೆ, ಜರಾಸಂಧನ ಒಂದು ಇದಕ್ಕೆ ಆ ಭೀಮ ಮತ್ತು ಕೃಷ್ಣ ಅರ್ಜುನರು ಅವನ ನಗರಿಗೆ ಬರ್ತಾರೆ. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಬಾಗಿಲಿನಿಂದ ಬರ್ತಾರೆ. ಹಿಂಬಾಗಿಲಿನಿಂದ ಬಂದಾಗ ಆಗ ಅಲ್ಲಿ ಕೇಳ್ತಾ ಇದ್ದಾರೆ ಅವರು, ಜರಾಸಂಧ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಶಾಸ್ತ್ರಜ್ಞರಾಗಿ ಇವರು ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದಿರ್ತಾರೆ. ಬ್ರಾಹ್ಮಣ ವೇಷ ಧರಿಸಿ ಬಂದಾಗ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಬ್ರಾಹ್ಮಣನಿಗೆ ಈ ಜರಾಸಂಧನ ನಗರದಲ್ಲಿ ಮುಕ್ತವಾದಂತಹ ದ್ವಾರ ಇದೆ, ನೀವ್ಯಾಕೆ ಹಿಂಬಾಗಿಲಿನಿಂದ ಬಂದ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಹಿಂಬಾಗಿಲಿನಿಂದ ಬರುವವರು ಅಂದ್ರೆ ಹಾಗೆ ನಿಯಮ, ಹಾಗೆ ಎದುರುಗಡೆಯಿಂದ ಬಂದ್ರೆ ಸ್ನೇಹಿತ ಅಂತ, ಹಿಂಬಾಗಿಲಿನಿಂದ ಬಂದ್ರೆ ಶತ್ರುಗಳು ಅಂತ ಅರ್ಥ. ಹಾಗಾಗಿ ಹಿಂಬಾಗಿಲಿನಿಂದ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು ನಿನ್ನ ಶತ್ರುಗಳು, ನಿನ್ನ ಆಸ್ಥಾನದಲ್ಲಿ 22,800 ಏನು ಆ ರಾಜಕುಮಾರರಿದ್ದಾರೋ ಅವ್ರನ್ನೆಲ್ಲರನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದಾಗ ಇವನು ಕೇಳ್ತಾ ಇದ್ದಾರೆ, ನೀವು ಯಾಕೆ ಹಿಂಬಾಗಿಲಿನಿಂದ ಬಂದ್ರಿ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳಿದಾನೆ, ನಿನ್ನದು ಕೆಲವು ನಿಯಮಗಳನ್ನು ಮಾಡ್ಕೊಂಡಿದ್ದೀಯಲ್ಲಪ್ಪ, ಅದೇ ಥರ ನನ್ನದು ಕೆಲವು ನಿಯಮಗಳಿದೆ. ಏನೋ ಅಂತ ಹೇಳಿದ್ರೆ, ನಾವೇನಾದರೂ ಕೂಡ ಬರಬೇಕು ಅಂತ ಹೇಳಿದ್ರೆ, ವೈರಿಯ ಮನೆಗೆ ಬರಬೇಕು ಅಂತಾದರೆ ಹಿಂಬಾಗಿಲಿನಿಂದ ಬರ್ತೇವೆ ಅಂತ ನಾವು ಒಂದು ನಿಯಮ ಮಾಡ್ಕೊಂಡಿದ್ದೇವೆ ಅಂತ. ಆಗ ತಕ್ಷಣವೇ ಗೊತ್ತಾಗುತ್ತೆ ನೀ ಯಾರು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ನಸ್ಮರಾಮಿ ಕದಾ ವೈರಂ ಕೃತಂ ಯುಷ್ಮಾಭಿರ್ ಅಚ್ಯುತ. ಹೇ ಅಚ್ಯುತ, ನಿನ್ನ ವೈರವನ್ನು ನಾನು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ನಮೇ ದ್ವೇಷ್ಯ ಅಸ್ತಿ ಅಂತ, ನನಗೆ ಯಾವ ದ್ವೇಷ ಇಲ್ಲ, ನಾನು ಮರೆತು ಬಿಡ್ತೇನೆ ಎಲ್ಲವನ್ನು ಕೂಡ ಅಂತ ಹೇಳಿದಾಗ ಇವನು ಹೇಳ್ತಾ ಇದ್ದಾನೆ, ಕೃಷ್ಣ ಯಾರು ಅಂತ ಕೇಳಿದಾಗ ಕೃಷ್ಣನನ್ನು ಯಾರು ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ, ಶೌರಿ ರಶ್ಮಿ ಋಷಿಕೇಶ ನೃವೀರವು ಪಾಂಡವಾಭಿಮವು ಅಂತ. ನಾನು ಶೂರಸೇನನ ಮೊಮ್ಮಗನಾಗಿರ್ತಕ್ಕಂತಹ ಋಷಿಕೇಶನಾಗಿದ್ದಾನೆ. ನನ್ನ ಜನರಿಗೆ ಬಂದಿರತಕ್ಕಂತಹ ಇವರು ಪಾಂಡುಪುತ್ರರಾಗಿದ್ದಾರೆ. ತ್ರಯಾಣಾಂ ಕೇನತೆ ರಾಜನ್ ಯೋಧು ಮುತ್ಸಹತೆ ಮನಃ ಅಂತ. ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಹೇಳ್ತಾ ಇದ್ದಾನೆ ಏನಂದರೆ, ನಿನ್ನ ಜೊತೆಗೆ ನಾನು ಯುದ್ಧ ಮಾಡೋದೇ ಇಲ್ಲ, ಯಾಕಂದರೆ ನನಗೆ 18 ಬಾರಿ ಪಲಾಯನವನ್ನು ಮಾಡಿದಂತಹ ನಿನ್ನ ಜೊತೆಗೆ ನಾನು ಯುದ್ಧವನ್ನು ಮಾಡೋದೇ ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಆ ಸಂದರ್ಭದಲ್ಲಿ ಅರ್ಜುನನಿಗೆ 55 ವರ್ಷಗಳಿರುತ್ತೆ. 55 ವರ್ಷಗಳ ಇದ್ರೂ ಕೂಡ ಇವನೊಬ್ಬ ಬಾಲಕನಂತ ನನಗೆ ಕಾಣಿಸ್ತಾ ಇದ್ದೇನೆ. ಹಾಗಾಗಿ ನಾನು ಅರ್ಜುನನ ಜೊತೆಗೆ ಕೂಡ ಯುದ್ಧವನ್ನು ಪಂಚಾದಶೋದ್ಭೋಯಂ ಅಬ್ದೋಯಂ ಬಾಲ ಏವ ಮತೋಮಮ ಅಂತ 55 ವರ್ಷ ಇದ್ರೂ ಕೂಡ ನನಗೆ ಬಾಲಕನಂತೆ ಇವನು ಕಾಣಿಸ್ತಾ ಇದ್ದೇನೆ. ಇವನಿಗೆ ನಾನು ಯುದ್ಧವನ್ನು ಮಾಡೋದಿಲ್ಲ. ಸಿಂಹೋಹಿ ಸಿಂಹ ಅಭಿಯಾತಿ ನವೈ ಅಂತ, ನವೈ ಶೃಗಾಲಂ ಅಂತ. ಅಂದರೆ ಸಿಂಹ ಏನಾದರೂ ಬೇಟೆ ಮಾಡಬೇಕು ಅಂತ ಆದರೆ, ಅಂದರೆ ಯುದ್ಧ ಮಾಡಬೇಕು ಅಂತ ಆದರೆ ಜಿಂಕೆ ದೇಶದ ಯುದ್ಧ ಮಾಡಿದರೆ ಸಿಂಹಕ್ಕೆ ಬೆಲೆ ಇರುವುದಿಲ್ಲ, ಅದು ಸಿಂಹದ ಜೊತೆಗೆ ಮಾಡಬೇಕು. ಹಾಗಾಗಿ ಸಿಂಹ ಸದೃಶನಾಗಿರ್ತಕ್ಕಂತಹ ಈ ಒಂದು ಭೀಮಸೇನನ ಜೊತೆಗೆ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಯುದ್ಧವನ್ನು ಮಾಡ್ತೇನೆ ಅಂತ ಯುದ್ಧ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಭೀತೋ ನಿಯುದ್ಧೆ ಅಸ್ಯ ದದೌಗದಾಂ ಸಹ ಚೂರ್ಣೀಕೃತೆಯ ದೇಹ ಮಮಾ ದೃಢಿಮ್ನ ಅಂತ ಆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಹೀಗೆ ಅವರು ಕಾರ್ತಿಕ ಮಾಸದ ಪ್ರತಿಪತ್ತಿನಿಂದ ಪ್ರಾರಂಭವಾಗಿ ಹುಣ್ಣಿಮೆಯ ತನಕ ಅವಿಶ್ರಾಂತವಾಗಿ ಹಗಲು ರಾತ್ರಿ ಅವರಿಗೆ ಯುದ್ಧ ನಡೆಯುತ್ತೆ. ಇಷ್ಟು ದಿವಸ ಯುದ್ಧ ನಡೆದರೂ ಕೂಡ ಯುದ್ಧ ಅಲ್ಲಿಗೆ ಮುಗಿಯೋದೇ ಇಲ್ಲ. 15 ದಿನಗಳಾದರೂ ಕೂಡ ಇಲ್ಲಿ ಯುದ್ಧ ಮುಗಿಲೇ ಇಲ್ಲ. ಭೀಮಸೇನ ದೇವರ ಹಿಂದೆ ನೋಡಿದ್ವಿ ನಾವಾಗಲೇ. ಏನು ಅಂತ ಹೇಳಿದ್ರೆ, ಕ್ಷಣಾರ್ಧದಲ್ಲಿ ಅವನ ಕಾಲಗಳನ್ನು ಹಿಡಿಕೊಂಡು ಆ ಗಂಗೆಯಲ್ಲಿ ಮುಳುಗಿಸಿದಂತಹ ಭೀಮಸೇನ ಸಾಮರ್ಥ್ಯಕ್ಕೆ ಜರಾಸಂಧ ಏನು ಅಲ್ವೇ ಇಲ್ಲ. ಆದರೂ ಕೂಡ 15 ದಿನ ಯಾಕಾಯಿತು ಅಂತ ಹೇಳಿದ್ರೆ, ಬ್ರಹ್ಮದೇವರು ಈ ಜರಾಸಂಧನಿಗೆ ವರವನ್ನು ಕೊಟ್ಟಿರ್ತಾರೆ. ಈಗ ಬ್ರಹ್ಮದೇವರು ಏನು ಅಂತ ಹೇಳಿದ್ರೆ ಅವರ ಅಣ್ಣ ಭೀಮಸೇನ ದೇವರ, ಅವರ ಬ್ರಹ್ಮದೇವರ ವರವನ್ನು ಸತ್ಯವಾಗಿಸ್ಲಿಕ್ಕೋಸ್ಕರ ಅವರು 15 ದಿನಗಳ ತರ ತಂದ್ಕೊಳ್ತಾರೆ. ಅಂದರೆ ಆ ವರದ ಬಲ ಎಷ್ಟಿದೆ ಅಂತ ತೋರಿಸ್ಲಿಕ್ಕೋಸ್ಕರ 15 ದಿನಗಳ ತನಕ ತಳ್ಳಿರ್ತಾರೆ. ತಳ್ಳಿದಾಗ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಒಂದು ಗಮನಿಸ್ಬೇಕು ನಾವೇನು ಅಂತ ಹೇಳಿದ್ರೆ, ಈ ಜರಾಸಂಧನ ಒಂದು ಸಂಹಾರದ ಸಂದರ್ಭದಲ್ಲಿ ನಮಗೆ ಒಂದು ಸಂಶಯ, ಈಗಿನ ಲೋಕದಲ್ಲಿ ಒಂದು ಕತೆ ಸೃಷ್ಟಿಯಾಗಿದೆ. ಏನು ಅಂತ ಹೇಳಿದ್ರೆ, ಜರಾಸಂಧನಿಗೆ ಯುದ್ಧವನ್ನು ಮಾಡಬೇಕಾದ್ರೆ ಭೀಮಸೇನವರಿಗೆ ಸಾಕಾಯಿತು. ಆಗ ಒಂದು
ಕೃಷ್ಣ ಪರಮಾತ್ಮ ಹುಲ್ಲುಗಡ್ಡಿಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಮುರಿದು ಆ ಕಡೆ ಈ ಕಡೆ ಎಸೆದೆ ಅನ್ನುವಂತಹ ಇದು ಕತೆ. ಆದರೆ ಮಹಾಭಾರತದಲ್ಲಿ ವ್ಯಾಸರು ಯಾವತ್ತೂ ಕೂಡ ನಮಗೆ ಅಲ್ಲಿ ತೋರಿಸಿಕೊಟ್ಟೇ ಇಲ್ಲ. ಭೀಮಸೇನ ದೇವರಿಗೆ ಅವರಿಗೇನು ಅಂತ ಹೇಳಿದ್ರೆ ಯಾವ ಆಯಾಸ ಅನ್ನುವುದು ಇಲ್ವೇ ಇಲ್ಲ ಅವರಿಗೆ. ಏನು ಅಂತ ಹೇಳಿದ್ರೆ ಅವರೇನು ಅಂತ ಹೇಳಿದ್ರೆ ಬಹಳ ಶಕ್ತಿಯುತವಾಗಿರ್ತಕ್ಕಂತಹವರು. ಬ್ರಹ್ಮದೇವರ ವರವನ್ನು ಸತ್ಯ ಮಾಡಲಿಕ್ಕೋಸ್ಕರ ಅಷ್ಟು ದಿನ ತಳ್ಳಿದ್ರು. ಅಲ್ಲೇನಾಯಿತು ಅಂತ ಹೇಳಿದ್ರೆ ಭೀಮಸೇನ ದೇವರು ಹೇಗೆ ಸಾಯಿಸಿದ್ರು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಮಹಾಭಾರತ ತಿಳಿಸಿಕೊಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ ಸಪ್ರಣಮ್ಯ ಋಷಿಕೇಶಂ ಹರ್ಷಾದಾಶ್ಚ ಪಲ್ಗುಣಂ ರಿಪುಂ ಜಗ್ರಾಹ ಮುಕುಟೆ ವಾರಣಂ ಮೃಗರಾಡಿವ ಅಂತ ಅವರು ಆ ಕೃಷ್ಣ ಪರಮಾತ್ಮನಿಗೆ ನಮಿಸಿದ್ರು. ಯಾರು ಅಂತ ಹೇಳಿದ್ರೆ ಆ ಭೀಮಸೇನ ದೇವರು ಕೃಷ್ಣ ಪರಮಾತ್ಮನನ್ನ ನಮಿಸಿಕೊಂಡು ಆ ಸಿಂಹ ಆನೆಯನ್ನ ಹೇಗೆ ಗಂಡಸ್ಥಳವನ್ನು ಸೇರುತ್ತೋ ಆಕ್ರಮಣ ಮಾಡುತ್ತೋ ಆ ರೀತಿಯಾಗಿ ಅವರ ಆಕ್ರಮಣವನ್ನು ಮಾಡಿ ಪೃಷ್ಟೇಶ್ಯ ಜಾನುಮಾದಾಯ ಕೂರ್ಮದೇಶಂ ಭವಂಜಃ ಮೃತಿಕಾಲೆ ಪುನರುದ್ದೇಹಂ ವಿದದಾರ ಯಥಾಪುರ ಅಂತ ಭೀಮಸೇನ ದೇವರ ಜರಾಸಂಧನ ಬೆನ್ನಿನ ಮೇಲೆ ಮೊಣಕಾಲನ್ನು ಇಟ್ಟು ಅವರ ಸೊಂಟವನ್ನು ಮೊದಲಿಗೆ ಮುರಿದ್ರು. ಅವರು ಮುರಿದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ಹಿಂದೆ ಹುಟ್ಟಿದಾಗ ಹೇಗಿತ್ತೋ ಹಾಗೆ ಸಾಯುವಾಗ ಅವರ ಶರೀರ ಅಂದರೆ ಜರ ಎನ್ನುವಂತಹ ರಾಕ್ಷಸಿಯಿಂದ ಇವರು ಹುಟ್ಟಿದವರು ಆ ಜರಾಸಂಧ. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಹಿಂದೆ ಹುಟ್ಟುವಾಗ ಹೇಗೆ ಅವನ ದೇಹ 2 ಹೋಳಾಗಿತ್ತೋ ಆ ರೀತಿಯಾಗಿ 2 ಹೋಳನ್ನು ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಮರಮಣ್ಣೇವನ ಹಂತವ್ಯೋ ಮಯಾಯ ಮಿಲಿ ಮಾರುತಿ ಸ್ವಪುರುಷ ಪ್ರಕಾಶಾಯ ಭಂಜನೈರ್ ಮಮ ಮರಮಣಿ ಅಂತ. ನಾನು ಇವನನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಹಿಂದೆ ಇನ್ನೊಂದು ಏನಿದೆ ಅಂದರೆ ಜರಾಸಂಧನ ತೊಡೆಯನ್ನು ಹೊಡೆದ್ರು ಅಂತ. ಆದರೆ ಯುದ್ಧ ಕಾಲದಲ್ಲಿ ಒಂದು ನಿಯಮ ಇತ್ತು. ಯಾವುದೇ ಕಾಲದಲ್ಲಿ ಹೇಗೆ ಯುದ್ಧ ಮಾಡಬೇಕು ಅನ್ನುವಂತಹ ನಿಯಮಗಳಲ್ಲಿತ್ತು. ಏನೇ ಆದರೂ ಆ ಯುದ್ಧವನ್ನು ಮೀರ್ತಾ ಇರಲಿಲ್ಲ. ಮರಣ ಸ್ಥಳಕ್ಕೆ ಯಾವತ್ತೂ ಕೂಡ ಹೊಡಿಬಾರ್ದು ಅನ್ನುವಂತಹ ನಿಯಮ ಇರ್ತಾ ಇತ್ತು. ಹಾಗಾಗಿ ಭೀಮದೇವರು ಏನು ಮಾಡಿದರು ಅಂತ ಹೇಳಿದ್ರೆ ಅವರನ್ನ ಸಂಹಾರವನ್ನ ಮಾಡಿದ್ರು. ನಿರ್ಮಗ್ನನ್ ಅತ್ಯಯತ್ನಂ ಈ ವಾಯುಸ್ತುತಿಯಲ್ಲಿನೂ ಕೇಳ್ತಾ ಇದ್ದೇವೆ. ಏನಂತಂದ್ರೆ ನಿರ್ಮಗ್ನನ್ ಅತ್ಯಯತ್ನಂ ವಿಜರ ವರಜರ ಸಂದಕಾಯ ಸಂಧಿನ್ ಅಂತ ಅವನ ಅಸ್ಥಿ ಸಂಧಿಗಳನ್ನೆಲ್ಲ ಪುಡಿಪುಡಿಯನ್ನ ಮಾಡಿದ್ದಾರೆ. ಈ ಇವರೆಲ್ಲರೂ ಕೂಡ ಭೀಮಸೇನ ದೇವರು ಪುಡಿಪುಡಿಯನ್ನ ಮಾಡಿ ಆ ಭೀಮನಿಗೆ ಯಾವ ಭಯ ಇಲ್ಲ. ಅವರು ಆರಾಮವಾಗಿ ಅವರನ್ನ ಸಂಹಾರವನ್ನ ಮಾಡ್ತಾ ಇದ್ದಾರೆ. ಮಾಡಿದಾಗ ಏನಾಯಿತು ಅಂತ ಹೇಳಿದ್ರೆ ಹೀಗೆ ಆ ಭೀಮಸೇನ ದೇವರು ಅವನನ್ನು ಜರಾಸಂಧನನ್ನು ಸಂಹಾರ ಮಾಡಿ ಅವನ ಆಸ್ಥಾನದಲ್ಲಿರ್ತಕ್ಕಂತಹ 22,800 ರಾಜಕುಮಾರರನ್ನು ಅವರೆಲ್ಲ ಬಿಡಿಸ್ತಾ ಇದ್ದಾರೆ. ಬಿಡಿಸಿದಾಗ ಮುಂದೆ ಅವರ ಅನೇಕ ರಾಜರ ಬಳಿ ಹೋಗಿ ಎಲ್ಲ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ತೆಗೆದುಕೊಂಡು ಬಂದು ಸುಂದರವಾದಂತಹ ಯಾಗಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಹೂತಂ ದಿಜ್ಜಯೇ ಪಾರ್ಥೈಹಿ ಸದಾ ಲೋಕ ದ್ವಿಸಪ್ತಕಂ ಸರ್ವ ಮಾತ್ರ ಗಮತ್ ಬ್ರಹ್ಮ ಸರ್ವಶಕ್ರಾದಿ ಪೂರ್ವಕಂ. ಅಲ್ಲಿ ಯಾರ್ಯಾರು ಆಗಮಿಸಿದ್ರು ಅಂತ ಹೇಳಿದ್ರೆ ಆ ಭೀಮನ 14 ಲೋಕಗಳಿಗೂ ಆಹ್ವಾನವನ್ನು ಕೊಟ್ಟಿದ್ರು ಅಂತ. ಏನಂದ್ರೆ ಆಹೂತಂ ದಿಗ್ಜಯೇ ಪಾರ್ಥೈಹಿ ಸದಾ ಲೋಕ ದ್ವಿಸಪ್ತಕಂ ಅಂತ ಎಲ್ಲ 14 ಲೋಕಗಳಿಗೂ ಅವರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬ್ರಹ್ಮ ರುದ್ರ ಮೊದಲಾದ ಎಲ್ಲ ಬ್ರಹ್ಮ ಸರ್ವ ಶಕ್ರಾದಿ ಪೂರ್ವಕಂ ಎಲ್ಲ ದೇವತೆಗಳು ಋಷಿಮುನಿಗಳು ಎಲ್ಲ ರಾಜರು ಕೂಡ ಬಂದಿದ್ದಾರೆ. ಅಲ್ಲಿ ಏನು ಅಂತ ಹೇಳಿದ್ರೆ ಲಕ್ಷೋಪಲಕ್ಷ ಯೋಜನ ಅನ್ನವನ್ನು ಉಣ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಅನ್ನವನ್ನು ಬಡಿಸಬೇಕಾದ್ರೆ 1 ಗಂಟೆಯನ್ನು ಬಾರಿಸಿದಾಗ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಏಕಕಾಲದಲ್ಲಿ ಜನರೆಲ್ಲರೂ ಕೂಡ ಊಟವನ್ನು ಮಾಡ್ತಾ ಇದ್ರಂತೆ. ಹೀಗೆ ಅವರು 100 ದಿನಗಳ ಕಾಲ ರಾಜಸೂಯ ಯಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ. ಹೀಗೆ ಎಲ್ಲವನ್ನು ಮಾಡಿ ಆ ರಾಜಸೂಯ ಯಾಗದಲ್ಲಿ ಕೃಷ್ಣ ಭೀಷ್ಮಾಚಾರ್ಯರ ಒಂದು ಆಜ್ಞೆಯಂತೆ ರಾಜಸೂಯ ಯಾಗವನ್ನು ಮಾಡಿದರು. ಮಾಡಿದಾಗ ಏನಾಗೋಯಿತು ಅಂತ ಹೇಳಿದ್ರೆ ಇಲ್ಲಿ ಮಯ ಎನ್ನುವಂತಹ ಆ ಅಸುರ ಅವನೇನು ಮಾಡಿದ ಅಂತ ಹೇಳಿದ್ರೆ ಆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೋಸ್ಕರ ಒಂದು ಒಳ್ಳೆಯ ಸಭಾಭವನವನ್ನು ನಿರ್ಮಾಣ ಮಾಡಿದ. ಅಲ್ಲಿಗೆ ಏನಾಗುತ್ತಂದ್ರೆ ರಾಜಸೂಯ ಯಾಗದಲ್ಲಿ ಇವನು ಕೂಡ ಯಾರು ಅಂತ ಹೇಳಿದ್ರೆ ದುರ್ಯೋಧನ ಮೊದಲಾದವರು ಕೂಡ ಈ ರಾಜಸೂಯ ಯಾಗವನ್ನು ನೋಡಿ ಅಸೂಯೆ ಪಡ್ತಾ ಇದ್ದಾರೆ. ಅವರವರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ರು. ಅವರಿಗೆ ಹೇಗಾಗಿತ್ತು ಅಂತ ಹೇಳಿದ್ರೆ ದುರ್ಯೋಧನನಿಗೆ ದಾನವನ್ನ ಮಾಡಿ 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 ಅವನ ಕೈಯೇ ಸೋತೋಗಿತ್ತು ಅಂತ. ಅದ್ರ ದಾನ ನಿಲ್ತಾನೆ ಇರಲಿಲ್ಲ. ಜನಗಳು ಬರ್ತಾನೆ ಇದ್ರು ಅವನ ಕೈಯೇ ಸೋತು ಹೋಗಿತ್ತು.
ನಂತರದಲ್ಲಿ ಈ ರಾಜಸೂಯಾಗ ನೋಡಿದ ಮೇಲೆ, ಇವರ ಸಂಪತ್ತುಗಳನ್ನು ನೋಡಿದ ಮೇಲೆ ಪುನಃ ತಂದೆ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಇನ್ನು ನಾನು ಬದುಕುವುದಿಲ್ಲ ಅಂತ, ಏನಾದರೂ ಮಾಡಬೇಕು ಅಂತ. ಜೊತೆಗೆ ಈಗ ಇವರಿಗೆ ಒಂದು ಸುಂದರವಾದಂತಹ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ, ಅದು ಹೇಗಿದೆ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅವನು ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ, ಆ ಸುಂದರವಾದಂತಹ ಆ ಭವನದಲ್ಲಿ ಬರ್ತಾ ಇದ್ದಾನೆ. ಗೋಡೆಗಳೆಲ್ಲವೂ ಕೂಡ ಆಗಲೇ ಹೇಳಿದಾಗ ಇಂದ್ರನೀಲಮಣಿ ಪುಷ್ಪರಾಗ ಮಣಿಗಳಿಂದ ಒಳ್ಳೆ ಚೆನ್ನಾಗಿ ಅಲಂಕೃತವಾಗಿದೆ. ಗೋಡೆಗಿನ್ ಬರ್ತಾ ಇದ್ದಾನೆ. ಇದು ದ್ವಾರ, ಒಂದು ದೊಡ್ಡ ಗೋಡೆಯನ್ನು ಕಟ್ಟಿದ್ದಾರೆ, ಅದು ಬಾಗಿ ತರ ಕಾಣಿಸ್ತಾ ಇದೆ. ಇದೇ ಮುಖ್ಯ ದ್ವಾರ ಅಂತಲ್ಲಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಇದು ದ್ವಾರ ಅಲ್ಲ ಅಂತ ಗೊತ್ತಾಗಿ ತಲೆ ಚಚ್ಕೊಳ್ತಾನೆ. ಚಚ್ಕೊಂಡ ತಕ್ಷಣ ಅವನಿಗೆ ಬಹಳ ದುಃಖವಾಗುತ್ತೆ, ಬೀಳುತ್ತೆ. ಅಲ್ಲಿ ಬರ್ತಾ ಇರಬೇಕಾದ್ರೆ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಅವನಿಗೇನಾಗುತ್ತೆ ಅಂತ ಹೇಳಿದ್ರೆ, ಆ ಮಯನಿಂದ ಎಷ್ಟು ಅದ್ಭುತವಾಗಿ ನಿರ್ಮಾಣವಾಗಿತ್ತು ಅಂತ ಹೇಳಿದ್ರೆ, ಬರುವಾಗಲೇ ಅವನಿಗೆ ನೀರಿನ ತರ ಭಾಸವಾಗುತ್ತೆ ಇದೆಲ್ಲವೂ ಕೂಡ. ಅವನು ನೀರು ಅಂತ ಎತ್ಕೊಂಡು ತನ್ನ ಆ ವಸ್ತ್ರಗಳನ್ನು ಎತ್ತಿಕೊಂಡು ಅಲ್ಲಿ ಬರ್ತಾ ಇದ್ದಾನೆ. ಅದರಲ್ಲಿ ನೆಲ ಬಿದ್ದಾಗ ಅಲ್ಲಿ ದಪ್ ಅಂತ ಬೀಳ್ತಾನೆ. ಬಿದ್ದಾಗ ಅಲ್ಲಿ ಆ ಸೇವಕರು ಅವನನ್ನು ಎತ್ತುತ್ತಾರೆ. ಎತ್ತಿದ ಮುಂದೆ ಹೋದಾಗ ಇದನ್ನೂ ಕೂಡ ನೀರೇ ಇರಬಹುದು ಅಂತ ನೆಲದಲ್ಲಿ ಅಲ್ಲಿ ಕೂಡ ಮುಕ್ಕರಿಸಿ ಬೀಳ್ತಾನೆ. ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೃಷ್ಣ ಪರಮಾತ್ಮ ಅವನು ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಆ ಭೀಮಸೇನ ದೇವರಿಗೆ ಸನ್ನೆಯನ್ನ ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ಭೀಮಸೇನ ದೇವರಿಗೆ ಒಂದು ಕುಹಕವಾದಂಥ ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ತಂದೆಯ ತರ ಇವನಿಗೂ ಕಣ್ಣಿಲ್ಲದವನಾಗಿದ್ದಾನೆ ಅಂತ ದುರ್ಯೋಧನಿಗೆ ಅವರು ಅಪಹಾಸ್ಯವನ್ನು ಮಾಡ್ತಾರೆ. ಅಪಹಾಸ್ಯವನ್ನು ಮಾಡಿದಾಗ ಉಳಿದ ಎಲ್ಲರಿಗೂ ಕೂಡ ಸನ್ನೆಯನ್ನು ಮಾಡಿದಾಗ ಎಲ್ಲರೂ ಅಪಹಾಸ್ಯವನ್ನು ಮಾಡ್ತಾ ಇರ್ತಾರೆ. ದ್ರೌಪದಿ ಅಲ್ಲಿ ಜೋರಾಗಿ ನಗ್ತಾರೆ. ಅವಳ ಒಂದು ನಗುವೆ ಈ ಒಂದು ಯುದ್ಧಕ್ಕೆ ಕಾರಣವಾಗುತ್ತೆ. ಅವನು ಕರೆದು ಧರ್ಮರಾಜ ಒಂದು ದೂತರನ್ನು ಕರೆದು ಅವನನ್ನು ಕೂಡಿಸಿದರೂ ಕೂಡ ಅವನು ಅಲ್ಲಿಂದ ಎದ್ದು ಹೋಗಿ ಅವನು ತಂದೆ ಹತ್ರ ಬಹಳ ಕೇಳಿಕೊಳ್ತಾ ಇದ್ದಾನೆ, ನಾನು ಇನ್ನೂ ಬದುಕಿರಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ ಅಂತ ಹೇಳಿ ಪುತ್ರ ವ್ಯಾಮೋಹಕ್ಕೆ ಅವನು ಆ ಕಟ್ಟು ಮಾತಿಗೆ ಬಿದ್ದು ಅವ್ರು ಹೇಳ್ತಾ ಇದ್ದಾರೆ, ಶಕುನಿಯನ್ನು ಕರೆಸು. ಆ ಮೋಸದ ದ್ಯೂತದ ಮೂಲಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ಕಳಿಸಿಕೊಡ್ತಾರೆ. ಒಂದು ದ್ಯೂತಕ್ಕೆ ಆಹ್ವಾನವನ್ನು ಕೊಡ್ತಾರೆ. ನೋಡಿ, ಈ ಇಡೀ ಮಹಾಭಾರತದ ದ್ಯೂತ ಪ್ರಸಂಗ ಏನಿದೆಯೋ ಇದು ಬಹಳ ನಮಗೆ ಕೃಷ್ಣ ಪರಮಾತ್ಮ ವೇದವ್ಯಾಸ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಸಂದೇಶ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮರಾಜ ಧರ್ಮವನ್ನು ಬೋಧನೆ ಮಾಡ್ತಕ್ಕಂತಹ ಧರ್ಮರಾಜ ಅವನು ಯಾವತ್ತೂ ಕೂಡ ದುರ್ನೀತಿಯಿಂದ ಬಾಳಿದವನೇ ಅಲ್ಲ. ಆದರೆ ಇಂತಹ ಮನುಷ್ಯ ಒಮ್ಮೆ ಏನಾದರೂ ಕೂಡ ಕೆಟ್ಟ ಕೆಲಸಕ್ಕೆ ತಿಳಿದು ಅಥವಾ ತಿಳಿಯೋದನೇ ಒಮ್ಮೆ ಏನಾದರೂ ಕೂಡ ಕೆಟ್ಟ ಚಟಕ್ಕೆ ಬಲಿಯಾದರೆ ಎಂತಹ ಅವನತಿ ಆಗುತ್ತೆ ಎನ್ನುವುದನ್ನು ನಮಗೆ ಪಾಂಡವರು ತಿಳಿಸಿಕೊಟ್ಟಂತಹ ಒಂದು ಅದ್ಭುತವಾದಂತಹ ಸಂದೇಶ ಇದೆ. ಧರ್ಮರಾಜ ಯಾವತ್ತೂ ಕೂಡ ಅವನೇನು ಅಂತ ಹೇಳಿದ್ರೆ ತನ್ನ ಕೆಟ್ಟ ಮಾರ್ಗವನ್ನು ಹಿಡಿದವನೇ ಅಲ್ಲ. ಆದರೆ ಹಿರಿಯರ ಸಂಕಲ್ಪಕ್ಕೆ ಅನುಗುಣವಾಗಿ ಅವನು ಅಲ್ಲಿ ಬರ್ತಾನೆ. ಅವರಿಗೆ ಮನ್ನಣೆಯನ್ನು ನೀಡಲಿಕ್ಕೆ ಬಂದಾಗ ಆ ದ್ಯೂತ ಎನ್ನುವಂತಹ ಮೋಸದಾಟಕ್ಕೆ ಬಲಿಯಾಗಿ ಎಲ್ಲರನ್ನೂ ಕೂಡ ಅದಕ್ಕೆ ಪಣಕ್ಕೆ ಇಟ್ಟುಬಿಡ್ತಾನೆ. ಪಣಕ್ಕಿಟ್ಟಾಗಿ ಎಲ್ಲವನ್ನು ಕಳೆದುಕೊಂಡಾಗ ಎಲ್ಲರೂ ಅಪಹಾಸ್ಯವನ್ನು ಮಾಡ್ತಾ ಇರ್ತಾರೆ. ಅಪಹಾಸ್ಯವನ್ನು ಮಾಡಬೇಕಾದ್ರೆ ದುರ್ಯೋಧನ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ, ನೋಡಿ, ದುರ್ಯೋಧನೆಗೆ ಎಷ್ಟು ಮಾತ್ಸರ್ಯ ಅಂತ ಹೇಳಿದ್ರೆ ಎಲ್ಲವನ್ನ ಪಣಕ್ಕಿಕ್ಕಿ, ಆದರೆ ನಿನ್ನದಾದಂತಹ ಸ್ವಂತವಾದ ಇನ್ನೊಂದು ವಸ್ತು ಇದೆ, ಯಾವುದು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ, ಅವನನ್ನು ಇಡಲ್ವಾ ಅಂತ ಕೇಳಿದಾಗ ಅಷ್ಟೊತ್ತೂ ಬಹಳ ಸಹನೆ ಇದ್ದಂತಹ ಭೀಮಸೇನ ದೇವರು ಬಹಳ ಕೋಪಗೊಳ್ಳುತ್ತಾರೆ. ನೋಡಿ, ಈ ಪ್ರತಿಯೊಂದು ಪ್ರಸಂಗದಲ್ಲಿ ಮಹಾಭಾರತ ಅಲ್ಲಿ ಆ ಸಭಾ ಪರ್ವದಲ್ಲಿ ಎಲ್ಲಾನು ಕೂಡ ಭೀಮದೇವರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಭೀಮಸೇನ ದೇವರಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಆದರೆ ಭೀಮಸೇನ ದೇವರಿಗೆ ಕ್ರೋಧವೂ ಅಷ್ಟೇ ಇತ್ತು, ಬಲವೂ ಅಷ್ಟೇ ಇತ್ತು. ಕ್ಷಣಾರ್ಧದಲ್ಲಿ ಇಡೀ ಕೌರವರ ಸೈನ್ಯವನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇತ್ತು. ಎಷ್ಟೇ ಸಾಮರ್ಥ್ಯ ಇದ್ರೂ ಅಣ್ಣನ ಮಾತಿಗಾಗಿ, ಹಿರಿಯರ ಮಾತಿಗಾಗಿ ಅವರು ಸದಾ ಕಾಲ ಕಾಯ್ತಾ ಇದ್ರು. ಎಷ್ಟೇ ಅಪಮಾನವನ್ನು ಮಾಡಿದ್ರು ಕೂಡ ಅಲ್ಲಿ ಅನೇಕ ಪ್ರತಿಜ್ಞೆಗಳನ್ನು ಭೀಮಸೇನ ದೇವರು ಮಾಡ್ತಾ ಹೋಗ್ತಾರೆ. ಮಾಡಿದ ಹಾಗೆ ನಂತರದಲ್ಲಿ ಅವರೇನು ಅಂತ ಹೇಳಿದ್ರೆ, ಭೀಮಸೇನ ದೇವರು ಅವರನ್ನು ದುರ್ಯೋಧನ ಮೊದಲಾದವರನ್ನು ಒಂದೊಂದು ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಎಲ್ಲರೂ ಪ್ರತಿಜ್ಞೆಗಳನ್ನು ಮಾಡಿ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಬರುವಾಗ ಧರ್ಮರಾಜ ಮುಖವನ್ನು ಮುಚ್ಚಿಕೊಂಡು ಭೀಮಸೇನ ದೇವರ ಕೈಗಳನ್ನು ಎತ್ತಿಕೊಂಡು ಹೀಗೆ ಒಬ್ಬೊಬ್ಬರು ಅವರು ಬರ್ತಾರೆ. ಬಂದಾಗ ಅಲ್ಲಿ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ, ಇದು ಬಹಳ ಅನ್ಯಾಯವಾಗಿರ್ತಕ್ಕಂಥದ್ದು, ಇದನ್ನು ಮಾಡೋದು ಬೇಡ ಅಂತ ಹೇಳಿ. ಆಗ ಅಲ್ಲಿ ದುರ್ಯೋಧನನಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ ಮೇಲೆ ಪುನಃ
ಇವರಿಗೆ ರಾಜ್ಯವನ್ನು ಕೊಟ್ಟರು. ಪುನಃ ಮತ್ತೆ ದ್ಯೂತಕ್ಕೆ ಕರೀತಾರೆ. ಅಷ್ಟೊತ್ತಿಗೆ ಆಗಲೇ ಧರ್ಮರಾಜ ಪೆಟ್ಟನ್ನು ತಿಂದಿದ್ದ, ಆದರೂ ಕೂಡ ಕೇಳಲಿಲ್ಲ ಅವನು. ಪುನಃ ಮತ್ತು ವಾಪಸ್ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ನೋಡಿ ದ್ಯೂತ ನಾವು ಭಗವತದಲ್ಲಿ ಕೇಳ್ತೇವೆ, ಪರೀಕ್ಷಿತ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೊರಟ್ರೆ ಅವನಿಗೆ ಕಲಿಯ ಆವೇಶ ಆಯಿತು. ಆ ಕಲಿಯ ಆವೇಶವಾದಾಗ ಆ ಕಲಿ ಅವನು ಕೇಳ್ತಾನೆ ಏನು ಅಂತ ಹೇಳಿದ್ರೆ, ನನಗೆ ಸ್ಥಾನಗಳನ್ನು ಕೊಡು ಅಂತ. 5 ಸ್ಥಾನಗಳನ್ನು ಕೇಳಿದಾಗ ಆ 4 ಸ್ಥಾನಗಳನ್ನು ಕೊಡ್ತಾರೆ. ಕೊನೆಗೆ ಇನ್ನೊಂದು ಬಂಗಾರದಲ್ಲಿ ಸ್ಥಾನ. ಅಲ್ಲಿ ದ್ಯೂತ, ಸ್ತ್ರೀ ಸಂಘ, ದುಷ್ಟ ಸ್ತ್ರೀ ಸಂಘ, ಹಾಗೆ ಮದ್ಯಪಾನ, ಇವುಗಳಲ್ಲಿ ಮತ್ತೆ ಇವು ಮತ್ತು ಬಂಗಾರದಲ್ಲಿ ಇವಾಗ ಸ್ಥಾನವನ್ನು, ಕಲಿಗೆ ಸ್ಥಾನವನ್ನು ಕೊಡ್ತಾರೆ. ಎಲ್ಲಿ ದ್ಯೂತ ಪ್ರಸಂಗ ನಡೀತಾ ಇರುತ್ತೋ ಅಲ್ಲಿ ಕಲಿಯ ಆವೇಶ ಹೆಚ್ಚಾಗಿರುತ್ತೆ. ಅಂದರೆ ಅದರಿಂದ ಉದ್ಧಾರ ಆಗುವುದಂತ ಇಲ್ಲವೇ ಇಲ್ಲ. ಎಲ್ಲಿ ಸುರಾಪಾನಗಳನ್ನು ಮೊದಲಾದವುಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಬಂಗಾರ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಟೆನ್ಷನ್ ಆಗ್ತೀವಿ, ಏನು ಆಚಾರ್ಯ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಬಂಗಾರ ಅಂದರೆ ಬಂಗಾರದಲ್ಲಿ ಅತಿಯಾದಂತಹ ವ್ಯಾಮೋಹ ಇರಬಾರ್ದು ಅನ್ನೋದನ್ನು, ಅವಶ್ಯಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಅಂತ. ಹಾಗಾದರೆ ಬಚಾವಾಗಿ ಆಚಾರ್ಯ ಒಳ್ಳೆಯದು ಹೇಳಿದರೆ ಅಂತ ಮನೆಯಲ್ಲಿ. ಅಂದರೆ ಇವುಗಳೆಲ್ಲವೂ ಕೂಡ ಕಲಿಸ್ಥಾನದಲ್ಲಿ ಅಧಿಕವಾಗಿರುವುದರಿಂದಾಗಿ ಇದನ್ನು ಹೆಚ್ಚು ಸ್ವೀಕಾರ ಮಾಡಬಹುದು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ದ್ಯೂತ ಪ್ರಸಂಗದಲ್ಲಿ ಕಲಿಯೇ ಮೊದಲಾದಂತಹ ಶಕುನಿ ಎಲ್ಲರೂ ಕೂಡ ಸೇರಿಕೊಂಡು ದುಷ್ಟತನದಿಂದ ಅವರು ಮಾಡಿದರು. ಹೀಗೆ ಅವರು ಮುಂದೆ ಅನೇಕ ವನವಾಸವನ್ನೆಲ್ಲ ಮಾಡ್ತಾರೆ, ಅಜ್ಞಾತವಾಸವನ್ನು ಮಾಡ್ತಾರೆ. ಏನೇ ಮಾಡಿದರೂ ಕೂಡ ಭೀಮಸೇನ ದೇವರು ಆ ಎಲ್ಲ ಪಾಂಡವರು ನಮಗೆ ಒಂದು ಸಂದೇಶವನ್ನು 8:30 ಆಗಿದ್ದರಿಂದಾಗಿ ಒಂದು 5 ನಿಮಿಷಗಳಲ್ಲಿ ಅದನ್ನು ಮುಗಿಸೋಣ. ಆ ಕ್ಷಣಕ್ಕೂ ಕೂಡ ನಮಗೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ವ್ಯಾಸ ಮಹರ್ಷಿಗಳು ಪಾಂಡವರು ನಮಗೆ ತಿಳಿಸಿದಂತಹ ಒಂದು ಅದ್ಭುತವಾದಂತಹ ಸಂದೇಶ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಇದು ಭಗವಂತನು ಇಲ್ಲದೆ ನಮ್ಮ ಇಡೀ ಜೀವನವೇ ನಶ್ವರ ಅಂತ ಭೀಮಸೇನ ದೇವರು ತಿಳಿಸಿಕೊಟ್ರು ನಮಗೆ. ಭೀಮಸೇನ ದೇವರು ಯುದ್ಧವನ್ನು ಮಾಡುವಾಗ ಕೃಷ್ಣನಿದ್ದಾನೆ ಎನ್ನುವಂತಹ ಧೈರ್ಯ ಅವರಿಗೆ ಇತ್ತು ನಮಗೆ. ಅದೇ ಥರ ಭೀಮಸೇನೆಯವರು ತಾವು ಊಟ ಮಾಡುವಾಗ ಒಂದೊಂದು ಅಗಳು ಕಾಳಿನಲ್ಲಿಯೂ ಕೂಡ ಹರಿನಾಮ ಸಂಕೀರ್ತನೆಯನ್ನು, ಹರಿಯ ಪ್ರಸಾದ ಅಂತ ಹೇಳಿ ಅವರು ಊಟವನ್ನು ಮಾಡ್ತಾರೆ. ಯಾವುದೇ ರಾಕ್ಷಸರನ್ನು ಸಂಹಾರ ಮಾಡುವಾಗಲಾಗಲಿ ಇದು ಒಂದು ಹರಿಗೆ ಸಮರ್ಪಿಸುವ ಯಜ್ಞ ಅನ್ನುವ ಭಾವನೆಯಲ್ಲಿ ಭೀಮಸೇನ ದೇವರು ಅದನ್ನು ಹರಿಗೆ ಸಮರ್ಪಣೆಯನ್ನು ಮಾಡಿ ಆ ಯಜ್ಞವನ್ನು ಪರಿಸಮಾಪ್ತಿಯನ್ನು ಮಾಡ್ತಾ ಇದ್ದರು. ಜೊತೆಗೆ ಆ ಭೀಮಸೇನ ದೇವರನ್ನು ಚಿಕ್ಕವರು ಇರುವಾಗಲೇ ಅನೇಕ ವಿಧವಾದಂತಹ ವಿಷವನ್ನು ಉಣಿಸಿದರು. ಪ್ರಮಾಣಕೋಟಿ ಎನ್ನುವಂತಹ ಮಡುವಿನಲ್ಲಿ ಮುಳುಗಿಸಿದರು. ಅರಗಿನ ಮನೆಯಲ್ಲಿ ಅವರನ್ನು ಕಳಿಸಿದರು. ದುಷ್ಟ ರಾಕ್ಷಸರನ್ನು ಕೂಡ ಕಳಿಸಿದರು. ಯಾವುದೇ ಸಂದರ್ಭದಲ್ಲಿ ಭೀಮಸೇನ ದೇವರಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಜ್ಞಾನ ಇತ್ತು. ಏನು ಅಂತ ಹೇಳಿದ್ರೆ, ನಾನು ಹೋಗುವಂತಹದ್ದು ದಾರಿಯೇ ಬಹಳ ದೊಡ್ಡ ಕೆಟ್ಟ ದಾರಿ, ಅಂದರೆ ನನಗೆ ಸಾವನ್ನು ತಂದುಕೊಡುವಂತಹ ದಾರಿ. ಆದ್ದರಿಂದಾಗಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣಕ್ಕೂ ನನಗೆ ಯಾವ ಭಯವೂ ಕೂಡ ಇಲ್ಲ ಅಂತ. ಕೆಲವು ಸಲ ಧರ್ಮರಾಜ ಬದಲಾದಲ್ಲಿ ಅದರಲ್ಲೂ ಕೂಡ ಭಯವನ್ನು ಪಡ್ತಾ ಇದ್ರು ಕೂಡ ಭೀಮಸೇನ ದೇವರು ಯಾವ ಕ್ಷಣಕ್ಕೂ ಭಯ ಪಡ್ತಾ ಇರಲಿಲ್ಲ. ಕಾರಣ ಏನು ಅಂದರೆ, ಅವರ ಬಲದ ಸಾಮರ್ಥ್ಯ ಅವರಿಗೆ ಅದಕ್ಕಿಂತಲೂ ಹೆಚ್ಚಾದ ನಂಬಿಕೆ ಕೃಷ್ಣ ಪರಮಾತ್ಮ ನನ್ನ ಜೊತೆಯಲ್ಲಿದ್ದಾನೆ ಅಂತ ದೊಡ್ಡ ಅನುಸಂಧಾನ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಭೀಮಸೇನ ದೇವರು ಕೃಷ್ಣನ ಜೊತೆಗೆ ವಿದ್ಯೆಯನ್ನು ಕಲಿಯುವಂತಹ ಪ್ರಸಂಗ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೃಷ್ಣನ ಜೊತೆಗೆ ಅವರು ವಿದ್ಯೆಯನ್ನು ಕಲಿಯೋದೇ ಇಲ್ಲ. ಇದು ಎಂತಹ ವಿಚಿತ್ರ. ಕೃಷ್ಣ ಪರಮಾತ್ಮನೇ ವಿದ್ಯೆಯನ್ನು ಕಲಿಸ್ತಾನೆ ಅಂತ ಬಂದರೆ ಅದಕ್ಕೆ ವಿದ್ಯೆಯನ್ನು ಕಲಿಯಲ್ಲ ಅಂತಂದ್ರೆ ಅಂತ ಹೇಳಿದ್ರೆ, ಅವರು ಯಾಕೆ ಕಲಿಯಿಲ್ಲ ಅಂತ ಹೇಳಿದ್ರೆ, ನಾವು ಗದೆಯನ್ನು ಹಿಡಿದು ಯುದ್ಧ ಕಲಿಬೇಕಾದ್ರೆ ಸುಮ್ಮನೆ ನಾವು ಅದನ್ನು ಹಿಡ್ಕೊಂಡ್ರೆ ಆಗೋದೇ ಇಲ್ಲ. ಪ್ರತಿ ಪ್ರಹಾರಗಳನ್ನೆಲ್ಲ ಮಾಡಬೇಕಾಗತ್ತೆ. ಕೃಷ್ಣನ ಎಂತಹ ವಿದ್ಯೆ ಆದರೂ ಕೃಷ್ಣನ ಮೇಲೆ ನಾನು ಪ್ರಹಾರ ಮಾಡಬೇಕಾಗತ್ತಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಕೃಷ್ಣನಿಂದ ನಾನು ವಿದ್ಯೆಯನ್ನು ಕಲಿಯಿಲ್ಲ. ಯಾಕಂದರೆ ಏನೇ ಗುರುಗಳಾದರೂ ಅವನು ಕೃಷ್ಣ ಪರಮಾತ್ಮ ಆದ್ದರಿಂದಾಗಿ ಅಂತಹ ಮನಸ್ಸು ನನಗಾಗಲ್ಲ ಅಂತ ಹೇಳಿದಾಗ ಕೃಷ್ಣ ಬಲರಾಮನ ಮುಖಾಂತರ ಇವನಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ, ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು. ಹೀಗೆ ಇವನ ಒಂದು ಭಕ್ತಿ ಅಂತಕ್ಕಂತಹದ್ದು, ಭೀಮಸೇನ ದೇವರ ಭಕ್ತಿ ಬಹಳ ಅನನ್ಯವಾಗಿರ್ತಕ್ಕಂತಹದ್ದು. ಇಂತಹ ಭೀಮಸೇನ ದೇವರ ಬಗ್ಗೆ ಧೃತರಾಷ್ಟ್ರನಿಗೆ ಸರಿಯಾದ ಜ್ಞಾನ ಇತ್ತು. ಏನು ಅಂತ ಹೇಳಿದ್ರೆ, ಅವರು ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂತಹ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ವಿಧವೇತಾಷಾಂ ಬಲಂ ಭೀಮಾಭಿರಕ್ಷಿತಂ.
ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ, ನನ್ನ ಸೈನ್ಯದ ಮೇಲೆ ನನ್ನ ನಂಬಿಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮ, ದ್ರೋಣ ಮೊದಲಾದಂತಹ ಅನೇಕ ಅಕ್ಷೋಹಿಣಿ ಸೈನ್ಯದ ಜೊತೆಗಿದ್ರೂ ಕೂಡ ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಯಾಕೆ ಅಂದರೆ ಪರ್ಯಾಪ್ತಂ ಇದಮೇತೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ. ಕೇವಲ ಅಲ್ಪ ಸೈನ್ಯ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಎಲ್ಲ ನನ್ನ ಸೈನ್ಯಕ್ಕೆ ಭೀಷ್ಮ ಯಾರು ಭೀಮನ ಒಬ್ಬನೇ ಸಾಕು ನನಗೆ ಅಂತ ಆ ಧೃತರಾಷ್ಟ್ರ ಹೇಳುವಂಥ ಮಾತು. ಹಾಗಾಗಿ ಅವರ ಸೈನ್ಯದ ಮೇಲೆ ಅವನಿಗೆ ನಂಬಿಕೆನೇ ಬರೋದಿಲ್ಲ. ಆಗ ಅವರು ಒಂದು ನಮಗೆ ಇವರು ಧೃತರಾಷ್ಟ್ರ ಹೇಳುವಂತಹ ಮಾತು ಏನು ಅಂತ ಹೇಳಿದ್ರೆ, ಸರ್ವ ಏತೆ ಮಹೇಶ್ವಾಸ ಏತ್ವಯ ಪರಿಕೀರ್ತತಾಃ ಏಕತ್ವೇವತೆ ಸರ್ವೇ ಸಮೇತ ಭೀಮ ಏಕತಃ ಅಂತ. ನೀನು ಹೇಳಿದ ಎಲ್ಲ ಧನುರ್ಧಾರಿಗಳು ಅವರೆಲ್ಲರೂ ಕೂಡ ಸೇರಿ ಒಂದು ಕಡೆ ಆದರೆ ಭೀಮದೇವರು ಒಂದೇ ಕಡೆ. ಹಾಗಾಗಿ ಅವನು ಯಾವತ್ತೂ ಕೂಡ ಬಾಗುವುದಿಲ್ಲ. ಜಾಗರ್ಮಿ ರಾತ್ರಯ ಸರ್ವ ದೀರ್ಘ ಮುಷ್ಣಂ ಚ ವಿಶ್ವಸನ್ ಭೀತೋ ರುಕೋದರ ತಾತ ಸಿಂಹ ಪರಿಪುಗಾರಿತ ಅಂತ. ಅವನೇನು ಅಂತ ಹೇಳಿದ್ರೆ, ಸಿಂಹಕ್ಕೆ ಹೆದರಿಕೊಂಡಿರ್ತಕ್ಕಂತಹ ಪಶುಗಳೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿಯೆಲ್ಲ ದೀರ್ಘಕಾಲವಾದಂತಹ ನಿಟ್ಟುಸಿರನ್ನ ಬಿಡ್ತಾ ಎಚ್ಚರದಿಂದ ಇರ್ತಾರೆ. ಅಂದರೆ ಸಿಂಹ ಕಾಡಿನಲ್ಲಿ ಇದ್ದಾಗ ಬೇರೆ ಪ್ರಾಣಿಗಳೆಲ್ಲವೂ ಕೂಡ ರಾತ್ರಿ ಆದ್ರೂ ಕೂಡ ಕಾಯ್ತಾ ಇರ್ತವೆ, ಎಲ್ಲಿ ನಮ್ಮ ಮೇಲೆ ಆಕ್ರಮಣ ಆಗುತ್ತೆ ಅಂತ. ಆ ರೀತಿಯಾಗಿ ಆ ಭೀಮಸೇನ ದೇವರನ್ನ ಕಂಡು ಉಳಿದವರೆಲ್ಲರೂ ಕೂಡ ಹೆದರ್ತಾ ಇದ್ದಾರೆ. ಅವನು ಅವನೇ ಎಂತಹವನು ಅಂತ ಹೇಳಿದ್ರೆ ಮಹಾವೇಗ, ಮಹೋತ್ಸಾಹ, ಮಹಾಬಾಹು, ಮಹಾಬಲಃ, ಮದಾನಾಂ ಮಮ ಪುತ್ರಾಣಂ ಯುದ್ಧೇನಾಂತಂ ಕರಿಷ್ಯತಿ ಅಂತ. ಮಹಾಬಲಿಷ್ಠನಾಗಿರ್ತಕ್ಕಂತಹವನು, ಒಳ್ಳೆಯ ಉತ್ಸಾಹಿ, ಒಳ್ಳೆಯ ಬಾಹುಭುಜ ಉಳ್ಳವನವನು, ಬಹಳ ಪರಾಕ್ರಮಿ. ನನ್ನ ಮಕ್ಕಳನ್ನ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಯುದ್ಧೇನ ಅಂತಂ ಕರಿಷ್ಯತಿ, ಯುದ್ಧದ ಮೂಲಕ ಎಲ್ಲರನ್ನ ಸಂಹಾರವನ್ನು ಮಾಡ್ತಾನೆ ಅಂತ. ಅವನು ಹೇಗೆ ಅಂತ ಹೇಳಿದ್ರೆ ಯಥಾ ಮೃಗಾಣಾಂ ಯೂತೇಶು ಸಿಂಹೋ ಜಾತ ಬಲಶ್ಚರೇ ಮಾಮಕೇಶು ತಥಾ ಭೀಮಃ ಬಲೇಶು ವಿಚರಿಷ್ಯತಿ ಅಂತ. ಆ ಜಿಂಕೆಗಳ ಮಧ್ಯದಲ್ಲಿ ಒಂದು ಸಿಂಹ ಇದ್ರೆ ಹೇಗೆ ಆ ಸಿಂಹ ರಾರಾಜಿಸುತ್ತೋ, ಈ ಎಲ್ಲ ಕೌರವರ ಸೈನ್ಯ ಇದ್ರೂ ಕೂಡ ಆ ಸಿಂಹವೆನ್ನುವಂತಹ ಭೀಮ ಇಡೀ ನಮ್ಮ ಕೌರವರ ಸೈನ್ಯವನ್ನು ಅವನು ನಾಶವನ್ನು ಖಂಡಿತವಾಗಿ ಮಾಡ್ತಾನೆ ಅಂತ ಹೇಳಿ, ಹೀಗೆ ಆ ಧೃತರಾಷ್ಟ್ರನೇ ಭೀಮಸೇನ ದೇವರ ಬಗ್ಗೆ ಅನೇಕ ಶ್ಲೋಕಗಳಲ್ಲಿ ಸರ್ಗಗಳಲ್ಲಿ ವಿವರಣೆಯನ್ನು ಮಾಡ್ತಾರೆ. ಇಂತಹ ಆ ಬಲ ಭೀಮನಿಗೆ. ಹಾಗಾಗಿ ನಾವೆಲ್ಲ ಏನು ಅಂತ ಹೇಳಿದರೆ ಈ ಭೀಮ ಮೊದಲಾದಂತಹ ಆ ಪಾಂಡವರಿಂದ ನಾವು ಕಲಿಯಬೇಕಾಗಿರ್ತಕ್ಕಂತಹ ಒಂದು ಉತ್ತಮವಾದಂತಹ ಸಂದೇಶ ಏನು ಅಂದರೆ, ನಮಗೆ ಭಾಗವತ ಮತ್ತು ಈ ಮಹಾಭಾರತ ರಾಮಾಯಣ ಯಾವುದೇ ಆಗಲಿ ಕೊಡುವಂತಹ ಒಂದು ಸಂದೇಶ ಏನು ಅಂತ ಹೇಳಿದರೆ, ಅದನ್ನು ಮಹಾಭಾರತದ ಒಂದು ಪ್ರಸಂಗದ ಮೂಲಕ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಒಮ್ಮೆ ಅದನ್ನು ನಮಗೆ ಹೇಳಿ ಈ ಪ್ರವಚನವನ್ನು ಮುಗಿಸೋಣ. ಒಮ್ಮೆ ಈ ಕರ್ಣ ಮತ್ತು ಅರ್ಜುನರ ಒಂದು ಬಹಳ ಭೀಕರವಾದಂತಹ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅರ್ಜುನನ ರಥ ಒಂದು 2 ಅಂಗುಲಗಳು, ಕೇವಲ 2 ಇಂಚು ದೂರ ಸರಿಯುತ್ತೆ. ದೂರ ಸರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಾರಥಿಯಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಭಲೇ ಕರ್ಣ ಅಂತ ಹೇಳಿಬಿಡ್ತಾನೆ ಕರ್ಣನಿಗೆ. ಈ ಅರ್ಜುನನಿಗೆ ಕೋಪ ಬರುತ್ತೆ. ಏನು ಅಂತ ಹೇಳಿದ್ರೆ, ನಾನು ಸಾವಿರಾರು ಬಾಣಗಳಿಂದ ಅವನ ರಥವನ್ನೇ ನಾನು ಎಷ್ಟೋ ದೂರದವರೆಗೆ ಸರಿಸಿದ್ದೇನೆ, ಕೇವಲ 2 ಇಂಚು ಆ ರಥ ದೂರ ಸರಿಸಿದಂತಹ ಆ ಕರ್ಣನನ್ನು ನೀನು ಹೊಗಳ್ತಾ ಇದ್ದೀಯಲ್ಲ ಕೃಷ್ಣ ಪರಮಾತ್ಮ, ನೀನು ಮಾಡಿದ್ದು ಸರಿಯಾ ಅಂತ ಮುನಿಸಿಕೊಳ್ತಾನೆ. ಮುನಿಸಿಕೊಂಡು ಎಲ್ಲ ಅವತ್ತಿನ ಯುದ್ಧ ಮುಗಿದ ನಂತರ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ರಥದಿಂದ ಕೆಳಗಿಳಿ ಅಂತ. ಈಗ ಆಗಲೇ ಅವನಿಗೆ ಕೋಪ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಅವನನ್ನು ಹೊಗಳಿದ್ದು ಬೇರೆ. ಇವನಿಗೆ ಅರ್ಜುನನಿಗೆ ಏನು ಅಂತ ಹೇಳಿದ್ರೆ, ರಥಿಗನ ಸಾರಥಿಯ ಕೆಲಸ ಏನು ಅಂತ ಹೇಳಿದ್ರೆ, ರಾಜ ಇಳಿಯುವ ಮುನ್ನ ತಾನು ಇಳಿದು ಬಾಗಲನ್ನು ತೆಗಿಬೇಕು. ಅದನ್ನು ನೀನು ಕೆಲಸವನ್ನ ಮಾಡಿದೇನೆ, ಮೊದಲಿಗೆ ನನ್ನೇ ಇಳಿ ಅಂತ ಹೇಳ್ತಾ ಇದೀಯಾ ಅಂತ ಅವನು ಹಾಗೆ ಬೈಕೊಂಡು ಅರ್ಜುನನ ಕೆಳಗಡೆ ಇಳಿತಾನೆ. ಕೆಳಗಡೆ ಇಳಿದ ಮೇಲೆ ಹೇಳ್ತಾನೆ, ಸ್ವಲ್ಪ ದೂರದಲ್ಲಿ ಹೋಗಿ ನಿಂತುಕೋ ಅಂತ. ನಿಂತುಕೊಂಡ ಮೇಲೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಆ ರಥವನ್ನ ಇಳಿದ ಕ್ಷಣಾರ್ಥದಲ್ಲಿ ಸುಟ್ಟು ಭಸ್ಮವಾಗಿ ಆ ರಥ ಸುಟ್ಟು ಭಸ್ಮವಾಗಿ ಹೋದಾಗ ಆಗ ಅರ್ಜುನನಿಗೆ ತನ್ನ ತಪ್ಪನೆ ಅರಿವಾಗಿ ಬಂದು ಕೃಷ್ಣ ಪರಮಾತ್ಮನಲ್ಲಿ ಕ್ಷಮೆಯನ್ನು ಬಿಡ್ತಾ ಇದ್ದಾನೆ. ನನಗೆ ಇನ್ನು ಯಾಕೆ ಹೇಳಿಲ್ಲ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡು ಕರ್ಣನ ಬಹಳ ವೀರ ಹೌದು. ಯಾಕೆ ಅಂತ ಹೇಳಿದ್ರೆ, ಇಡೀ ಯಾರನ್ನೂ ಕೂಡ ಸೋಲಿಸಲಾಗದಂತಹ ಈ ರಥಿಗನಾಗಿರ್ತಕ್ಕಂತಹ ನಿನ್ನನ್ನ ಅಂದರೆ ನಿನ್ನ ರಥವನ್ನು 2 ಅಂಗುಲ ಸರಿಸಿದ್ದಾರೆ. ಇದು ದಿವ್ಯವಾದಂತಹ ರಥ.
ಈ ರಥಕ್ಕೆ ಬಹಳ ಸಾಮರ್ಥ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನ ರಥದಲ್ಲಿ ಆ ವಾಯು ಎಲ್ಲ ಜೀವಿಗಳ ಒಡೆಯರಾಗಿರ್ತಕ್ಕಂತಹ ವಾಯುದೇವರೇ, ಹನುಮಂತ ದೇವರೇ ನಿನ್ನ ರಥದಲ್ಲಿ ಕುಳಿತುಕೊಂಡಿದ್ದಾರೆ. ಜೊತೆಗೆ ಅಷ್ಟೇ ಇಲ್ಲ, ಇಡೀ ಲೋಕದ ಒಡೆಯರಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನೇ ನಾನೇ ಈ ರಥದಲ್ಲಿ ಇದ್ದೇನೆ. ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಅವನು 2 ಅಂಗುಲ ಸರಿಸಿದ್ದಾನೆ ಅಂದರೆ ಬಹಳ ಅದ್ಭುತವಾದಂತಹ ಪರಾಕ್ರಮ ಅವನಂತೂ. ಹಾಗಾಗಿ ನಾನೇನಾದರೂ ನಿನಗೆ ಮೊದಲು ಇಳಿಯಂತಿದ್ದು ಬಹಳ ಬೇಸರ ಆಗಿದೆ. ಒಂದು ವೇಳೆ ಏನಾಗಿದೆ ಅಂತ ಹೇಳಿದ್ರೆ, ಈ ಬಾಣಗಳ ಒಂದು ಬಾಣಗಳ ಬಿಟ್ಟಾಗ ಅದರಿಂದ ಜರ್ಜರಿತವಾದಂತಹ ಈ ರಥಗಳು, ನಿನ್ನ ರಥ ಯಾವಾಗ ಸುಟ್ಟು ಬೂದಿಯಾಗಿ ಹೋಗಿದೆ. ಆದರೆ ಅದಕ್ಕೆ ಇನ್ನೂ ಕೂಡ ಬೆಂಕಿ ಹತ್ತಿಲ್ಲ ಅಂದರೆ ಕಾರಣ ನಿನ್ನ ರಥದಲ್ಲಿ ನಾನಿದ್ದೆ. ಒಂದು ವೇಳೆ ಏನಾದರೂ ಕೂಡ ನಿನ್ನನ್ನು ಮೊದಲು ಇಳಿಸಿದ್ರೆ ಆ ರಥದ ಜೊತೆಗೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತಾ ಇದ್ದೆ. ಯಾಕೆಂದ್ರೆ ನಾನಿರುವ ತನಕ ಆ ರಥಕ್ಕೆ ಯಾವ ಆಪತ್ತು ಕೂಡ ಆಗಲೇ ಇಲ್ಲ. ನಾನು ಒಂದು ಕ್ಷಣದಲ್ಲಿ ಇಳಿದಿದ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತಾ ಇದ್ದಿ, ಹಾಗಾಗಿ ನಿನ್ನನ್ನು ಇಳಿಸಿದೆ ಅಂತ ಹೇಳಿದಾಗ ಆ ಕೃಷ್ಣ ಪರಮಾತ್ಮ ಇದು ಕೇವಲ ಅರ್ಜುನ ಮತ್ತು ಕೃಷ್ಣನ ಸಂವಾದ ರೂಪವಾಗಿ ಕೊಡ್ತಾ ಇರತಕ್ಕಂತಹದ್ದಲ್ಲ. ಇದು ನಮ್ಮ ಮಹಾಭಾರತ ನಮ್ಮ ಜೀವನಕ್ಕೆ ಕೊಡುವಂತಹ ಒಂದು ಉತ್ತಮವಾದಂತಹ ಸಂದೇಶ. ಏನು ಅಂತ ಹೇಳಿದರೆ, ಅಲ್ಲಿ ಅರ್ಜುನ ರಥ ಹೇಗಿತ್ತೋ ನಮ್ಮ ರಥವೂ ಕೂಡ ಶರೀರವೇ ಒಂದು ರಥ ಅಂತ ಹೇಳ್ತಾ ಇದ್ದಾರೆ. ಈ ಶರೀರವೆಂಬಂತಹ ರಥಕ್ಕೆ ಅಲ್ಲಿ ಕರ್ಣನ ಬಾಣಗಳು ಹೇಗೆ ಆ ರಥ ಮೇಲೆ ಬೆಳೀತಾ ಇತ್ತೋ, ನಮಗೂ ಕೂಡ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳು, ಈ ಜನ್ಮದಲ್ಲಿರುವಂತಹ ಕರ್ಮಗಳಿಂದ ಈ ರಥ ಕ್ಷೀಣಿಸ್ತಾ ಇದೆ, ಯಾವಾಗಲೂ ಸುತ್ತ ಹೋಗ್ತಾ ಇದೆ. ನಾವು ಕೂಡ ಇಲ್ಲಿ ಏನಾಗಿದ್ದೇವೆ ಅಂತ ಹೇಳಿದ್ರೆ, ಅರ್ಜುನಲ್ಲಿ ಅಹಂಕಾರ ತೋರಿಸಿದಂತೆ ಈ ರಥದಲ್ಲಿ ನಾವು ಕೂಡ ಅಹಂಕಾರವನ್ನು ತೋರಿಸ್ತಾ ಇದ್ದೇವೆ. ಕೃಷ್ಣ ಅನ್ನುವ ಪರಮಾತ್ಮ ಈ ರಥದಲ್ಲಿ ಸಾರಥಿಯಾಗಿದ್ದಾನೆ ಎನ್ನುವುದನ್ನೇ ಮರೆತು ಬಿಡ್ತಾ ಇರ್ತೇವೆ. ಅರ್ಜುನ ಮರೆತ ಹಾಗೆ ನಾವು ಕೂಡ ಮರೆತು ಬಿಟ್ಟಿದ್ದೇವೆ. ಒಂದು ವೇಳೆ ಈ ಕೃಷ್ಣ ಎನ್ನುವಂತಹ ಸಾರಥಿ ನಮ್ಮ ಒಳಗಡೆ ಇದ್ದಾನೆ ಅನ್ನುವುದನ್ನು ಮರೆತರೆ, ಅರ್ಜುನ ಆ ರಥದಲ್ಲಿ ಇದ್ರೆ ಹೇಗೆ ಸುಟ್ಟು ಭಸ್ಮವಾಗ್ತಾ ಇದ್ನೋ ನಾವು ಹಾಗೆ ಸುಟ್ಟು ಭಸ್ಮವಾಗ್ತೇವೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ದೇಹವೆನ್ನುವಂತಹ ರಥದಲ್ಲಿ ಆ ಕೃಷ್ಣ ಪರಮಾತ್ಮ ಇರುವ ತನಕ ಈ ದೇಹ ಏನೂ ಆಗುವುದಿಲ್ಲ. ಎಷ್ಟೇ ಆ ಪ್ರಾರಬ್ಧ ಕರ್ಮಗಳ ಆ ಪಾಪಗಳ ಬಾಣ ನಮ್ಮ ಮೇಲೆ ಬಿದ್ದರೂ ಕೃಷ್ಣ ಎನ್ನುವಂತಹ ಆ ರಥ, ಆ ಸಾರಥಿ ನಮ್ಮ ಜೊತೆಗಿದ್ರೆ ಈ ದೇಹಕ್ಕೆ ಯಾವ ಹಾನಿ ಉಂಟಾಗುವುದಿಲ್ಲ. ಆದರೆ ಕೃಷ್ಣ ಎನ್ನುವಂತಹ ಆ ಸಾರಥಿ ಈ ದೇಹವೆಂಬಂತಹ ರಥದಿಂದ ದೂರವಾದರೆ ಕ್ಷಣಾರ್ಧದಲ್ಲಿ ನಮ್ಮ ರಥ ಆ ಅರ್ಜುನರ ರಥದಂತೆ ಸುಟ್ಟು ಭಸ್ಮವಾಗಿ ಹೋಗುತ್ತೆ ಎನ್ನುವಂತಹ ಸುಂದರವಾದ ಒಂದು ಸಾರಾಂಶವನ್ನು ನಾವು ಕೊಟ್ಟಿದ್ದಾರೆ. ಭಾಗವತವೂ ಕೂಡ ಇದನ್ನು ಹೇಳುತ್ತೆ. ಏನು ಅಂತ ಹೇಳಿದ್ರೆ, ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದ್ರೆ, ಆ ಜೀವನಕ್ಕೆ ಹೆದರಿ ಓಡ್ತಾ ಇದ್ದೀವಿ. ಒಬ್ಬ ಬ್ರಾಹ್ಮಣ ಕಾಡಿನಲ್ಲಿ ಓಡ್ತಾ ಇದ್ದಾನೆ. ಓಡ್ತಾ ಇರಬೇಕಾದ್ರೆ ಹಿಂದಿನಿಂದ ಹುಲಿ ಬರ್ತಾ ಇದೆ, ಹಾಗೆ ಹೆದರಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಹಾಳಾದಂತಹ ಬಾವಿ, ಅರಣ್ಯದಲ್ಲಿ ಓಡ್ತಾ ಇದ್ದಾನೆ. ಹಾಳಾದಂತಹ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಬಿದ್ದಾಗ ಆ ಎಲೆಬಳ್ಳಿಗಳಿಗೆ ಕಾಲು ಸಿಕ್ಕಿ ಹಾಕಿಕೊಂಡು ತಲೆ ಕೆಳಗಡೆ ಮಾಡಿ ಅವನು ಬಿದ್ದಿದ್ದಾನೆ. ಬಿದ್ದಾಗ ಕೆಳಗಡೆಯಿಂದ ಒಂದು ಸರ್ಪ ಬರ್ತಾ ಇದೆ. ಆ ಸರ್ಪ ಬಂದಾಗ ಇವನಿಗೆ ಮೇಲೆ ಬರಬೇಕು ಅಂದರೆ ಹುಲಿಯ ಭಯ, ಕೆಳಗಡೆ ಬರಬೇಕು ಅಂತ ಹೇಳಿದ್ರೆ ಸರ್ಪದ ಭಯ. ಕಾಲಿಗೆ ಆ ಎಲ್ಲ ಎಳೆಬಳ್ಳಿಗಳು ಸಿಗಾಕೊಂಡಿದೆ. ಇದರ ಮಧ್ಯದಲ್ಲಿ ಆ ಬ್ರಾಹ್ಮಣ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಒಂದು ಮರದಲ್ಲಿ ಇರ್ತಕ್ಕಂತಹ ಒಂದು ಜೇನ ಹನಿ ಅವರ ತುಟಿ ಮೇಲೆ ಬಿದ್ದಾಗ ಅದರ ಸವಿಯನ್ನು ಸಹಿತಾ, ಆಹಾ ಎಷ್ಟು ಚೆನ್ನಾಗಿದೆ, ಇದು ಯಾವ ಹೆಜ್ಜೆನೋ ಏನು ಅಂತ ಅವನು ಯೋಚನೆಯನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಇದು ಬ್ರಾಹ್ಮಣನ ಕಥೆಯಲ್ಲ, ನಮ್ಮ ಕಥೆ. ಅಂದರೆ ನಾವು ಈ ಸಂಸಾರವೆನ್ನುವಂತಹ ಅರಣ್ಯದಲ್ಲಿ ನಾವು ಏನಂದರೆ ಮೃತ್ಯು ಎನ್ನುವಂತಹ ಭಯ ಹುಲಿಯ ಥರ ನಮ್ಮಿಂದ ಅಟ್ಟಿಸಿಕೊಂಡು ಬರ್ತಾ ಇದೆ. ಸಂಸಾರವೆಂಬಂತಹ ಬಾವಿಯಲ್ಲಿ ಬಿದ್ದಿದ್ದೇವೆ, ತಲೆ ಕೆಳಗಾಗಿದೆ, ಕೆಳಗಡೆ ಸರ್ಪ ಬಂದ ಹಾಗೆ ನಮ್ಮ ಜೀವನ ಕಳೀತಾ ಇದೆ, ಆಯುಷ್ಯ ನಾಶವಾಗ್ತಾ ಇದೆ. ಆ ಎಲೆಬಳ್ಳಿಗಳಿಂದ ಆ ಕಾಲು ಕಟ್ಟಿದ ಹಾಗೆ ನಮಗೆ ಕರ್ಮಗಳು ನಮ್ಮ ಕಾಲನ್ನ ನಮ್ಮ ಇಡೀ ಜೀವನವನ್ನೇ ಕಟ್ಟ ಹಾಕಿದೆ. ಇದರ ಮಧ್ಯದಲ್ಲಿ ಈ ಸಂಸಾರವೆನ್ನುವಂತಹ ಒಂದು ಸುಖದ ಒಂದು ಅಲ್ಪವಾದಂತಹ ಸುಖಕ್ಕೆ ನಾವು ಬಿದ್ದು ಜೀವನವನ್ನು ಕಳೆದುಕೊಳ್ತಾ ಇದ್ದೀವಿ. ಇದು ಯಾವುದು ಕೂಡ ಮಾಡಬಾರ್ದು. ಆ ಕೃಷ್ಣ ಪರಮಾತ್ಮನಲ್ಲಿ ಸದಾ ಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು ಅನ್ನುವಂತಹ ಸಂದೇಶ ನಮಗೆ ಕೊಡ್ತಾ ಇದೆ. ಹಾಗಾಗಿ ಭೀಮಸೇನ ದೇವರ ಭಕ್ತಿಯನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆಯನ್ನು ಮಾಡಬೇಕು. ಭೀಮಸೇನ ದೇವರ ಬಲ, ಭೀಮಸೇನ ದೇವರ ನಿಷ್ಠೆ, ಭೀಮಸೇನ ದೇವರ ಪ್ರಾಮಾಣಿಕತೆ, ಭೀಮಸೇನ ದೇವರ ಒಂದು ಸಂಸಾರದಲ್ಲಿ ಅವರಿಗಿರ್ತಕ್ಕಂತಹ
ದೃಢತೆ, ಆ ನಿಷ್ಠೆ ಎಲ್ಲವೂ ಕೂಡ ಅವರ ಗುಣಗಳು ನಮ್ಮಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ 2 ದಿವಸಗಳ ಕಾಲ ಈ ಪ್ರವಚನವನ್ನು ಸಮರ್ಪಣೆಯನ್ನು ಮಾಡ್ತಾ ಬಹಳ ಒಂದು ಸಂತೋಷದ ಸಂಗತಿ ಅಂತ ಹೇಳಿದರೆ ಗಂಗಾವತಿಯಲ್ಲಿ ಈ ಯೋಗೀಶ್ವರ ಯಾಜ್ಞವಲ್ಕ್ಯರ ಮತ್ತು ಹನುಮಂತ ದೇವರ ಸನ್ನಿಧಾನದಲ್ಲಿ 33 ದಿನಗಳ ಕಾಲ ವಿವಿಧ ಪಂಡಿತರಿಂದ ಈ ಜ್ಞಾನ ಕಾರ್ಯವನ್ನು ನಡೀತಾ ಇದ್ದು ದೊಡ್ಡ ಶ್ಲಾಘನೀಯವಾದಂತಹ ಕಾರ್ಯ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಂತಹ ನಾವು ಬೆಂಗಳೂರಿನಲ್ಲೇ ನೋಡ್ತಾ ಇರ್ತೀವಿ. ಬೆಂಗಳೂರಿನಂತಹ ಕ್ಷೇತ್ರಗಳಲ್ಲಿ ಕೆಲವು ಮುಖ್ಯ ಆ ಸ್ಥಳಗಳನ್ನು ಬಿಟ್ಟರೆ ಉಳಿದ ಕಡೆ ಆ ಪ್ರವಚನವನ್ನು ಕೇಳಲಿಕ್ಕೆ ಜನಗಳು ಬರುವಂಥದ್ದು ಕಷ್ಟ. ವ್ಯವಸ್ಥೆಯನ್ನು ಮಾಡ್ತಾರೆ, ಆದರೆ ಇಲ್ಲೆಲ್ಲಿ ನೂರಾರು ಸಂಖ್ಯೆಯಲ್ಲಿ ಇದನ್ನು ಬಂದಿರತಕ್ಕಂತಹ ಶ್ರೋತೃಗಳನ್ನು ನೋಡಿ ಬಹಳ ಸಂತೋಷವಾಗಿದೆ. ಮೊನ್ನೆ ಆಚಾರ್ಯರು, ನಮ್ಮ ನಾರಾಯಣಾಚಾರ್ಯರು ಮತ್ತು ಬೇರೆಯವರೆಲ್ಲರೂ ಕೂಡ ಬಂದಾಗ ತಿಳಿಸಿದರು, ಬಹಳ ಒಳ್ಳೆಯ ತಿರುಮಲರಾವ್ ಅವರು ಮಗ ಎಲ್ಲ ಸದಸ್ಯರು ಸೇರಿ ಒಳ್ಳೆಯ ಯೋಜನೆಯನ್ನು ಮಾಡಿದ್ದೀರಿ. ಹೀಗೆ ಜ್ಞಾನ ಕಾರ್ಯ ನಿನ್ನೆ ಹೇಳಿದ ಹಾಗೆ ಜ್ಞಾನೇನ ಇವ ಪರಂಪದಂ ಜ್ಞಾನೇನ ಪರಿಸಮಾಪ್ತತೆ ಅಂತ ಯಾವುದೇ ಕರ್ಮವನ್ನು ಮಾಡಿ ಜ್ಞಾನವಿಲ್ಲದೆ ಜ್ಞಾನ ಕಾರ್ಯವಿಲ್ಲದೆ ಆ ಕಾರ್ಯ ನಡೆದರೆ ಯಾವುದೂ ಕೂಡ ಅದು ಪರಿಸಮಾಪ್ತಿ ಆಗಲ್ಲ ಅಂತ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ 2 ದಿನಗಳ ಪ್ರವಚನವನ್ನು ಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣೆ.